ಈ ಪರ್ಟಿಕ್ಯುಲರ್ ಶೋ ನಾನು ಐ ವಾಚ್ ಆಲ್ ದ ಎಪಿಸೋಡ್ಸ್ ಆಯಿತಾ. ಖುಷಿಯಾಗೋದೇನು ಅಂದರೆ ಎಷ್ಟೋ ಇಂಟರ್ವ್ಯೂಗಳಲ್ಲಿ ಹೇಳ್ಕೊಳಕ್ಕೆ ಆಗದೇ ಇರುವಂಥ ಕೆಲವು ಇದನ್ನು ರಶ್ಮಿ ಶೋ ಅಲ್ಲಿ ನಾನು ಹೇಳ್ಬೋದು ಅನ್ನೋದೊಂದು ಕಂಫರ್ಟ್ ಝೋನು. ಜನ ಕೇಳ್ಬೇಕಾರೆ ಅಂದ್ಕೊಳ್ತಿರ್ತಾರೆ, ಅಯ್ಯೋ ಇವ್ರ ಶೋ ಎಲ್ಲ ಕೇಳ್ಬೇಕಾರೆ ಇವ್ರ ಲೈಫ್ ಎಷ್ಟು ಚೆನ್ನಾಗಿದೆ, ಇವ್ರೆಲ್ಲ ಸೂಪರ್ ಅಂದ್ಕೊಳ್ತಿದ್ವಿ, ಇವ್ರಿಗೂ ಇಷ್ಟೆಲ್ಲ ಕಷ್ಟ ಇದೆಯಾ. ಆಬ್ವಿಯಸ್ಲಿ ಜರ್ನಿ ಇಸ್ ನಾಟ್ ಈಸಿ, ಯಾರ ಜರ್ನಿನೂ ಈಸಿ ಇಲ್ಲ. ಇಂಥ ದೊಡ್ಡ ದೊಡ್ಡ ಓ ಟಿ ಟಿಗಳಿಗೆ ಇವೆರಡು ಇವತ್ತಿಗೂ ಓ ಟಿ ಟಿ ಅಂದರೆ ಫಸ್ಟ್ ಬರೋದು ನೆಟ್ಫ್ಲಿಕ್ಸ್ ಆ್ಯಂಡ್ ಅಮೆಝಾನ್. ಆ್ಯಂಡ್ ಅವರಿಬ್ರಿಗೂ ಸೆಕೆಂಡ್ ಬಿಗ್ಗೆಸ್ಟ್ ಸಬ್ಸ್ಕ್ರಿಪ್ಷನ್ ಮಾರ್ಕೆಟ್ ಬಂದು ಬ್ಯಾಂಗ್ಳೂರು. ಈ ಜನ್ರೇಷನ್ ತುಂಬ ಸ್ಲೋ ಆಗಿ ಡ್ರಿಫ್ಟ್ ಆಗ್ತಿದ್ದೀವಿ, ಅಂದರೆ ಕನ್ನಡದಿಂದ ದೂರ ಹೋಗ್ತಾ ಇದ್ದೀವಿ. ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಆಗಿದೆ ಟೀನೇಜರ್ಸ್ದು. ಅವ್ರು ಕನ್ಸ್ಯೂಮ್ ಮಾಡ್ತಿರೋ ಈಗ ವೀಡಿಯೋಗಳಾಗಲಿ, ಹಾಡುಗಳಾಗಲಿ, ಅವರ ಕಲ್ಚರ್ ಆಗಲಿ, ಯೂಟ್ಯೂಬ್ ಆಗಲಿ ನೋಡಿದ್ರೆ ಚೇಂಜ್ ಆಗಿದೆ. ರೇಡಿಯೋ ಕ್ವಿಟ್ ಮಾಡಿದ್ದು ಇನ್ ಅ ವೇ ಇಟ್ ಎಫೆಕ್ಟೆಡ್ ಮೀ ಬ್ಯಾಡ್ಲಿ. ಯಾರ ಜೊತೆ ಅಸೋಸಿಯೇಟ್ ಆದಾಗ ಅದು ರಿಸಾಲ್ವ್ ಆಗ್ಬೋದಾಗಿತ್ತು ಕೆಲವು ಸಿಚುವೇಶನ್ಸ್ನ. ಬಟ್ ದೇ ಪುಟ್ಟಸ್ ಇನ್ ಟು ಅ ಸಿಚುವೇಶನ್ ವೇರ್ ಅವ್ರಿಗೆ ಗೊತ್ತು ಇದರಿಂದ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತು. ಬಟ್ ಆದರೂ ಅದಕ್ಕೆ ರಿಯಾಕ್ಟ್ ಮಾಡಿದಿರಾ ಎವ್ರಿ ಡೇ ಅದನ್ನು ಅಬ್ಸರ್ವ್ ಮಾಡೋದಿದೆಯಲ್ಲ, ಎಂಥ ಸ್ಯಾಡಿಸ್ಟ್ ಲೈಫ್ ಇದು ಅಂತ ಅನಿಸುತ್ತೆ. ಎವ್ರಿಬಡಿ ಶುಡ್ ರೆಸ್ಪೆಕ್ಟ್ ಎವ್ರಿಬಡಿ. ಮರ್ಯಾದೆ ಕೊಡಬೇಕು, ಯಾರು ಆಗಿರಲಿ ಅವ್ರು. ಆ್ಯಕ್ಚುಲಿ ಇನ್ನೊಂದು ವೃತ್ತಿ ಗೌರವ. ಅವ್ರು ಏನೇ ಕೆಲಸ ಮಾಡ್ತಿರಲಿ, ಡೋಂಟ್ ಜಡ್ಜ್ ದೆಮ್ ಬೇಸ್ಡ್ ಆನ್ ಅವ್ರು ಏನು ಮಾಡ್ತಾರೆ. ನೀನು ಚೆನ್ನಾಗಿ ಮಾತಾಡಿಸ್ತೀಯಾ, ಖುಷಿಯಾಗಿ ಅವನು ನಿನಗೆ ಚೆನ್ನಾಗಿ ನೋಡ್ಕೊಳ್ತಾನೆ. ನೀನು ರಾಂಗಾಗಿ ಉಲ್ಟಾ ಕೊಟ್ಟ, ಅವನು ಸಿಚುವೇಶನ್ ನೋಡ್ಕೊಂಡು ಕೊಡ್ತಾನೆ ನೀವು ವಾಪಸ್ಸು. ಇಷ್ಟೇ ಪ್ರಪಂಚದಲ್ಲಿ ನಡೀತಿರೋ ಬೇಸಿಕ್ ವಿಷಯ. ಸೊ ಮರ್ಯಾದೆ ಪ್ರಶ್ನೆಯಲ್ಲಿ ಹೇಳಿಕೊಟ್ಟಿರೋದು ಅದನ್ನೇ. ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಿ ಫಸ್ಟು, ಸೊ ಪ್ರಪಂಚ ಚೆನ್ನಾಗಿರುತ್ತೆ ಅಂತ. Today on Just Curious, yay, it's one and only ಪ್ರದೀಪ ಅಂತ ಶುರು ಮಾಡಬೇಕು. ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ಪ್ರಪಂಚಕ್ಕೆ ಹೆಚ್ಚು ನೀನು ಪ್ರದೀಪ ಆಗಿ ಕಾಣಿಸ್ಕೊಂಡ್ರು, ಕೇಳಿಸ್ಕೊಂಡು ಅವ್ರು ನೋಡಿದ್ರು ನಿನ್ನನ್ನು. ನಮಗೆಲ್ಲ ಫಸ್ಟ್ ಕಾಣಿಸಿದ್ದು ನಾನು ದೀಪು, ನಾನು ಕೂಡ ನಿಮ್ಮ ಟೈಪು ಅಂತ ಅಲ್ವೇನೋ. ಇಟ್ ಫೀಲ್ಸ್ ಸೋ ಗುಡ್. ಒಂದು ಅಂದರೆ ನನ್ನ ಕರಿಯರ್ ಶುರು ಆಗಿದ್ದು ರೇಡಿಯೋಲ್ಲಿ. ಸೊ ಆ ಕರಿಯರ್ ಶುರು ಆಗಿದ್ದು ಮೊದಲನೇ ದಿನದೂ ಬೆಸ್ಟ್ ಫ್ರೆಂಡ್ ನೀನು. ಆ್ಯಂಡ್ ಟುಡೇ ಸಿಟಿಂಗ್ ಇನ್ ಯುವರ್ ಶೋ ಆ್ಯಂಡ್ ಒಂಥರ ಖುಷಿ ಇದೆ. ಜಸ್ಟ್ ಕ್ಯೂರಿಯಸ್. ಐ ಥಿಂಕ್ ಲೈಫ್ ಅನ್ನೋದು ಹಾಗೆ, ನಾವು ಏನೋ ಅಂದ್ಕೊಂಡು ಶುರು ಮಾಡ್ತೀವಿ. ಆ ಶುರು ಮಾಡಿದಾಗ ಸ್ಟಾರ್ಟಿಂಗ್ ಪಾಯಿಂಟ್ಸು ನಮ್ಮ ಯಾವ ಪಾಯಿಂಟ್ ಕರ್ಕೊಂಡು ಹೋಗುತ್ತೆ ಗೊತ್ತಿರಲ್ಲ, ಬಟ್ ಆ ಒಂದು ಜೋಶ್ ಇರುತ್ತೆ. ಐ ಥಿಂಕ್ ನೀನು ಅವಾಗ ಎಂಜಿನಿಯರ್ ಆಗಿ ಒಂದು ಆ ಬ್ಯಾಕ್ಗ್ರೌಂಡಿಂದ ಬಂದೆ, ನಾನು ಇಂಜಿನಿಯರ್ ಆಗಿ. ಸೊ ನಾನು ಈ ಕಡೆ BCom ಸ್ಟೂಡೆಂಟು. ಅದಕ್ಕೆ ನೋಡು, ಕಲೆ ಅನ್ನೋದು ಎಲ್ಲರನ್ನ ಹೆಂಗೆ ಸೆಳೆಯುತ್ತೆ ಅಂತ ಅದಾಯಿತು. ಬಟ್ ಇವತ್ತು ಪ್ರೊಫೈಲ್ ಇಂಟ್ರಡಕ್ಷನ್ ಅಂತ ಕೊಡಬೇಕಂದ್ರೆ ಎಂಜಿನಿಯರ್, RJ, ಸಖತ್ ಸ್ಟುಡಿಯೋದ ಫೌಂಡರ್ ಆ್ಯಂಡ್ ZEE5ನಲ್ಲಿ ಕ್ರಿಯೇಟಿವ್ ಹೆಡ್, ಆ್ಯಂಡ್ ನಾವು ಆ್ಯಸ್ ಪ್ರೊಡ್ಯೂಸರ್ ಮರ್ಯಾದೆ ಪ್ರಶ್ನೆ ಸಿನಿಮಾ ಮೂಲಕ ಕೂತಿದ್ಯಾ ಅಂದರೆ ಅದು ನಿನ್ನ ಜರ್ನಿ. ಇಲ್ಲ ನಾನು ನೋಡು, ಅದೇನೋ ಹೇಳ್ತಾರಲ್ಲ, 10 ಕಡೆ ನೀರಿಗೋಸ್ಕರ ಅಗೆಯೋದ್ರ ಬದಲು ಒಂದೇ ಕಡೆ ಡೀಪಾಗಿ ಹೋಗ್ತಾ ಇರಿ ಅಂತ. ಅದು ನನಗೆ ಗೊತ್ತಾಗಿ ಮಾಡಿದ್ದಲ್ಲ, ಲೈಫ್ ಹಂಗೆ ಕರ್ಕೊಂಡೋಯ್ತು, ಹಂಗೆ ಕೂತಿದ್ದೀವಿ. ಬಟ್ ಅಗೇನ್ ಹಿಯರ್ ವಿ ಮೀಟ್ ಅಗೇನ್. ಹೇಗಿದೆಯಾ? ಸಖತ್. ಬಟ್ ಆ್ಯಕ್ಚುಲಿ ಏನು ಗೊತ್ತಾ, ಈಗ ಅಷ್ಟು ಏನೋ ಹೇಳ್ತಿದ್ದಲ್ಲ, ಅದು ಮಾಡಿದ್ದೆ ಇದು ಮಾಡಿದ್ದೆ ಅಂತೆಲ್ಲ, ಇವಾಗ ಅಷ್ಟು ವೇರಿಯೇಷನ್ಸ್ ಏನೋ ಎಲ್ಲ ಯೋಚನೆ ಮಾಡಿದಾಗ ಯಾಕೆ ನಾವು ಎಂಟರ್ಟೈನ್ಮೆಂಟ್ನ ಚೂಸ್ ಮಾಡಿದ್ವಿ ಅನ್ನೋದಿದೆ ಗೊತ್ತಾ. ಅಂದರೆ ಇವಾಗ ನಾವು ಸ್ಕೂಲಲ್ಲಿದ್ದಾಗ ಯಾವುದೋ ಗಣೇಶ ಹಬ್ಬಲ್ಲಿ ಡ್ಯಾನ್ಸ್ ಮಾಡ್ತಿದ್ದೆ, ಅವಾಗ ಜನ ಬಂದು ಚಪ್ಪಾಳೆ ಹೊಡೆದಾಗ ಅನಿಸ್ತಾ ಇತ್ತು, ಏನೋ ಇದೆ ನನ್ನಲ್ಲಿ ಅಂತ. ಅಂದರೆ ಪೀಪಲ್ ಇಷ್ಟು ಸೇ ಸೂಪರ್ ಗುರು ನೀನು ಅಂತ. ಕಾಲೇಜಿಗೆ ಬರ್ತಿದ್ದಂಗೆ ಸೂಪರಾಗಿ ಮಾತಾಡ್ತೀರಾ ನೀವು ಅಂತ. ಅಂದರೆ ಅಕ್ಕಪಕ್ಕ ಇರೋರು ಪುಷ್ ಮಾಡ್ತಾರೆ ಗೊತ್ತಾ. ಯು ಆರ್ ಸಮಥಿಂಗ್, ದೇ ಮೇಕ್ ಯು ರಿಯಲೈಸ್ ನಿನ್ನಲ್ಲಿ ಇದೆ ಗುರು ಇದು ಅಂತ. ಸೊ ಅದು ಒಳಗಡೆ ನಮಗೂ ಕೂಡ ಅದು ಅನ್ಸಕ್ಕೆ ಸ್ಟಾರ್ಟ್ ಆದಾಗ, ಸ್ಪಾರ್ಕ್ ಸಿಕ್ಕಿದಾಗ ಅದನ್ನು ಯಾಕೆ ಪ್ರೊಫೆಷನ್ ಮಾಡ್ಕೋಬಾರ್ದು ಅಂತ ಯೋಚನೆ ಮಾಡಿದಾಗ ಐ ಥಿಂಕ್ ಪ್ರಾಬ್ಲಿ ಅದಕ್ಕೊಂದು ಡ್ರೈವ್ ಇರುತ್ತೆ ಗೊತ್ತಾ. ರೋಡಿಗೆ ಇಳಿದ್ಬಿಡ್ತೀವಿ, ಡೆಸ್ಟಿನೇಷನ್ ಗೊತ್ತಿರಬೇಕು. ಯಾವುದೋ ರೋಡಲ್ಲಿ ಹೋಗ್ಬಿಟ್ರೆ ಕಳೆದೋಗ್ಬಿಡ್ತೀವಿ. ಈ ರೋಡಲ್ಲಿ ಹೋದರೆ ನಾನು ಇಲ್ಲಿಗೆ ಹೋಗ್ತೀನಿ ಅಂತ ಗೊತ್ತಿರುತ್ತಲ್ಲ. ಸೊ ಐ ಥಿಂಕ್ ಹಂತವಾಗಿ ಅಲ್ಲಿಗೆ ತಲುಪುವಂಥದ್ದು ಕಾರ್ಯಕ್ರಮ. ಟಾಕಿಂಗ್ ಅಬೌಟ್ ರೋಡ್ಸ್, ಎಸ್, ಐ ಆಮ್ ಶ್ಯೂರ್ ಬಿಗ್ FM ಅಂತ ರೋಡ್ ನಿನಗೆ ಸಿಗೋವರೆಗೂ ಅಲ್ಲಿವರೆಗೂ ನೀನು ಎಂಜಿನಿಯರ್ ಆಗಿದ್ದೆ, BMS ಸ್ಟೂಡೆಂಟು. ಆ ರೋಡೆಲ್ಲ ಕ್ಲಿಯರ್ ಇತ್ತಾ ನಿನ್ನ ಕೇಸಲ್ಲಿ? ಡೆಸ್ಟಿನಿ ಅಂತಾರಲ್ಲ, ನಂದು PUC ಆಗಿದ ತಕ್ಷಣ ನಾನು ಐ ವಾಂಟೆಡ್ ಟು ಡೂ DFT, ಡಿಪ್ಲೊಮಾ ಇನ್ ಫಿಲ್ಮ್ ಟೆಕ್ನಾಲಜಿ. ನಾನು ಅಪ್ಲೈ ಮಾಡಿಬಿಟ್ಟಿದ್ದೆ ಚೆನ್ನೈಯಲ್ಲೆಲ್ಲ. ಅವಾಗ ನಮ್ಮ ಅಪ್ಪ ಗೊತ್ತಾಯಿತು, ಅಯ್ಯೋ ನಮ್ಮ ಹುಡುಗ ಏನೋ ಈ ಥರ ಫಿಲಮ್ ಅಂದ್ಕೊಂಡು ಕಳೆದೋಗ್ಬಿಡ್ತಾನೆ ಅಂತೆಲ್ಲ ಹೇಳಿ ನನಗೆ ಅವರು ಈ ಚಾಕ್ಲೇಟ್ ಕೊಟ್ಟು ಮೋಸ ಮಾಡ್ತಾರಲ್ಲ ಆ ಥರ, ನೀನು ಫಸ್ಟ್ CET ಬರೆದ್ಬಿಡು, ಆಮೇಲೆ ನೋಡ್ಕೊಳ್ಳೋಣ ಇದನ್ನೆಲ್ಲ ಅಂತ. ನಾಮಕಾಸ್ತಾಗ ಹೋಗ್ಬಿಟ್ಟು CETನಲ್ಲಿ ಸುಮ್ಮನೆ ರ್ಯಾಂಡಮ್ ಆಗಿ ಏನೋ ಟಿಕ್ ಮಾಡಿ ಬಂದಿದ್ದೆ. ಅಲ್ಲಿ ನೋಡಿದ್ರೆ 2800 ರ್ಯಾಂಕಿಂಗು. ನೀನು ಸುಮ್ಮನೆ ಹಂಗೆ ಮಾಡಿದ್ದಕ್ಕೆ ಹಿಂಗೆ ಅಲ್ಲ, ನಿಜವಲ್ಲೂ ಗೊತ್ತಿಲ್ಲ, ನಾನು ಸೀರಿಯಸ್ ಆಗಿ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲಿಲ್ಲ. ಸರಿ, ಬಟ್ ಅದು ರ್ಯಾಂಕಿಂಗ್ ಒಳ್ಳೇದು ಬಂದ್ಬಿಡ್ತಲ್ವಾ. ನಮ್ಮ ತಂದೆ ಫ್ರೆಂಡ್ಸ್ ಎಲ್ಲ ನಿಮ್ಮ ತುಂಬ ಹುಡುಗ ಟ್ಯಾಲೆಂಟೆಡ್ ಇದ್ದಾನೆ ಅಂತ. ಅದು ಹೆಂಗೆ ಪ್ರೂವ್ ಮಾಡೋದು ಈಗ ಅವ್ರಿಗೆ, ಇಲ್ಲ ನಾನು ಅಲ್ಲಿಗೆ ಹೋಗಬೇಕು ಅಂತ. ಸೊ ಅದೊಂದು ಕ್ಲಾಶ್ ಇತ್ತು ಅಲ್ಲಿ. ಮತ್ತೆ ನಮ್ಮ ತಂದೆ, ಇಲ್ಲ ನೀ ಇಂಜಿನಿಯರಿಂಗ್ ಮುಗಿಸ್ಬಿಡು, ಆಮೇಲೆ ನೀನು ಏನು ಬೇಕಾದ್ರೂ ಮಾಡ್ಕೊ. ಸೊ ಈ ಬೇಸಿಕ್ ಇರುತ್ತೆ ಗೊತ್ತಾ, ಡಿಗ್ರಿ ಮಾಡಿಬಿಡಿ ನಮ್ಮ ಹುಡುಗ ಅಂತ
ಹೇಳ್ಕೊಬೇಕಲ್ಲ, ನಿಮ್ಮ ಹುಡುಗ ಏನು ಮಾಡಿದ್ದಾನೆ, ಒಂದು ಡಿಗ್ರಿ ಮಾಡ್ಕೊಂಡಿದ್ದಾನೆ ಅಂತ. ಆಲ್ಸೋ ಐ ಥಿಂಕ್ ಇದು ಅಪ್ಪ ಅಮ್ಮಂದ್ರದ್ದು ಒಂದು ಅವ್ರಿಗೇನೋ ಅನ್ಸತ್ತೆ, ಹೌದು ಇವ್ರುಗಳು ಏನೋ ಸೇಫ್ ಆಗಿ ಅವ್ರ ಮಕ್ಳನ್ನ ಸೇಫ್ ಮಾಡ್ಬೇಕಂತ ಅವ್ರು ಕೆಲವು ಸತಿ ಡಿಗ್ರಿ ಅಟ್ಲೀಸ್ಟ್ ಮುಗಿಸ್ಕೊ, ಏನಾಗಿಲ್ಲ ಅಂದ್ರೂ ತಪ್ಪಿಲ್ಲ, ಬೇಸಿಕ್ ಎಜುಕೇಷನ್ ಇರಲೇಬೇಕು. ಸೊ ಇಂಜಿನಿಯರಿಂಗ್ ಹೋದಾಗ ಝೀದು ಒಂದು ಶೂಟಿಗೆ ಅಂತ ಇಂಜಿನಿಯರಿಂಗ್ ಇದು ಅಲ್ಲಿ ನಮ್ಮ ಕಾಲೇಜಿಗೆ ಬಂದಿದ್ರು. ಹಾಗೆ ಮಾತಾಡ್ತಾ ಆ ಡೈರೆಕ್ಟ್ರ್ ನನಗೆ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಮಾತಾಡ್ತೀಯ ನೀನು ಅನ್ನೋ ಥರದ್ದು ಏನೋ ಒಂದು ಕಾಂಪ್ಲಿಮೆಂಟ್ ಕೊಟ್ಟರು. ಹೌದಾ, ಕರ್ಕೊಂಡು ಹೋಗ್ತೀರಾ ಆ್ಯಂಕರಿಂಗ್ಗೆ ಅಂತ ಬೈ ಸ್ಲಿಪ್ ಆಫ್ ದ ಟಂಗ್ ಕೇಳ್ದೆ ಅವ್ರಿಗೆ. ಆ್ಯಕ್ಚುಲಿ ಅಲ್ಲೇ ಕೌಂಟ್ರ್ ಕೊಡೋ ಥರ ಕರ್ಕೊಂಡೋಗ್ಬಿಡಿ, ನಾವು ಮಾತಾಡ್ತೀವಲ್ಲ ಹಂಗೆ ಆ ಟೈಪ್ಸು. ಅವ್ರು ನೋಡಿದ್ರು ಕಪ್ಗಿದೆಯಾ, ಬಟ್ ಆದರೂ ಪರವಾಗಿಲ್ಲ ನೀನು ಮಾತಾಡ್ತೀಯಾ ಅಂತೆಲ್ಲ ಹೇಳಿ ನಂಬರ್ ಇಸ್ಕೊಂಡು ಹೋದ್ರು. ನಂಗೆ ಗೊತ್ತಿರಲಿಲ್ಲ ಅದು ಅವ್ರು ಕಾಲ್ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಅರವಿಂದ್ ಅಂತ ನನ್ನ ಮೊದಲನೇ ಡೈರೆಕ್ಟ್ರು. ಆ್ಯಕ್ಚುಲಿ ನನಗೆ ಆ ಫಸ್ಟು ರೋಡಿಗೆ ತೊಗೊಂಬಂದುಬಿಟ್ಟು ಅವರೇನೆ. ಸೊ ಒಂದು 10 ದಿನ ಬಿಟ್ಟು ಈ ಕಾಲ್ ನಂಡಿ ಸೆಡ್, ಇಲ್ಲ ಒಂದು ಶೋ ಪ್ಲ್ಯಾನ್ ಮಾಡಿದ್ದೀನಿ, 10 ದಿನ ಬಂದುಬಿಡು ನೀನು ಆ್ಯಂಕರಿಂಗಿಗೆ ಅಂತ. ಸೊ ಝೀ ಕನ್ನಡದ ಮೊದಲ ಆ್ಯಂಕರ್ ನಾನು ಆ ಟೈಮ್ಗೆ, ಇಂಜಿನಿಯರಿಂಗಲ್ಲಿದ್ದೆ. ಸೊ ನಂಗೆ ಗೊತ್ತಿಲ್ಲ, ಡೆಸ್ಟಿನಿ ನಂಗೆ ಗೊತ್ತಿಲ್ಲ. ಆ್ಯಂಡ್ ಟಿ ವಿನಲ್ಲಿ ನನ್ನ ನೋಡಿ ಆ ಟೈಮ್ನಲ್ಲಿ ಬಿಗ್ FM ಲಾಂಚ್ ಆಗ್ತಿತ್ತು. ನನ್ನ ಶೋ ನೋಡಿ, ಇಲ್ಲ ಈ ಹುಡುಗ ಚೆನ್ನಾಗಿ ಮಾತಾಡ್ತಾನೆ, ಇವನ್ನ ಕರೆಸಿ ಅಂತ ಹೇಳಿ ದೇ ಸ್ಟಾರ್ಟೆಡ್ ಹಂಟಿಂಗ್ ನನ್ನ ನಂಬರ್ಗೆ. ಆ್ಯಂಡ್ ಕಾಲ್ ಬಂತು, ಬಾ ಈ ಥರ ಬಿಗ್ FM ಲಾಂಚ್ ಮಾಡ್ತಾಯಿದ್ದೀವಿ ಬನ್ನಿ ಅಂತ. ನಾನು 2-3 ಸತಿ, ನಂಗೆ ರೇಡಿಯೋ ಅಂದರೆ ಏನೊಂದು ಗೊತ್ತಿರಲಿಲ್ಲ, 2-3 ಸತಿ ಅದನ್ನು ನೆಗ್ಲೆಕ್ಟ್ ಮಾಡಿದ್ದೆ. ನಂಗೆ ಗೊತ್ತಿಲ್ಲ, ಇದು ಫೀಲ್ಡೇ ಗೊತ್ತಿಲ್ಲ, ಇದು ನಂಗೆ ಅರ್ಥ ಆಗಿಲ್ಲ ಇದು ಅಂತೆಲ್ಲ ಹೇಳಿ. ಆಮೇಲೆ ಅಗೇನ್ ಅರವಿಂದ್ ಅವರೇ, ಇಲ್ಲ 2-3 ಸತಿ ಕಾಲ್ ಮಾಡ್ತೀಯಾರೆ ಅಂದರೆ ನಿಂದೇನೋ ಅದ್ರಲ್ಲಿ ಡೆಸ್ಟಿನಿ ಇದೆ, ಮಿಸ್ ಮಾಡಬೇಡ, ಸುಮ್ಮನೆ ಹೋಗು, ಅವ್ರು ಏನು ಹೇಳ್ತಾರೆ ಸುಮ್ಮನೆ ಕೇಳು, ಆಮೇಲೆ ನೋಡ್ಕೊ ಅಂತ. ಸುಮ್ಮನೆ ಬಂದೆ, ಅಲ್ಲೇನೋ ಆಡಿಷನ್ ಮಾಡಿದ್ರು, ಸೆಲೆಕ್ಟ್ ಆದೆ, ನಿಮ್ಮನ್ನೆಲ್ಲ ಮೀಟ್ ಮಾಡಿದೆ, ಅಲ್ಲೇನೋ ಜರ್ನಿ ಶುರು ಆಯಿತು. ಗೊತ್ತಿಲ್ಲದಂಗೆ ರೇಡಿಯೋದಲ್ಲಿ 16 ವರ್ಷ ಹೊರಟೋಯ್ತು. ಬಟ್ ಈ 16 ವರ್ಷದಲ್ಲಿ ಐ ಗಾಟ್ ಅ ಆಪರ್ಚುನಿಟಿ ಟು ಮೀಟ್ ಎವ್ರಿಬಡಿ. ಅಂದರೆ ನಂಗೆ ಯಾವ ಇಂಡಸ್ಟ್ರಿನಲ್ಲಿ ಬರಬೇಕು ಅಂತ ನಾನು ತುಂಬ ಆಸೆಪಟ್ಟು DFT ಅಂತ ಯೋಚನೆ ಮಾಡಿದ್ದೆ. ಬ್ರಿಡ್ಜ್ ಆಯಿತು, ಜನಗಳನ್ನ ಮೀಟ್ ಮಾಡಿದೆ, ಗೊತ್ತಾಯಿತು ಹೆಂಗೆ ವರ್ಕ್ ಆಗುತ್ತೆ, ಏನಾಗುತ್ತೆ. ಅದ್ರ ಮಧ್ಯೆ ಏನೋ ಡಿಜಿಟಲ್ ರೆವಲ್ಯೂಷನ್ನು ಎಲ್ಲ ಕಡೆಗೆ ನಡೀತಿದೆ, ಕನ್ನಡದಲ್ಲಿ ಯಾಕಿಲ್ಲ, ಏನೇನೋ ಯೋಚನೆಗಳು, ಅದು ಮಾಡಿದೆ. ಫೈನಲಿ ಇಲ್ಲಿ ಬಂದು ಒಂದು ಸಿನಿಮಾ ಮಾಡಿದ್ದೀನಿ. ಅಂದರೆ ಅವಾಗ ಏನು DFT ಅಂತ ಯೋಚನೆ ಮಾಡಿದೆ, ಇವತ್ತು ಆ್ಯಕ್ಚುಲಿ ಒಂದು ಸಿನಿಮಾ ಆಗಿದೆ. ಸೊ ಅದು ಅಲ್ಲಿ ಕರ್ಕೊಂಡು ಹೋಗುತ್ತೆ. ಅಂದರೆ ನೀವು ಫೋಕಸ್ಡಾಗಿ ಅದನ್ನೇ ಯೋಚನೆ ಮಾಡ್ತಾ ಇದ್ದರೆ ಡೆಫಿನೆಟಾಗಿ ಅದಕ್ಕೆ ನಿಮ್ಮ ಯೂನಿವರ್ಸ್ ನಿಮಗೆ ಅದಕ್ಕೆ ಬೇಕಿರೋ ಸವಲತ್ತುಗಳು ಎಲ್ಲರನ್ನೂ ಪರಿಚಯ ಮಾಡಿಸೋದು, ಆ್ಯಂಡ್ ಯು ಮೀಟ್ ದ ರೈಟ್ ಪರ್ಸನ್ ಅಟ್ ದ ರೈಟ್ ಟೈಮ್ ಅಂತಾರಲ್ಲ, ಹಾಗೆ ಲೈಫ್ ಚೇಂಜ್ ಆಗುತ್ತೆ. ನನಗೆ ನಿನ್ನ ಫಸ್ಟ್ ಟೈಮ್ ನಾನು ನೋಡಿದಾಗ ನಾವು ಡೈರೆಕ್ಟ್ ಮೈಕಾದಲ್ಲೇ ಮೀಟ್ ಮಾಡಿದ್ದ. ಬಿಕಾಸ್ ಓಕೆ, ನಮ್ಮ ಕೇಳುಗರಿಗೆ, ನಮ್ಮ ನೋಡುಗರಿಗೆ ಒಂದು ಕತೆ ಹೇಳಬೇಕು. ಐ ಥಿಂಕ್ ಬಿಗ್ FM ಅವಾಗ ಒಂದೇ ಸತಿಗೆ ಇಡೀ ಇಂಡಿಯಾದಲ್ಲಿ ಎಲ್ಲ ಸಿಟಿನಲ್ಲೂ ಲಾಂಚ್ ಮಾಡ್ತಾಯಿದ್ರು, ಒಂದು 45-50 ಸ್ಟೇಷನ್ನಲ್ಲಿ. ಸೊ ಎಲ್ಲ ಕಾಲೇಜ್ನಲ್ಲಿ ಆಡಿಷನ್ಸ್ ನಡೆಯೋ ಥರ ಎಲ್ಲ ಊರುಗಳಿಂದ 8 ಜನನ್ನ ಒಂದು ಕಡೆ ಅಹಮದಾಬಾದಲ್ಲಿ ಕೂಡ ಹಾಕಿ, ದೆನ್ ಅಲ್ಲೂ ಕೂಡ ನಮಗೆಲ್ಲ ಏನು ಗ್ಯಾರಂಟಿ ಇಲ್ಲ, ಎಂಪ್ಲಾಯಿ ಏನಾದ್ರು ಕಾಂಟ್ರಾಕ್ಟ್ ಎಲ್ಲ ಇರಲ್ಲ, ಅಲ್ಲೂ ಪಾಸ್ ಆದರೆ ಸೆಲೆಕ್ಟ್ ಆದರೆ ಉಳ್ಕೋತೀವಿ ಅನ್ನೋ ಇದರಲ್ಲಿ ನನ್ನನ್ನಂತೂ ಇದು ಮಾಡಿದ್ರು. ನಿಮ್ಮದು ನೀವೆಲ್ಲ ಹೊರಟ್ಬಿಟ್ಟಿದ್ರಿ, ನೀವೆಲ್ಲ 1 ತಿಂಗಳು ಆಲ್ರೆಡಿ ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಟ್ಟಿದ್ರಿ ಅಲ್ಲಿ. ನಾನು ಲಾಸ್ಟ್ ಮಿನಿಟ್ ಎಂಟ್ರಿ, ಇನ್ನೇನು ಆ ವರ್ಕ್ಶಾಪ್ ಎಲ್ಲ ಮುಗೀತಿದೆ, ಲಾಸ್ಟ್ 3 days 4 days ಇದೆ ಅಂದಾಗ ಅವಾಗ ನನಗೆ ಫ್ಲೈಟ್ ಬುಕ್ ಮಾಡಿ, ಇಲ್ಲ ಇದು ನಡೀತಿದೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದು. ಅಂದರೆ ಅಲ್ಲೂ ಯು ಹ್ಯಾಡ್ ಅ ಆಫರ್ ಲೆಟರ್ ಆನ್ ಹ್ಯಾಂಡ್ ಅಥವಾ ಸ್ಟಿಲ್ ಟ್ರೈ ಅಂತ ನೀನು ಕಳಿಸಿದ? ಇಲ್ಲ, ಅಂದರೆ ನನಗೇನಾಗಿತ್ತು, ನೀವೆಲ್ಲ ಟ್ರೈನಿಂಗ್ ಹೊರಟಾಗ ನನಗೆ ಆ್ಯಕ್ಚುಲಿ ಈ ಥರ ಹೋಗ್ತಿದೆ, ನೀವು ಇಮಿಡಿಯೇಟ್ ಹೊರಡ್ಬೇಕು ಅಹಮದಾಬಾದ್ಗೆ ಅಂತ ಬಂತು. ನಾನು ಇಂಜಿನಿಯರಿಂಗ್ ಇನ್ನು ನಂದು ಲಾಸ್ಟ್ ಒಂದು 2-3 ಸಬ್ಜೆಕ್ಟ್ಸ್ ಇತ್ತು, ಬರೀಬೇಕಿತ್ತು. ಅಂದರೆ ಬ್ಯಾಕ್ ಅಲ್ಲ, ಆ್ಯಕ್ಚುಲಿ ಎಕ್ಸಾಮಿನೇಷನ್ ನಡೀತಿತ್ತು. ಎಕ್ಸಾಮ್ ಮುಗಿಸೋರ್ಗು ನಾನು ಹೋಗೋಕ್ಕಾಗಲ್ಲ ಅಂಥೇಳಿ ನಾನು ಐ ಡಿಲೇಡ್. ಎಕ್ಸಾಮ್ ಮುಗಿದಾದ್ಮೇಲೆ ಮತ್ತೆ ಫಾಲೋಅಪ್ ಮಾಡಿದ್ರು, ನಿಮ್ಗೆ ಮುಗ್ದಿದ್ಯಾ, ಈಗ ಹೊಡ್ಬೋದಾ ಅಂತ. ಸೊ ಲಾಸ್ಟ್ 3 days 4 days ಇತ್ತು. ಸರಿ, ನನಗೇನು ಅಂತಲೂ ಗೊತ್ತಿಲ್ಲ, ಫ್ಲೈಟ್ ಬುಕ್ ಮಾಡಿದ್ರು, ಅಲ್ಲಿ ಹೋದೆ, ಎಲ್ಲರನ್ನೂ ಮೀಟ್ ಮಾಡಿದೆ, ಗೊತ್ತಿಲ್ಲ ಅಲ್ಲಿ ಇದೀನೋ ಇಲ್ವೋ ನನಗೂ ಗೊತ್ತಿಲ್ಲ. ಆಮೇಲೆ ವಾಪಸ್ ಬಂದಮೇಲೆ ಹೇಳಿದ್ರು, ಇಲ್ಲ ಗುರು ನಿನ್ನನ್ನು ಇಟ್ಕೊಂಡೇನೋ ಒಂದು ಶೋ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ, ಇದೆಯಾ ನೀನು ಅಂತ. ಹೌದಾ, ಇದೀನ. ಸೊ ಟುಡೇ ವೆನ್ ಯು ಲುಕ್ ಬ್ಯಾಕ್, ಈ ಐಡೆಂಟಿಟಿನ ಇಟ್ಕೊಂಡು ಮುಂದೆ ನಾನು ಏನೋ ಮಾಡ್ತೀನಿ ಅಂತ ಸ್ವಂತ ಆಲೋಚನೆ ನಿನಗೆ ಬಂದಿದ್ದು ಆ ಫೇಸ್ ಯಾವುದು? ಹೌ ಡು ಯು ಲುಕ್ ಬ್ಯಾಕ್ ಅಟ್ ಇಟ್ ಟುಡೇ? ಇಲ್ಲ, ಅದೇ ಹೇಳಿದ್ನಲ್ಲ, ಲಾಂಗರ್ ರನ್ನಲ್ಲಿ ಲೈಫಲ್ಲಿ ಏನು ಮಾಡಬೇಕು ಅನ್ನೋ ವಿಷನ್ ತುಂಬ ಕ್ಲಾರಿಟಿ ಇದೆ. ಅಂದರೆ ಎಲ್ಲಿಗೆ ಹೋಗಬೇಕು, ಏನು ಅಚೀವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಲೈಫಲ್ಲಿ. ಮೂವೀಸ್ಗಿಂತ ಟೆಲಿಂಗ್ ಸ್ಟೋರೀಸ್. ಅಂದರೆ ಏನಾಗುತ್ತೆ, ಎವ್ರಿ 10 ವರ್ಷ ಒಂದು ಫಾರ್ಮ್ಯಾಟ್ ಚೇಂಜ್ ಆಗುತ್ತೆ. ಸೊ ರೇಡಿಯೋ ಇಸ್ ಎ ಫಾರ್ಮ್ಯಾಟ್, ಈಗ OTTನಲ್ಲಿ ಕತೆ ಹೇಳೋದು ಇಸ್ ಎ ಫಾರ್ಮ್ಯಾಟ್, ಪುಸ್ತಕ ಇಸ್ ಎ ಫಾರ್ಮ್ಯಾಟ್, ಥಿಯೇಟ್ರ್ ಇಸ್ ಎ ಫಾರ್ಮ್ಯಾಟ್. ಹಾಗೆ ಸೈಕಲಾಜಿಕಲಿ ಜನ ಇವತ್ತಿನ ಲೈಫ್ ಸ್ಟೈಲ್ನಲ್ಲಿ ಅವ್ರಿಗೆ ಸಿಗೋ ಟೈಮ್ನಲ್ಲಿ ಕತೆಗಳನ್ನ ಕೇಳೋದಕ್ಕೆ ರೆಡಿ ಇದ್ದಾರೆ. ಅಂದರೆ ಅದು 10 ನಿಮಿಷನ 5 ನಿಮಿಷನ 3 ನಿಮಿಷನ ಇವತ್ತು ಕನ್ಸ್ಯೂಮ್ ಮಾಡ್ತಿದ್ದಾರೆ. ಬಟ್ ಆ ಕತೆಗಳು ಚೆನ್ನಾಗಿರೋ ಕತೆಗಳು, ಆ್ಯಂಡ್ ಅದರಲ್ಲಿ ಏನೋ ಒಂದು ಇನ್ಸ್ಪೈರಿಂಗ್ ಆಗಿರೋದು, ಅವ್ರ ಲೈಫ್ನ ಏನೋ ಒಂದು ಅದರಿಂದ ಒಂದು ಟೇಕ್ ಅವೇ ಇರಬೇಕು, ಆ್ಯಂಡ್ ಅದೇನೋ ಒಂದು ಸ್ಪಾರ್ಕ್ ಕ್ರಿಯೇಟ್ ಮಾಡಬೇಕು ಅವ್ರಿಗೆ. ಈ ಥರ ಕತೆಗಳು ಹೇಳಬೇಕು ಅಂತ ಇವಾಗಲ್ಲ, ರೇಡಿಯೋ ಇದರಿಂದನೂ ಕೂಡ ತುಂಬ ಆಸೆ ಇಟ್ಕೊಂಡು ಅದನ್ನು ಹೇಳ್ತಾ ಬಂದವನು. ಬಟ್ ಈ ಸ್ಟೋರಿ ಟೆಲ್ಲಿಂಗ್ ಇದೆಯಲ್ಲ, ಇದು ಸದ್ಯಕ್ಕೆ ತುಂಬ ಜನಗಳಿಗೆ ಇಮಿಡಿಯೇಟಾಗಿ ರೀಚ್ ಆಗುವಂಥ ಒಂದು ಸಾಧ್ಯತೆ ಇರುವಂಥದ್ದು ಸದ್ಯಕ್ಕೆ ಸಿನಿಮಾಗಳ ಮೂಲಕ. ಆ್ಯಂಡ್ ಅದರಲ್ಲಿ ಒಳ್ಳೆ ಕತೆಗಳನ್ನ ಹೇಳಬೇಕು ಅಂತ ಒಂದು ವಿಷನಲ್ಲಿ ತುಂಬ ವರ್ಷಗಳ ಪ್ಲ್ಯಾನ್ ಇದು. ಬಟ್ ಅಲ್ಲಿಗೆ ಅಚೀವ್ ಮಾಡಲಿಕ್ಕೆ ಇಟ್ ಟುಕ್ ಆಲ್ಮೋಸ್ಟ್ 10 years ನನಗೆ.
ಅಂದರೆ ಈ ಪಾತಿಗೆ ಬರಲಿಕ್ಕೆ ಇವತ್ತು ಬಂದು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿ ಅದನ್ನು ತೋರಿಸ್ಲಿಕ್ಕೆ ಅದು ಒಂದು ಜರ್ನಿ ಇದೆಯಲ್ಲ, ಅದು ಇಟ್ ವಾಸ್ ನಾಟ್ ದಟ್ ಈಸಿ. ಅಂದರೆ ಈಗ ಉದಾಹರಣೆಗೆ ನಾನು ಕೇಳಿದೆ, ಈಗ ನಮ್ಮ ಮೇಕಪ್ ಆರ್ಟಿಸ್ಟ್ ಒಬ್ಬರು ಮೋನಿಕಾ ಅಂತ, ಪ್ರದೀಪಿಂದ ನೀವೇನು ತಿಳ್ಕೊಬೇಕು, ಪ್ರದೀಪ್ ಅಂದ ತಕ್ಷಣ ಅವರು ರೇಡಿಯೋದಲ್ಲೆಲ್ಲ ಸಖತ್ ಅವರೆಲ್ಲ ಕೇಳಿದ್ದೀವಿ ನಾವು, ಆದರೆ ಅವ್ರು ಸೋಷಿಯಲ್ ಮೀಡಿಯಲ್ಲಿ ಅಷ್ಟೊಂದು ಆ್ಯಕ್ಟಿವ್ ಇಲ್ಲ, ಅವ್ರ ಪರ್ಸನಲ್ ಲೈಫಲ್ಲಿ ಏನು ನಡೀತದೆ ಗೊತ್ತಿಲ್ಲ, ಸಡನ್ನಾಗಿ ಅವರು ಸಿನಿಮಾ ಏನೋ ಮಾಡಬೇಕು ಪ್ರೊಡಕ್ಷನ್ ಅಂದರೂ ಅಷ್ಟೊಂದು ಮಧ್ಯೆ ಕಾಣಿಸ್ಕೊಳ್ಳಿಲ್ಲ ಅಂತ ಒಂದು ಸೆಂಟೆನ್ಸ್ ಯೂಸ್ ಮಾಡಿದ್ಲು. ನಾನು ಅಗೇನ್ ಬ್ರಿಡ್ಜ್ ಟೆಲಿಂಗ್ ದಿಸ್ ಒಂದು ಪಲ್ಸ್ ಅಂತ ಹೇಳಿದೆಯಲ್ಲ, ಜನಗಳು ಕೆಲವರು ನಿನ್ನ ಬಗ್ಗೆ ಹೇಗೆ ಯೋಚನೆ ಮಾಡ್ತಾರೆ ಅಂತ. ಸೊ ನೀನು ಅದನ್ನು ಓಪನ್ ಮಾಡಿದೆ, ಅಷ್ಟು ಈಸಿ ಇರಲಿಲ್ಲ ಅಂತ. ರೇಡಿಯೋ ಪಾಪ್ಯುಲಾರಿಟಿ ಸಕ್ಸಸ್ ಒಂದು ಕಡೆ ಇತ್ತು ನಿನಗೆ. ದೀಪು ಅಂದರೆ ಐ ರಿಮೆಂಬರ್, ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಟಾಕ್ ಅಬೌಟ್ ದಟ್ ಚಾಪ್ಟರ್. ಬಿಗ್ ಎಫ್ ಎಮ್ ಅಂದರೆ ಕೆಲವು ಹೆಸರುಗಳಂತೆಲ್ಲ ಬಂದಾಗ ಅದರಲ್ಲಿ ನೀನು ಖಂಡಿತ ಯು ಆರ್ ಒನ್ ಆಫ್ ದ ಬಿಗ್ ನೇಮ್ಸ್ ದೇರ್. ಆವಾಗ ಬೇರೆ ಯಾವುದೋ ರೇಡಿಯೋ ಸ್ಟೇಷನ್ ನಿನ್ನನ್ನು ಹೈರ್ ಮಾಡೋಕ್ಕೆ ಟ್ರೈ ಮಾಡಿ ಅಲ್ಲಿ ಏನೋ ಒಂದು ಸ್ವಲ್ಪ ಕೆಲವುದು ಕೋರ್ಟು ಕಚೇರಿ ಥರ ಅಲ್ಲಿಯೋ ಇಲ್ಲ, ಬಟ್ ಮಜಾ ಇದೆ ಅದರಲ್ಲಿ. ಏನಿದೆ ಹೇಳ್ಬೋದು ಜನಕ್ಕೆ. ಅದು ಐ ಥಿಂಕ್ ಇಂಡಿಯಾದಲ್ಲಿ ಒಂದು ರೇಡಿಯೋ ಸ್ಟೇಷನ್ ಒಬ್ಬ ಆರ್ಜೆ ಮೇಲೆ ಕೇಸ್ ಹಾಕಿರೋದು ನಾನೇ ಮೊದಲನೇ ಆರ್ಜೆ. ಅಂದರೆ ಇಟ್ಸ್ ಎ ಕಾಷನ್ ಎಲ್ಲರಿಗೂ ಕೂಡ. ನೆಕ್ಸ್ಟ್ ಟೈಮ್ ಇನ್ನೂ ಕಾಂಟ್ರಾಕ್ಟ್ಸ್ ಎಲ್ಲ ಸೈನ್ ಮಾಡಬೇಕಾದ್ರೆ ಎಲ್ಲದರಲ್ಲೂ ಕೂಡ ಯಾವುದೋ ಒಂದು ಪಾಯಿಂಟ್ನಲ್ಲಿ ಯಾವುದೋ ಒಂದು ಪದ ನಿಮ್ಗೆ ಅರ್ಥ ಆಗಿರಲ್ಲ ಅಂದರೆ ದಯವಿಟ್ಟು ಯಾರನ್ನಾದ್ರು ಕನ್ಸಲ್ಟ್ ಮಾಡಿ ಏನಿದು ಅಂತ ಅರ್ಥ ಮಾಡ್ಕೊಂಡು ಆಮೇಲೆ ಸೈನ್ ಮಾಡಿ. ಸೂಡೋ ನೇಮ್ ಅಂತೇನೋ ಇತ್ತು ಅದರಲ್ಲಿ, ಸೂಡೋ ನೇಮ್ ಬಿಲಾಂಗ್ಸ್ ಟು ದ ಕಂಪನಿ ಅಂತ. ನಮಗೇನು ಗೊತ್ತಿತ್ತ ಸೂಡೋ ನೇಮ್ ಅಂದರೆ ಏನು? ಬಿಕಾಸ್ 40 ಪೇಜ್ ಕಾಂಟ್ರಾಕ್ಟ್ನಲ್ಲಿ ಓದಿರಲ್ಲ, ಯಾವ ಪಾಯಿಂಟ್ನೂ ಅಷ್ಟು ಡೀಟೇಲ್ಡಾಗಿ ನೋಡಿರಲ್ಲ ಆ ಟೈಮಲ್ಲಿ, ಸೈನ್ ಮಾಡಿ ಬಿಟ್ಬಿಟ್ಟಿದೆ. ಸೊ ಇಲ್ಲಿ ಬಾನೇರ್ ಬಂದಾಗ ಕೇಸ್ ಏನಾಗಿತ್ತು ಅಂತ ಹೇಳಿದ್ರೆ, ಇಲ್ಲ ಇಲ್ಲಿದ್ದೊಬ್ಬ ಆರ್ಜೆ ಇನ್ನೊಂದು ಸ್ಟೇಷನ್ಗೆ ಹೋಗಿ ಸೇಮ್ ಹೆಸರನ್ನ ಉಪಯೋಗಿಸ್ತೀಯಾನೆ ಅನ್ನೋದು ವಾಸ್ ದ ಕೇಸ್. ಅದಾದಮೇಲೆ ನನಗೆ ಗೊತ್ತಿರೋ ಒಬ್ಬರು ವೆರಿ ಸೀನಿಯರ್ ಲಾಯರ್ಗೆ ತುಂಬ ಫ್ರ್ಯಾಂಕಾಗಿ ಹೇಳಿದೆ, ಸರ್ ಹಿಂಗೆ ನಡೀತಿದೆ, ನನಗೆ ಗೊತ್ತಿಲ್ಲ ನಾನು ಏನು ತಪ್ಪು ಮಾಡಿದ್ದೀನಿ, ಯಾಕೆ ಇದು ಮಿಸ್ ಆಯ್ತದೆ ಅಂತ. ಅದಾದಮೇಲೆ ಅದು ಇಮಿಡಿಯೇಟಾಗಿ ಅವರು ಟೇಕ್ ಓವರ್ ಮಾಡಿದ್ರು. ಒಂದೇ ಸಿಟ್ಟಿಂಗು ಡೈರೆಕ್ಟಾಗಿ ಜಡ್ಜಿಗೆ ಅದನ್ನೇ ಹೇಳಿದರು, ದೀಪು ಅನ್ನೋದು ಈ ಹುಡುಗನ ಹೆಸರು, ಅವ್ರು ಯಾರು ಬಂದು ಕ್ಲೇಮ್ ಮಾಡ್ತಾರೆ, ಹೆಂಗೆ ಕ್ಲೇಮ್ ಮಾಡ್ತಾರೆ, ಇದಕ್ಕೇನಾದ್ರು ಇದ್ದರೆ ಮಾತಾಡೋಣ ಅಂತ ಹೇಳಿ ಸ್ಟಾರ್ಟ್ ಆಫ್ ದ ಆರ್ಗ್ಯುಮೆಂಟ್. ಒಂದೇ ಸಿಟ್ಟಿಂಗಲ್ಲಿ ಕೇಸ್ ಕ್ಲೋಸ್ ಆಯಿತು. ಈ ಕೆಲವು ಸತಿ ನಿನಗೆ ಗೊತ್ತಿಲ್ಲದಿರೋ ಹಾಗೆ ಒಂದು ಬ್ಲೋ ಬರುತ್ತೆ ಗೊತ್ತಾ, ನಾವು ಏನೋ ಅಂದ್ಕೊಂಡು ಅಲ್ಲಿವರೆಗೂ ಒಂದು ಸ್ಪೀಡಲ್ಲಿ ಹೋಗ್ತಾ ಇರ್ತೀವಿ, ಸಡನ್ನಾಗಿ ಒಂದು ಸ್ಪೀಡ್ ಬ್ರೇಕರು ಅಥವಾ ಯಾವುದೋ ಒಂದು ಆಕ್ಸಿಡೆಂಟಲ್ಲಿ ಆದಾಗ ದೋಸ್ ಕೈಂಡ್ ಆಫ್ ಇನ್ಸಿಡೆಂಟ್ಸ್ ನಿನಗೆ ಏನು ಮಾಡ್ತಾ ಹೋಯಿತು ಆ್ಯಸ್ ಅನ್ ಇಂಡಿವಿಜುವಲ್ ಪ್ರದೀಪಂಗೆ? ನನಗೇನು ಮೆಚುರಿಟಿ ಕೊಡ್ತಾ ಹೋಯಿತು. ಅಂದರೆ ಕೆಲವು ಸತಿ ಏನಾಗುತ್ತೆ, ಎಂಟರ್ಟೈನ್ಮೆಂಟ್ ಬಿಸ್ನೆಸ್ನಲ್ಲಿ ತುಂಬ ಎಕ್ಸೈಟ್ಮೆಂಟಲ್ಲಿ ಇರ್ತೀವಿ, ಇದು ಹಂಗೆ ಮಾಡೋಣ, ಹಿಂಗೆ ಮಾಡೋಣ. ಪ್ರಾಕ್ಟಿಕಲಿ ಒಂದಷ್ಟು ಚಾಲೆಂಜಸ್ ಏನು ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿದ್ದರೆ, ಪ್ರಿಪೇರ್ಡ್ ಆಗಿದ್ದರೆ, ಅದು ಬಂದಾಗ ಸಡನ್ನಾಗಿ ಸ್ಟ್ರೆಸ್ ಆಗೋದು, ನಂಗೆ ಗೊತ್ತಾಗ್ತಿಲ್ಲ ಅನ್ನೋದು ಇಲ್ಲ. ಇದು ಬರುತ್ತೆ ನಂಗೆ ಗೊತ್ತು, ಪ್ರಿಪೇರ್ಡ್ ಆಗಿದ್ದೀನಿ, ಇದು ಬಂದರೆ ಈ ಥರ ಮಾಡ್ತೀನಿ, ಇದು ಬಂದಿಲ್ಲ ಅಂದರೆ ಈ ಥರ ಮಾಡ್ತೀನಿ. ಸೊ ಅಷ್ಟು ಮೆಚುರಿಟಿ ನಂಗೆ ಅದು ಕೊಡ್ತಾ ಹೋಯಿತು ಪ್ರತಿ ಸಿಚುಯೇಷನ್. ಮೆಚುರಿಟಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಪ್ಲ್ಯಾನ್ಸ್ ABC ಇದರ ಇಲ್ಲ ಅಂದರೆ ನೆಕ್ಸ್ಟ್ ಏನು, ವಾಟ್ ನೆಕ್ಸ್ಟ್ ಅನ್ನೋದು. ಹಾಂ, ಅದು ಯೂಶಲಿ ಹೇಳ್ತಾರೆ ಪ್ಲ್ಯಾನ್ ಬಿ ಇರಬಾರ್ದು, ಪ್ಲ್ಯಾನ್ ಎ ಮಾತ್ರ ಯೋಚನೆ ಮಾಡಬೇಕು. ಗುಡ್, ಪ್ಲ್ಯಾನ್ ಎ ಯೋಚನೆ ಮಾಡ್ತಿರ್ಬೇಕು, ಬಟ್ ಪ್ಲ್ಯಾನ್ ಬಿ ಈ ಥರ ಬರಬಹುದು ಅನ್ನೋದ್ರ ಒಂದು ಕಾನ್ಷಿಯಸ್ನೆಸ್ ಇರಬೇಕು. ನಮ್ಮ ಆಫೀಸಲ್ಲಿ ಒಂದು ಪೋಸ್ಟರ್ ಇದೆ, ಇಫ್ ಪ್ಲ್ಯಾನ್ ಎ ಡಸಂಟ್ ವರ್ಕ್ ಯು ಹ್ಯಾವ್ 25 more alphabets ಅಂತ. ಅಂದರೆ ಸೂಪರ್. ಐ ಥಿಂಕ್ ಆ ಆಪ್ಟಿಮಿಸಮ್ ಅನ್ನೋದು ಲೈಫಲ್ಲಿ ನನಗಂತೂ ಇತ್ತೀಚೆಗೆ ಬಂದಿದೆ. ಐ ಡೋಂಟ್ ನೋ, ನನ್ನ ಇನಿಷಿಯಲ್ 20s ಇರುತ್ತಲ್ಲ, 23 ನಾನು ಆರ್ಜೆ ಆದಾಗ, ಐ ವಾಸ್ 23 year old. ಕಾರ್ಪೊರೇಟ್ ಸೆಟಪಲ್ಲಂತೂ ಟ್ಯಾಲೆಂಟ್ಸ್ಗಳು ಒಂದು ನಮ್ಮನ್ನು ಹ್ಯಾಂಡಲ್ ಮಾಡ್ಕೋಬೇಕು, ಜನಗಳನ್ನು ಹ್ಯಾಂಡಲ್ ಮಾಡ್ಕೋಬೇಕು, ಪ್ಲಸ್ ಇಲ್ಲಿ ಕಾರ್ಪೊರೇಟ್ರಲ್ಲಿ ಒಳಗಡೆ ಇರೋ ಪಾಲಿಟಿಕ್ಸು, ಐ ವುಡಂಟ್ ಕಾಲ್ ಇಟ್ ಅ ನೆಗೆಟಿವ್ ಥಿಂಗ್. ಮನುಷ್ಯರಲ್ಲಿ ಇರ್ತಾರೋ ಅಲ್ಲಿ ಪಾಲಿಟಿಕ್ಸ್ ಸಹಜ, ಈಗೋ ಇರುತ್ತೆ, ನಾನು ನನ್ನಿಂದ ಅವಳು ಅಥವಾ ಹಾಂ, ಅದೆಲ್ಲವನ್ನು ಹ್ಯಾಂಡಲ್ ಮಾಡ್ತಾ ಹೋಗ್ತಾ ನನಗಂತ ಐ ಗೆಸ್ ರೇಡಿಯೋ ಶೋ ನನ್ನನ್ನು ಕಾಪಾಡ್ತಾ ಇದೆ, ನನಗೊಂದು ಐಡೆಂಟಿಟಿ ಕೊಟ್ಟಿದೆ ಅನ್ನೋದು ಒಂದು ಇದಿತ್ತು, ಎಮೋಷನ್ ಇತ್ತು. ಅದಕ್ಕೆ ನಾನು ಏನು ಬೇಕಾದ್ರೆ ಮಾಡೋಕ್ಕೆ ರೆಡಿ ಇದೆ. ವಾಟ್ ವಾಸ್ ಯು? ಈಗ ಜನ ಕೇಳ್ಬೇಕಾರೆ ಅನ್ಕೊಳ್ತಿರ್ತಾರೆ, ಅಯ್ಯೋ ಇವ್ರು ಶೋ ಎಲ್ಲ ಕೇಳ್ಬೇಕಾರೆ ಇವ್ರ ಲೈಫ್ ಎಷ್ಟು ಚೆನ್ನಾಗಿದೆ, ಇವ್ರೆಲ್ಲ ಸೂಪರ್ ಅನ್ಕೊಳ್ತಿದ್ವಿ, ಇವ್ರಿಗೂ ಇಷ್ಟೆಲ್ಲ ಕಷ್ಟ ಇದೆಯಾ? ಆಬ್ವಿಯಸ್ಲಿ ಜರ್ನಿ ಇಸ್ ನಾಟ್ ಈಸಿ, ಯಾರ ಜರ್ನಿನೂ ಈಸಿ ಇಲ್ಲ. ಅಂದರೆ ಇಟ್ಸ್ ಬಿಕಾಸ್ ಇದು ಮೈಕು ಅಥವಾ ಇನ್ನೊಂದು ಯಾವುದೋ ಕ್ಯಾಮ್ರಾ ಅಂದ ತಕ್ಷಣ ಎಲ್ಲ 100 ಜನರ ಕಣ್ಣಿಗೆ ಕಾಣತ್ವಿ ಹೊರತು ಎಂಡ್ ಆಫ್ ದ ಡೇ ಅದು ಒಂದು ಕೆಲಸನೇ. ಎಂಡ್ ಆಫ್ ದ ಡೇ ನಮಗೂ ನಾವು ಅದೇ ಹ್ಯೂಮನ್ಸೇ, ನಾವು ಡೀಲ್ ಮಾಡ್ತಿರೋದು ಹ್ಯೂಮನ್ಸ್ ಜೊತೆಗೇನೆ. ಬಟ್ ಅದನ್ನೆಲ್ಲ ತೊಗೊಂಡು ಖುಷಿಯಾಗಿ ಬೇರೆಯವ್ರ ಎಂಟರ್ಟೈನ್ಮೆಂಟ್ಗೋಸ್ಕರ ನಿಂತ್ಕೊಳ್ತೀವಲ್ವ, ಅದು ಪ್ರತಿ ಎಂಟರ್ಟೈನರ್ಲಿರೋ ಅಂಥ ಒಂದು ತಾಕತ್ತು. ಸಿ ಟುಡೇ ವಿ ಮೈಟ್ ಬಿ ಅನ್ ಆಪ್ಷನ್, ಹಿಂಗೆ ಅಂತಿದ್ರೆ 4 ವೀಡಿಯೋ ಬರುತ್ತೆ, ಅದ್ರಲ್ಲಿ ನಮ್ಮದು ಒಂದು ವೀಡಿಯೋ ಚೇಂಜ್ ಮಾಡ್ತಿದ್ರೆ 10 ಸ್ಟೇಷನ್ ಇದೆ, ಯಾವುದೋ ಒಂದು ರೇಡಿಯೋ ಸ್ಟೇಷನ್, ಬೆಳಗ್ಗೆ ಇದ್ದರೆ ಪೇಪರು ಒಂದು 10 ಪೇಪರ್ ಇದೆ. ಒಂದು ಆಪ್ಷನ್ ಅದು, ಯಾವ ಪೇಪರ್ ಚೂಸ್ ಮಾಡ್ತಾರೆ, ಯಾವ RJ ಶೋನ ಕೇಳ್ತಾರೆ, ಯಾವ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಯಾವ ಲಿಂಕ್ನ ಓಪನ್ ಮಾಡಿ ಇವತ್ತು ಈ ಶೋ ನೋಡ್ತಿದ್ದಾರೆ ಅಂತ ಹೇಳಿದ್ರೆ, ದಟ್ಸ್ ಬಿಕಾಸ್ ದೇ ಲವ್ ಯು. ರಶ್ಮಿ ಇಷ್ಟ, ಅವ್ರ ಶೋ ಇಷ್ಟ, ಅಥವಾ ಈ RJ ಇಷ್ಟ, ಅದನ್ನು ನಮ್ಮ ಟ್ಯಾಲೆಂಟ್ ಥ್ರೂ ನಾವು ಅದನ್ನು ಅವ್ರಿಗೆ ರೀಚ್ ಆಗಿ ಐಡೆಂಟಿಟಿ ಬಿಲ್ಡ್ ಮಾಡಿ ಒಂದು ಕನೆಕ್ಟ್ ಬಿಲ್ಡ್ ಆಗಿರುತ್ತೆ. ಐ ಥಿಂಕ್ ಅದ್ರ ಥ್ರೂ ಜನ ಅದನ್ನು ಇಷ್ಟಪಟ್ಟು ಬೆಳೆಸ್ತಾರೆ. ಯಾರು ಬೆಳೆಯಲ್ಲ, ಬೆಳೆಸ್ತಾರೆ. ಅದು ನಿಜ.
ಅಂದರೆ ಒಂದು ಗಿಡ ಬೆಳಿಬೇಕಂದ್ರೆ ಒಂದು ಸನ್ಲೈಟ್ ಎಷ್ಟು ಇಂಪಾರ್ಟೆಂಟೋ, ಒಂದು ನೀರು ಅಷ್ಟು ಇಂಪಾರ್ಟೆಂಟೋ. ಆ ಹುಳ ಹುಪ್ಪಟೆ ಬಂದಾಗ ಅದನ್ನು ಎದುರಿಸಿ ಆ ಗಿಡ ಬದುಕಬೇಕಲ್ಲ. ನಾನು ಈ ಮೆಟಫರ್ ಏನಕ್ಕೆ ಕೊಟ್ಟೆ ಅಂತಂದರೆ ಎಲ್ಲರ ಲೈಫಲ್ಲಿ ಇನ್ಫ್ಯಾಕ್ಟ್ ಒನ್ ಆಫ್ ದ ಘಟನೆ ನೀನು ಇವಾಗ ಮಾತಾಡಿದ್ದದೆ, ಒನ್ ಆಫ್ ದ ಕೋರ್ಟ್ ಕೇಸ್ ಇಸ್ ಒನ್ ಆಫ್ ದ ಪೆಸ್ಟ್ ಅಟ್ಯಾಕ್ ಟು ಅ ಪ್ಲಾಂಟ್. ಲೇಟರ್ ಯು ಸರ್ವೈವ್ ಆ್ಯಂಡ್ ಯು ಪ್ರಾಬ್ಲಿ ಕ್ಯಾನ್ ಬಿ ಅ ಸ್ಟ್ರಾಂಗರ್ ಪ್ಲಾಂಟ್. ಬಟ್ ಮುಂದೆ ಇನ್ ದ ಜರ್ನಿ ನಿಂದ ಇದೇ ನೋಡ್ತಾ ಇದ್ದಾಗ ಅವತ್ತಿನ ದಿವಸ ನಾನು ಪ್ರದೀಪನ್ ಕಣ್ಣಲ್ಲ ಏನ ಆ ಸ್ಪಾರ್ಕ್ ನೋಡಿದ್ನೋ ಇವತ್ತೂ ಅದನ್ನು ನೋಡ್ತಾ ಇದ್ದೀನಿ. ಅಂದರೆ ನನಗೆ ಪ್ರದೀಪ ಅಂದ ತಕ್ಷಣವೇ ಕಣ್ಣಲ್ಲೇ ನಿನ್ನ ಕನಸುಗಳು, ನಿನ್ನ ಡಿಸೈರು ಎಲ್ಲ ಕಾಣುತ್ತೆ. ಸೊ ಇಲ್ಲಿ ನೆಪೋಲಿಯನ್ ಹಿಲ್ ಅವ್ರದ್ದು ಒಂದು ಮಾತಿದೆ, ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಆಲ್ ಅಚೀವ್ಮೆಂಟ್ ಇಸ್ ಡಿಸೈರ್ ಅಂತ. ಆಸೆ, ಈ ಆಸೆನೇ ದುಃಖಕ್ಕೆ ಮೂಲ ಅನ್ನೋದನ್ನ ಎಲ್ಲೆಲ್ಲೋ ಅಪ್ಲೈ ಮಾಡ್ಕೋಬಾರ್ದು. ಈ ಆಸೆನೇ ಎಲ್ಲದಕ್ಕೂ ಮೂಲ ಅಂತ ತಗೊಂಡ್ರೆ ಇವತ್ತು ಮರ್ಯಾದೆ ಪ್ರಶ್ನೆ ಮೂಲಕ ಪ್ರೊಡ್ಯೂಸರ್ ಆಗಿದೆಯಾ, ಇದ್ರ ಹಿಂದೆ ಸಖತ್ ಸ್ಟುಡಿಯೋದು ಒಂದು ವೆಬ್ ಸೀರೀಸ್ ಜರ್ನಿ. ಆ ಸಖತ್ ಹೆಸರು ಸಖತ್ತಾಗಿದೆ, ಆದರೆ ಆ ಜರ್ನಿ ಸಖತ್ತಾಗಿಲ್ಲ. ಅಂದರೆ ತುಂಬ ಏಳು ಬೀಳನ್ನು ನೋಡಿದ್ಯಾ. ಹೌ ಕಂಫರ್ಟಬಲ್ ಆರ್ ಯು ಶೇರಿಂಗ್ ದೋಸ್ ಸ್ಟೋರೀಸ್ ವಿತ್ ಅಸ್? ಇಲ್ಲ, ಐ ಡೋಂಟ್ ಮೈಂಡ್. ಅಂದರೆ ಇದೇನಾಗುತ್ತೆ ಗೊತ್ತಾ, ಇವಾಗ ನಾವು ರೇಡಿಯೋಲಿದ್ದಾಗ ವಾಟ್ ನೆಕ್ಸ್ಟ್ ಅಂತ ಯೋಚನೆ ಮಾಡ್ಕೊಂಡು ಎಲ್ಲ ಆರ್ಜೆಗಳಿಗೂ ಅದೊಂದು ಬರುತ್ತೆ ಒಂದು ಸ್ಟೇಜ್. ಓಕೆ, ರೇಡಿಯೋ 10 ವರ್ಷ ಆಯಿತು, ವಾಟ್ ನೆಕ್ಸ್ಟ್ ಅಂತ ಯೋಚನೆ. ವೈ ಡಿಡ್ ಯು ಥಿಂಕ್ ವಾಟ್ ನೆಕ್ಸ್ಟ್? ಐ ಮೀನ್ ಐಮ್ ಜಸ್ಟ್ ಕ್ಯೂರಿಯಸ್. ಯಾಕೆಂದರೆ ನಾನು ದಿಸ್ ಇಸ್ ಮೈ 18th year. ಐ ಫೆಲ್ಟ್ ಐ ಡೋಂಟ್ ವಾಂಟ್ ಎನಿ ನೆಕ್ಸ್ಟ್, ಐ ಆಮ್ ಹ್ಯಾಪಿ ವಿತ್ ದಿಸ್ ಅಂತ. ಇಲ್ಲ, ಅದಕ್ಕೆ ನಾನು ಹೇಳಿದ್ನಲ್ಲ, ಫಸ್ಟು ಡ್ರೀಮ್ ಇದ್ದಿದ್ದು ಸಿನಿಮಾಗಳು ಅಂತ. ಸೊ ಅದೇನಾಗ್ತಿತ್ತು, ಓಕೆ 10 ವರ್ಷ ಓಕೆ ನೀನು ಆರ್ ಜೆ ಆಗಿದೆಯಾ, ನೀನೇನೋ ಸ್ಟೇಷನ್ ಹೆಡ್ ಅಂತೇನೋ ಆಯಿತು, ನೀನು ಸೌತ್ ಹೆಡ್ ಕೂಡ ಆಗೋದೆ, ವಾಟ್ ನೆಕ್ಸ್ಟ್? ಇನ್ನೇನಿದೆ ಇಲ್ಲಿ? ಅಂದರೆ ಏನೂ ಇಲ್ಲ ಅಂತಲ್ಲ. ಓಕೆ, ನಿಂಗೇನೋ ಅವಾರ್ಡ್ಸ್ ಏನೋ ಬರಬೇಕು ಬಂತು, ಆ ಥರ ಎಲ್ಲ ಬಂದಾದಮೇಲೆ ಸ್ಟಿಲ್ ಕ್ರೇವಿಂಗ್ ಫಾರ್ ಇಲ್ಲ ಇನ್ನೇನೋ ಮಾಡಬೇಕು ಅಂದರೆ ವಿಜುವಲ್ ಸ್ಟೋರಿ ಟೆಲ್ಲಿಂಗ್ ಅನ್ನೋ ತಲೆಯಲ್ಲಿದ್ದು. ಸೊ ಸೌತ್ ಕ್ರಿಯೇಟಿವ್ ಹೆಡ್ ಆಗಿದ್ದೆ ರೇಡಿಯೋ ಸಿಟಿಯಲ್ಲಿ. ಸೊ ಆ ಟೈಮಲ್ಲಿ ಟ್ರಾವೆಲ್ ಮಾಡ್ಲಿಕ್ಕೆ ಚಾನ್ಸ್ ಸಿಕ್ತು, ಚೆನ್ನೈಗೆ, ಹೈದರಾಬಾದ್ ಎಲ್ಲ ಕಡೆಗೆ ಹೋದಾಗ ಯೂಟ್ಯೂಬ್ ಕಲ್ಚರ್ ತುಂಬ ಪಿಕ್ ಆಗಿತ್ತು. ಅಂದರೆ ಅಲ್ಲಿ ಯೂಟ್ಯೂಬಿಂದ ಸಿನಿಮಾಗಳಿಗೆ ಬರ್ತಿರೋರು, ಯೂಟ್ಯೂಬಿಂದ ಸ್ಟಾರ್ಸ್ ಆಗ್ತಿರೋರು ಎಲ್ಲ ಕಾಣಿಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ತಿರುಗಿ ನೋಡಿದಾಗ ಕನ್ನಡದಲ್ಲಿ ಯಾಕೆ ಆಗ್ತಿಲ್ಲ ಅದು ಅಂತ ಫಸ್ಟ್ ಯೋಚನೆ. ಆಮೇಲೆ ಓಕೆ OTT, ಎಲ್ಲರೂ OTT ಅಂತ ಮಾತಾಡ್ತಿರಲ್ಲ, ಏನಿದು OTT? ದೆನ್ ಮುಂಬೈಗೆ ಹೋಗಿ ಐ ಮೆಟ್ TVF ಕಂಪ್ನಿದು ಒಂದಷ್ಟು ಜನ ಮೀಟ್ ಮಾಡಿ ಜಸ್ಟ್ ಅಂಡರ್ಸ್ಟುಡ್ ಏನು ಬಿಸ್ನೆಸ್ ಮಾಡಲ್ ಅದು, ಹೆಂಗೆ ವರ್ಕ್ ಮಾಡ್ತಿದ್ದಾರೆ, ಓಕೆ ಯಾಕೆ ಸೆಟಪ್ ಮಾಡೋಕ್ಕಾಗಲ್ಲ ಕನ್ನಡದಲ್ಲಿ ಈ ಥರದ್ದು ಅಂತ ಹೇಳಿ ವಾಪಸ್ ಬಂದು ಸಖತ್ ಸ್ಟುಡಿಯೋ ಅಂತ ಶುರು ಹಚ್ಕೊಂಡಿದ್ದು. ಇನಿಷಿಯಲ್ ಐಡಿಯಾ ವಾಸ್ TVF ಥರ, ತುಂಬ ಇನ್ಸ್ಪೈರ್ಡ್. ಅಂದರೆ ದೇರ್ ಜರ್ನಿ ಆಫ್ ಹೌ ದೇ ಸ್ಟಾರ್ಟೆಡ್ ದ ವೆಬ್ ಸೀರೀಸ್ ಕಲ್ಚರ್ ಇಂಡಿಯಾದಲ್ಲಿ. ಆ್ಯಂಡ್ ಅವ್ರದ್ದು ಒಂದು ಟ್ಯಾಗ್ಲೈನ್ ಇತ್ತು, ಇಟ್ಸ್ ನಾಟ್ TV, ಇಟ್ಸ್ TVF ಅಂತ. ಸೊ ಟಿವಿಯಿಂದ ಜನಗಳನ್ನ ಸ್ಲೋ ಆಗಿ ಇನ್ನೊಂದು ಫಾರ್ಮ್ಯಾಟಿಗೆ ಶಿಫ್ಟ್ ಮಾಡಿಸುವಂಥ ಪ್ರಯತ್ನ ಅದು. ಆ್ಯಕ್ಚುಲಿ ಕನ್ನಡದಲ್ಲಿ ಯಾಕಾಗಲ್ಲ ಅಂಥೇಳಿ ಸಖತ್ತಂತ ಸ್ಟಾರ್ಟ್ ಮಾಡಿದ್ದು. ವಿಷನ್ ಇದ್ದಿದ್ದು ಕನ್ನಡಕ್ಕೆ ಒಂದು OTT ಇರಬೇಕು, ನಮ್ಮದೇ ಆ್ಯಪ್ ಇರಬೇಕು, ಸಿಂಪಲ್ ಸ್ಟೋರಿಗಳನ್ನ ಹೇಳಲಿಕ್ಕೆ ಒಂದು ಲೊಕೇಶನ್, ಒಂದು ಡೆಸ್ಟಿನೇಷನ್ ಇರಬೇಕು. ಆ್ಯಂಡ್ ಅದು ತೀರಾ ದೊಡ್ಡ ಮಟ್ಟದಲ್ಲಿ ಸಬ್ಸ್ಕ್ರಿಪ್ಷನ್ಸು, ಸಿನಿಮಾಗಳು ಹಾಕಬೇಕು, ಅದು ಹಾಕ್ಬೇಕು ಇರಲಿಲ್ಲ. ಸಿಂಪಲ್ ಸ್ಟೋರಿಗಳನ್ನ ಹೇಳಬೇಕು ಜನಗಳಿಗೆ. ವರ್ಷಕ್ಕೊಂದು 10 ವೆಬ್ ಸೀರೀಸ್ ಕೊಡೋಕ್ಕಾದ್ರೆ ಹೊಸ ಫಾರ್ಮ್ಯಾಟ್ ಅದು. ಆ್ಯಂಡ್ ಇವತ್ತಿಗೊಂದು 50 ರೂಪಾಯಿ 100 ರೂಪಾಯಿ ಒಂದು ಎಳ್ನೀರು ಕೊಟ್ಟರೆ 50 ರೂಪಾಯಿ ಹೋಗುತ್ತೆ. ಅವರಿಗೆ ರಿಯಲೈಸ್ ಮಾಡಿಸಿದ್ರೆ ಈ ಥರ ಒಳ್ಳೆ ಕಥೆಗಳು ಇಂಥ ಕಡೆಗೆ ಸಿಗುತ್ತೆ, ಒಂದು 50 ರೂಪೀಸ್ ನಾನು ಖರ್ಚು ಮಾಡಬಹುದು, ಈ ಥರದ್ದೇನೋ ರಿಯಲೈಸೇಷನ್ ಮಾಡಿಸಿದ್ರೆ ಸ್ಲೋ ಬಟ್ ಇಟ್ ವಿಲ್ ಪಿಕಪ್. ಆ ಆಸೆಯಲ್ಲಿ ಇದ್ದಿದ್ದು. ಸೊ ವಿ ಸ್ಟಾರ್ಟೆಡ್ ಆಫ್ ವಿತ್ ಲಾಟ್ ಆಫ್ ಕಾಂಟೆಂಟ್ ಯೂಟ್ಯೂಬ್ನಲ್ಲಿ, ಅದು ಜನಗಳಿಗೆ ಅರ್ಥ ಮಾಡಿಸ್ಲಿಕ್ಕೆ. ಅಂದರೆ ಈ ಥರದ್ದೇನೋ ರುಚಿ ತೋರ್ಸೋಕ್ಕೆ, ಈ ಥರದ್ದೇನೋ ಬರುತ್ತೆ ಮುಂದೆ, ಚೆನ್ನಾಗಿ ಬರ್ತಿದೆ, ಈ ಥರ ಒಂದು ಟೀಮ್ ಇದೆ, ಏನೋ ಮಾಡೋಕ್ಕೆ ಟ್ರೈ ಮಾಡ್ತಿದೆ. ಆ್ಯಂಡ್ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ವೆಬ್ ಸೀರೀಸ್ ಕಲ್ಚರ್ನ ಟೆಸ್ಟ್ ಮಾಡೋಣ ಅಂಥೇಳಿ ವಿ ಡಿಡ್ ಲೂಸ್ ಕನೆಕ್ಷನ್ ಅಂತ ಒಂದು ವೆಬ್ ಸೀರೀಸ್. ಅದು ಸುನಿಲ್ ರಾವ್ ಅವರು, ಸಿಂಧು ಲೋಕನಾಥ್, ಅನುಪಮ. ಸ್ಟ್ರಾಟಜಿಕ್ ಆಗಿ ವಿ ಗಾಟ್ ಕಾಸ್ಟಿಂಗ್. ಸ್ಟ್ರಾಟಜಿಕ್ ಅಂದರೆ ಸ್ಟ್ರಾಟಜಿ ಬೇಸಿಕಲಿ ಸುನಿಲ್ ರಾವ್ ಅವರು ನೋನ್ ಹೀರೋ ಆ್ಯಂಡ್ ಒಂದು ಗ್ಯಾಪ್ ಆಗಿತ್ತು. ಇವ್ರು ವಾಪಸ್ ಬಂದ್ರಾ ಅನ್ನೋದು ಇರುತ್ತೆ ಗೊತ್ತಾ. ಸೊ ಅದೊಂದು ನಂಗೆ ಗೊತ್ತಿವರು, ಬಟ್ ಇವಾಗ ಏನು ಮಾಡ್ತಿದ್ದಾರೆ, ಜಸ್ಟ್ ಕ್ಯೂರಿಯಾಸಿಟಿ. ಸೊ ಆಮೇಲೆ ಅನುಪಮ ಆಗ್ತಾನೆ ಅಕ್ಕ ಅಂತ ಒಂದು ಸೀರಿಯಲ್ ತುಂಬ ಫೇಮಸ್ ಆಗಿತ್ತು. ಈಗ ಅವರು ಇದ್ರಲ್ಲಿ ಮಾಡ್ತಿದ್ದಾರೆ, ಅವರು ಇದರಲ್ಲಿದ್ದಾರಾ, ಓಕೆ ಸಿಂಧು ಲೋಕನಾಥ್ ಆಗ ಸಿನಿಮಾಗಳು ಮಾಡ್ತಿದ್ರು, ಇವ್ರು ಇದ್ದಾರೆ ವೆಬ್ ಸೀರೀಸಲ್ಲಿ. ವೆಬ್ ಸೀರೀಸ್ ಅನ್ನೋ ಫಾರ್ಮ್ಯಾಟ್ನ ಅರ್ಥ ಮಾಡಿಸ್ಬೇಕಿತ್ತು ಜನಕ್ಕೆ. ಸೊ ಪ್ಲಸ್ ಆ ಕ್ಯಾಸ್ಟಿಂಗ್ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಅಂದರೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಎಲ್ಲರೂ. ಆ್ಯಂಡ್ ಆ ಎಪಿಸೋಡಿಗಾಗಿ ಏನು ಹಾಕ್ತಿದ್ವಿ ಎವ್ರಿ ವಾರಕ್ಕೆ ಒಂದು ಎಪಿಸೋಡ್ ಅನ್ನೋವಂಥದ್ದು, ಅದು ಪೀಪಲ್ ಸ್ಟಾರ್ಟೆಡ್ ಫಾಲೋಯಿಂಗ್ ದ ಪ್ರಾಜೆಕ್ಟ್. ನಂಗೆ ಇನ್ನೂ ನೆನಪಿದೆ, KGF ಶೂಟಿಂದ ಭುವನ್ ಕಾಲ್ ಮಾಡಿದ್ದ, ಯಾಕೆ ಇವತ್ತು ಎಪಿಸೋಡ್ ಇನ್ನೂ ಹಾಕಿಲ್ಲ ನೀವು ಅಂತ. ಆಮೇಲೆ ಗುರು ಅಲ್ಲಿ ನೋಡ್ತೀರಾ ಅಂತ. ಯಶ್ ಅವರು, ಪ್ರಶಾಂತ್ ನೀಲ್ ಅವರು, ಎವ್ರಿಬಡಿ ಯೂಸ್ ಟು ವಾಚ್. ನಾನು ಓಕೆ ಗುರು ಎಲ್ಲ ಕಡೆ ನೋಡ್ತಿದ್ದಾರೆ ಆ್ಯಂಡ್ ಇಟ್ಸ್ ಗೋಯಿಂಗ್ ಇನ್ ದ ರೈಟ್ ವೇ ಆಫ್ ವಾಟ್ ವಿ ವರ್ ಥಿಂಕಿಂಗ್ ಅನ್ನೋದಿತ್ತು. ಅಲ್ಲಿಂದ ಇಮಿಡಿಯೇಟ್ ಶಿಫ್ಟ್ ನಮ್ಮ ಯೋಚನೆ ಬಂದಿದ್ದು, ಓಕೆ ಯೂಟ್ಯೂಬ್ ಇದೆ ಬಟ್ ನಮ್ಮದೊಂದು ಸ್ವಂತ ಪ್ಲಾಟ್ಫಾರ್ಮ್ ಅಂತ ಏನು ಯೋಚನೆ ಮಾಡಿದ್ವಿ, ಅದನ್ನು ಬಿಲ್ಡ್ ಮಾಡೋಣ ಅಂತ ಹೋಗಿದ್ದು. ಸೊ ಅಲ್ಲಿ ಒಂದು 6 months 8 months ವಿ ಟುಕ್ ಲಾಟ್ ಆಫ್ ಟೈಮ್. ನಮ್ಮದೇ ಟೆಕ್ನಾಲಜಿ, ನಮ್ಮದೇ ಪ್ಲಾಟ್ಫಾರ್ಮ್ ಎಲ್ಲ ಬಿಲ್ಡ್ ಮಾಡಿದ್ವಿ. ಈ ಪ್ಲಾಟ್ಫಾರ್ಮ್ ಇದೆ, ಇದು ಕಾಂಟೆಂಟ್ ಬೇಕಾಗುತ್ತೆ. ಸೊ ಬ್ಯಾಂಕಿಂಗ್ ಮಾಡೋಣ, 4-5 ವೆಬ್ ಸೀರೀಸ್ ಬ್ಯಾಂಕಿಂಗ್ ಮಾಡೋಣ ಅಂಥೇಳಿ ಒಂದು ಜರ್ನಿ ಶುರು ಆಗಿತ್ತು.
ಆಗ ಶಿವರಾಜ್ ಕುಮಾರ್ ಅವರ ಕಂಪ್ನಿ ಕಡೆಯಿಂದ ಕಾಲ್ ಬಂತು, ಅವರ ಮನೆಗೆ ಬನ್ನಿ ಅಂತ. ಸೊ ಅವ್ರ ಮನೆಗೆ ಹೋದಾಗ ಗೀತಾ ಅವರು, ಶಿವಣ್ಣ ಎಲ್ಲ ಒಟ್ಟಿಗೆ ಕೂತು, ಇಲ್ಲ ನೀವೇನೋ ವೆಬ್ ಸೀರೀಸ್ ಮಾಡ್ತೀರಂತೆ, ನನ್ನ ಮಗಳು ಕೂಡ ಮಾಡಬೇಕು ಅಂತಿದ್ದಾಳೆ, ಹೆಂಗೆ ವರ್ಕ್ ಆಗುತ್ತಿದ್ದು ಏನಿದು ಅಂತ ಕೇಳೋರು. ಹೇಳಿದೆ, ಇದು ಬಿಸ್ನೆಸ್ ಮಾಡಲೇ ಇಲ್ಲ ಸದ್ಯಕ್ಕೆ, ನಮ್ಮ ಕನ್ನಡದಲ್ಲಿ ಇಲ್ಲವೇ ಇಲ್ಲ. ನಾವೇನೋ ಒಂದು ರಿಸ್ಕಲ್ಲಿ ಅದನ್ನು ಪ್ರೂವ್ ಮಾಡೋಣ ಅಂತ ಹೊರಟಿದ್ದೀವಿ, ಇಲ್ಲೇನೋ ಒಂದು ಆಗ್ಬೋದು ಅಂತ ಹೊರಟಿದ್ದೀವಿ ಅಂತ. ಆಯಿತು, ನಮಗೊಂದು ಮಾಡಿಕೊಡಿ ಅಂತ ಕೇಳಿದ್ರು. ಅಷ್ಟೇ ಮಾಡ್ಕೊಡೋಕ್ಕಿಂತ ಜೊತೆಯಲ್ಲಿ ಮಾಡಿದ್ರೆ ಇಟ್ ವಿಲ್ ರೀಚ್ ಮೋರ್ ಪೀಪಲ್. ಅಂದರೆ ಇವಾಗ ಶಿವಣ್ಣ ಥರ ಯಾರಾದರೂ ಒಬ್ಬರು ಇದಕ್ಕೆ ಕೈ ಜೋಡಿಸ್ತೀರಿ ಅಂತ ಗೊತ್ತಾದಾಗ ನಾವೇನು ಹೇಳಕ್ಕೆ ಹೊರಟಿದ್ವಿ ಅದು ಇನ್ನೂ ಜಾಸ್ತಿ ಜನಕ್ಕೆ ಬೇಗ ತಲುಪೋದಕ್ಕೆ ಸಾಧ್ಯತೆ ಇದೆ ಅಂತ. ಸೊ ಹಾಗೆ ದೇ ಆಲ್ಸೋ ಇನ್ವೆಸ್ಟೆಡ್ ಮನಿ ಆ್ಯಂಡ್ ವಿ ಆಲ್ಸೋ ಇನ್ವೆಸ್ಟೆಡ್ ಮನಿ ಆ್ಯಂಡ್ ಟುಗೆದರ್ ವಿ ಡಿಡ್ ಫಸ್ಟ್ ವೆಬ್ ಸೀರೀಸ್ ಹೇಟ್ ಯು ರೋಮಿಯೋ ಅಂತ. ಅದು ಐಡಿಯಾ ಇದ್ದಿದ್ದು ಒಂದು ಇಂಡಿಯಾ ಲೆವೆಲಲ್ಲಿ ಒಂದು ಕನ್ನಡ ವೆಬ್ ಸೀರೀಸ್ ಕಡೆ ಜನ ತಿರುಗಿ ನೋಡಬೇಕು ಅಂತ. ಆ ಟೈಮ್ಗೆ ಅಂದರೆ 2017-18 ಟೈಮ್ಗೆ ವಿಯೆಟ್ನಾಮ್ ಅನ್ನೋಂಥ ದೇಶಕ್ಕೆ ಹೋಗಿ 45 ದಿನ ಒಂದು ಕನ್ನಡ ವೆಬ್ ಸೀರೀಸ್ನ ಶೂಟ್ ಮಾಡಿಕೊಂಡು ವಾಪಸ್ ಬಂದು ಒಂದು ಸಿನಿಮಾ ಥರ ಪ್ಯಾಕೇಜ್ ಮಾಡಿ ರೆಡಿ ಇಟ್ವಿ. ಸರಿ, ಅದು ಮೊದಲನೇದು ಪ್ರಾಡಕ್ಟು, ಅದರದ್ದು ಔಟ್ಪುಟ್ ಎಲ್ಲ ನೋಡಾದ್ಮೇಲೆ ಅಪ್ಪು ಸರ್ ಆಗಲಿ, ಸುದೀಪ್ ಅವರ ಫ್ಯಾಮಿಲಿ ಆಗಲಿ, ಎಲ್ಲರೂ ಕೂಡ ದೇ ವಾಸ್ ಸೋ ಸ್ಟಂಡ್ ಸೇಯಿಂಗ್ ದಟ್ ಇಟ್ ಲುಕ್ಸ್ ಅಮೇಝಿಂಗ್, ಸಕ್ಕಲ ಮಾಡಿದ್ದಾರೆ ಇದನ್ನು ಅಂತ. ನೆಕ್ಸ್ಟ್ ಏನಾದ್ರು ಮಾಡಿ ನಮ್ಮ ಜೊತೆನೂ ಮಾಡಿ ಆ ಎನ್ಕ್ವೈರಿ ಸ್ಟಾರ್ಟ್ ಆಯಿತು. PRK ಜೊತೆ ಏನಾದ್ರು ಮಾಡೋಣ, ಇನ್ನೊಂದೇನೋ ಮಾಡೋಣ. ಸೊ ಆ ಥರ ಪ್ರತಿ ಪ್ರೊಡಕ್ಷನ್ ಆಲ್ಸೋ ಸ್ಟಾರ್ಟೆಡ್ ಟಾಕಿಂಗ್ ಟು ಅಸ್. ಸರಿ, ಕರೆಕ್ಟ್ ವಿಷನಲ್ಲಿ ಇದ್ದೀವಿ ಅಂತ ಅನಿಸ್ತಾ ಇತ್ತು. ಅಂದರೆ ಓಕೆ, ಎಲ್ಲರಿಗೂ ಇದು ಅರ್ಥ ಆಗ್ತಿದೆ, ಇದೇನೋ ಹೊರಗಡೆ ಬಂದರೆ ದೊಡ್ಡದಾಗಬಹುದು ಇದು ಅನ್ನೋಂಥದ್ದು. ಸೊ ಅದಾದಮೇಲೆ ಒಂದು ಅಷ್ಟು ಡಿಸ್ಕಷನ್ಸ್ನಲ್ಲಿ ಗೀತಾ ಮೇಡಮ್ ಹೇಳಿದ್ದು, ಇಲ್ಲ ಬೇರೆ ಯಾರೂ ಬೇಡ, ನಮ್ಮ ಜೊತೆ ಜರ್ನಿ ಶುರು ಮಾಡಿದರೆ ನಾವು ಒಟ್ಟಿಗೆ ನಾವು ಮಾಡೋಣ ಅಂತ. ಸೊ ಒಂದು 3-4 ವೆಬ್ ಸೀರೀಸ್ ಏನಿತ್ತು, ಆ ಪಾರ್ಟ್ನರ್ಶಿಪ್ ಹಾಗೆ ಕಂಟಿನ್ಯೂ ಆಗಲಿ ಅಂತ ಹೇಳಿ ಹನಿಮೂನ್ ಅಂತ ಒಂದು ವೆಬ್ ಸೀರೀಸ್ ಮಾಡಿದ್ವಿ, ಬೈ ಮಿಸ್ಟೇಕ್ ಅಂತ ವೆಬ್ ಸೀರೀಸ್ ಮಾಡಿದ್ವಿ. ಆ್ಯಂಡ್ ಪ್ರತಿ ಪ್ರಾಜೆಕ್ಟಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ದಿಶಾ ಅದಕ್ಕೆ ಮುಂಚೆ ಅವರು ಇನ್ಫ್ಲೂಯೆನ್ಸರ್ ಆಗಿ ಫೇಮಸ್ ಆಗಿದ್ದರು, ಬಟ್ ಆ್ಯಸ್ ಆನ್ ಆ್ಯಕ್ಟ್ರೆಸ್ ಅದ್ರಲ್ಲಿ ಪರಿಚಯ ಆದರು. ಈಗ ಸಿರಿ ವಾಸ್ RJ ಆ್ಯಂಡ್ ಅವ್ರದ್ದು ಫಸ್ಟ್ ಪ್ರಾಜೆಕ್ಟ್ ಬಂದು ನಮ್ಮ ಬೈ ಮಿಸ್ಟೇಕು. ಸೊ ಆ್ಯಸ್ ಎನ್ ಆ್ಯಕ್ಟ್ರೆಸ್ ಪರಿಚಯ ಆದರು. ಸೊ ಇವಾಗ ಹನಿಮೂನಲ್ಲಿ ನಾಗಭೂಷಣ್ ಆಗಲಿ ಸಂಜನಾ ಆಗಲಿ, ಸೊ ಅವರಿಬ್ಬರು ಬೇರೆ ರೀತಿ ಪರಿಚಯ ಆದರು. ಆ್ಯಂಡ್ ಇವತ್ತಿಗೆ ಅವರೆಲ್ಲ ದೊಡ್ಡ ಆಪ್ಷನ್ಸ್ ಆಗಿದ್ದಾರೆ ಅಂದರೆ ಆ್ಯಸ್ ಎನ್ ಇಂಡಸ್ಟ್ರಿ. ಸೊ ವೆಬ್ ಸೀರೀಸ್ ಕಲ್ಚರ್ ಬೆಳೆದಾಗ ಸುಮಾರು ಜನ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ಅದೊಂದು ವಿಸಿಟಿಂಗ್ ಕಾರ್ಡ್ ಆಗುತ್ತೆ. ಇದು ನನ್ನ ಕೆಲಸ, ನನಗೆ ಕೆಲಸ ಬರುತ್ತೆ, ನಾನು ಇದ್ದೀನಿ. ಸೊ ನಮಗೆ ಬೇಕಿರೋಂಥದ್ದು ಆಪ್ಷನ್ಸ್ ಅದನ್ನೆಲ್ಲ ಕ್ರಿಯೇಟ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತಿತ್ತು. ಎಲ್ಲ ವೆಬ್ ಸೀರೀಸ್ ಎಲ್ಲ ಶೂಟ್ ಮಾಡಿದ್ವಿ, ಎಲ್ಲ ಆಯಿತು. ಇನ್ನೇನು ಲಾಂಚ್ ಮಾಡಬೇಕು, ಪ್ಲ್ಯಾಟ್ಫಾರ್ಮ್ ರೆಡಿ ಇದೆ, ಸೀರೀಸ್ ರೆಡಿ ಇದೆ. ಆವಾಗ ಚೈನಾದವ್ರಿಗೆ ಐ ಥಿಂಕ್ ನಮ್ಮ ಬೆಳವಣಿಗೆ ಆಗಲಿಲ್ಲ ಅನಿಸುತ್ತೆ, ಅದೇನೋ ಬಿಟ್ಬಿಟ್ರು. ಪ್ಯಾಂಡಮಿಕ್ ಅಂತ ಬಂತು, ಅದರಲ್ಲೂ ವಿ ವರ್ ಲುಕಿಂಗ್ ಅಟ್ ಓಕೆ ಇದನ್ನು ಇನ್ನೂ ಒಳ್ಳೆ ಆಪರ್ಚುನಿಟಿ, ಇದು ಎಲ್ಲ ಮನೇಲಿ ಕೂತಿದ್ದಾರೆ, ಲಾಂಚ್ ಮಾಡೋಣ ಅಂತ ತುಂಬ ಟ್ರೈ ಮಾಡಿದ್ವಿ. ಬಟ್ ಅದು ಕರೆಕ್ಟ್ ಮೋಡ್ನಲ್ಲಿ ಟೇಕ್ ಆಫ್ ಆಗೋಕ್ಕಾಗಲಿಲ್ಲ ಅದು ಆ್ಯಕ್ಚುಲಿ. ಬಟ್ ಎಲ್ಲ ವೆಬ್ ಸೀರೀಸ್ ಮಾಡಿಬಿಡ್ತೀವಿ, ಕೈಯಲ್ಲಿದೆ. ಈಗ ನಮ್ಮ ಪ್ಲ್ಯಾಟ್ಫಾರ್ಮ್ ಲಾಂಚ್ ಮಾಡೋಕ್ಕಾಗ್ತಿಲ್ಲ, ಇನ್ನೇನು ಮಾಡೋಣ ಅನ್ನೋ ಟೈಮ್ನಲ್ಲಿ ಅದು ಬೇರೆ ಪ್ಲ್ಯಾಟ್ಫಾರ್ಮ್ಸ್ಗೆ ಅದನ್ನು ಕೊಟ್ಟು ಅವ್ರಿಗೆ ಅಟ್ಲೀಸ್ಟ್ ಅದು ಹೊರಗಡೆಗೆ ಬರಲಿ, ಹಾಕಿರೋ ದುಡ್ಡು ವಾಪಸ್ ಬರಲಿ ಅನ್ನೋ ಮೋಡ್ನಲ್ಲಿ ಅದನ್ನು ಇವತ್ತು ಜಿಯೋ ಸಿನಿಮಾಲಿದೆ, ಆಹಾ ಅಲ್ಲಿದೆ. ಸೊ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್ಗೆ ನಾವು ಮಾಡಿರೋ ಕಾಂಟೆಂಟ್ನ ಕೊಟ್ವಿ. Wake up to fresh ideas. Repose. ಅಂದರೆ ಬ್ಯಾಕೆಂಡ್ನಲ್ಲಿ ಏನೆಲ್ಲ ನಡೀತಿರುತ್ತೆ ಅಂದರೆ ಏನೋ ಅನ್ಕೊಂಡ್ಬಿಡ್ತೀವಿ, ಇದೇನೋ ಆಗ್ಬಿಡುತ್ತೆ ಅಂತ. ಅದೇ ನೀವು ಹೇಳ್ದಂಗೆ ಅಲ್ಲಲ್ಲಿ ಚಾಲೆಂಜಸ್ ಹಿಂಗೆ, ನೆಕ್ಸ್ಟ್ ಏನು ಮಾಡ್ತೀಯ ನೋಡೋಣ ಅಂತ ಚಾಲೆಂಜಸ್ ಬರ್ತಾ ಇರುತ್ತೆ. ಬಟ್ ಅದಾದಮೇಲೆ ಒಂದು ಅಡ್ವಾಂಟೇಜ್ ಏನಾಯಿತು ಅಂತ ಹೇಳಿದ್ರೆ, ಈಗ ZEE5 ಅವ್ರು ಕನ್ನಡದಲ್ಲಿ ಏನೋ ಕಾಂಟೆಂಟ್ ಮಾಡಬೇಕು ಅಂತ ಹೊರಟಾಗ ಅವ್ರ ಕಣ್ಣು ಕಾಣಿಸಿದ್ದು ನಾನು, ಇವನೇನೋ ವೆಬ್ ಸೀರೀಸ್ ಅಂತ ಏನೋ ಇಷ್ಟೆಲ್ಲ ಮಾಡಿದಾನೆ, ಕರ್ಕೊಳ್ಳಿ ಅವ್ರನ್ನ ಅಂತ. ಸೊ ದಟ್ಸ್ ಹೌ ಯು ಲ್ಯಾಂಡೆಡ್ ZEE5 ವೆಬ್ ಸೀರೀಸ್ದು ಹೆಡ್ ಆಗಿ. ಸೊ ದೇ ಕಾಲ್ಡ್ ಅಂಡ್ ಡಿಸೈಡ್ ಕನ್ನಡದಲ್ಲಿ ಈ ಥರ ಏನೋ ಮಾಡಬೇಕು ಅಂತಿದ್ವಿ, ವೈ ಡೋಂಟ್ ಯು ಕಮ್ ಆನ್ ಬೋರ್ಡ್ ಅಂತ. ಸೊ ಅಲ್ಲಿ ಹೋದೆ, ಅಲ್ಲಿ ಇಟ್ಸ್ ಅ ಬಿಗರ್ ಆಪರ್ಚುನಿಟಿ ಅಂತ ಅನಿಸ್ತು ನನಗೆ. ಸೊ ನೋ ಎಕ್ಸ್ಪೀರಿಯನ್ಸ್ ಗೋಸ್ ವೇಸ್ಟ್ ಅಂತ. ನಿಮ್ಮ ಕೇಸಲ್ಲಿ ಅದು ನಿಜ, ಅದು ಎಲ್ಲೋ ಒಂದು ಕಡೆ ಹೆಲ್ಪಿಗೆ ಬಂದಿದೆ. ಬಿಫೋರ್ ಯು ಗೆಟ್ ಇನ್ ಟು ದ ZEE5 ಫೇಸ್, ಮಧ್ಯದಲ್ಲಿ ವೆಬ್ ಸೀರೀಸು ಬರೋಕ್ಕೂ ಮುಂಚೆ ನಮ್ಮ ಕನ್ನಡದವ್ರಿಗೆ ಅಥವಾ ಇಡೀ ಪ್ರಪಂಚಕ್ಕೆ ಇದ್ದಿದ್ದು ಇಲ್ಲ TV ಬಿಟ್ಟರೆ ಸಿನಿಮಾ. ಈ ಮಧ್ಯದಲ್ಲಿ ಇನ್ನೊಂದು ಇಂಟರ್ನೆಟ್ ಸ್ಪೇಸಲ್ಲಿ ಈಗ ಬರ್ತಾ ಇದೆಯಲ್ಲ ವೆಬ್ ಸೀರೀಸ್ ಅಂತ ಬಂದಾಗ, ನಿನ್ನ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೌ ಡಿಫ್ರೆಂಟ್ ಇಸ್ ವೆಬ್ ಸೀರೀಸ್ ಮಟೀರಿಯಲ್ ವರ್ಸಸ್ TV ವರ್ಸಸ್ ಸಿನಿಮಾ? ಎಮೋಷನ್ಸ್ ಆರ್ ಸೇಮ್, ಬಟ್ ದ ಡೆಪ್ತ್ ಆಫ್ ಡ್ರಾಮಾ ಇಸ್ ಬೇರೆ. ಅಂದರೆ ಈಗ ಸಿನಿಮಾ ಆಡಿಯನ್ಸು ಒಂದು ಕತ್ಲೆ ಕೋಣೆಯಲ್ಲಿ ಒಂದು ವಿಜುವಲ್ಲು ಆಡಿಯೋನ ಒಟ್ಟಿಗೆ ಸೇರಿ ಏನೋ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾದ್ರೆ ಅವನಿಗೆ ಬೇಕಿರೋ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸ್ ಬೇರೆ. ಆ್ಯಂಡ್ ಟೆಲಿವಿಷನಲ್ಲಿ ಇಟ್ಸ್ ಮೋರ್ ಆಫ್ ಅದಕ್ಕೆ ಏಜ್ ಗ್ರೂಪ್ ಇದೆ. ಅಂದರೆ ಇವಾಗ ನಮ್ಮ ತಾಯಿ ಥರದ್ದು ಏಜ್ ಗ್ರೂಪ್ನವ್ರು ಜಾಸ್ತಿ ನೋಡ್ತಾರೆ. ಆ್ಯಂಡ್ ಅವ್ರಿಗಿರೋ ಎಕ್ಸ್ಪೋಜರು, ಅವರು ಕಣ್ಣೀರು ಹಾಕೋ ವಿಷಯಗಳು ಆ್ಯಂಡ್ ಅವ್ರಿಗೆ ರಿಲೇಟ್ ಆಗುವಂಥ ಸೋಷಿಯಲ್ ಇಶ್ಯೂಸು, ಇದನ್ನೆಲ್ಲ ಇಟ್ಟಾಗ ಅದೇನಾಗುತ್ತೆ, ಡೆಪ್ತಲ್ಲಿ ಅವರು ಅದನ್ನು ಒಂಚೂರು ಡ್ರ್ಯಾಗ್ ಅಂತ ಹೇಳಲ್ಲ, ಬಟ್ ಅದನ್ನು ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ಎಪಿಸೋಡ್ಸಲ್ಲಿ ಅದನ್ನು ಹೇಳ್ತಾ ಹೋದಾಗ ಅದ್ರ ಫಾರ್ಮ್ಯಾಟ್ ಕಂಪ್ಲೀಟ್ಲಿ ಬೇರೆ ಇದೆ. ಬಟ್ OTT ನೋಡ್ತಿರೋ ಆಡಿಯನ್ಸು ಆರ್ ಕ್ವಿಕ್. ನನಗೆ ಮೆಟ್ರೋಲ್ಲಿ 10 ನಿಮಿಷ ಟೈಮ್ ಇದೆ, ನಾನೇನು ನೋಡಲಿ,
ನಾನು ಎಲ್ಲೋ ಒಂದು ಕಡೆಗೆ ನನ್ನ ಫೋನ್ ಇಟ್ಕೊಂಡು ಕೂತ್ಕೋಬೇಕು, ನಂಗೆ 5 ನಿಮಿಷ ಟೈಮ್ ಇದೆ, ನಾನು ಏನು ನೋಡಲಿ. ಸೊ ದೇ ಆರ್ ಲುಕಿಂಗ್ ಅಟ್ ಕ್ವಿಕ್ ಫಾರ್ಮ್ಯಾಟ್ಸ್. ಸೊ ಈ ಕಲ್ಚರ್ ಕನ್ನಡದಲ್ಲಿ ಬರಬೇಕು ಅನ್ನೋದು ತುಂಬ ಆಸೆ. ಇವಾಗಲ್ಲ, 2017ಇಂದನೂ ಅದೇ ಹೋರಾಟ. ಬಟ್ ಏನಾಗ್ತಿದೆ, ಇಲ್ಲಿ ಜನಗಳಿಗೆ ಇದರಲ್ಲಿ ಎಷ್ಟು ದುಡ್ಡಿದೆ, ಇದು ಮಾಡಿದ್ರೆ ನನಗೇನು ಸಿಗುತ್ತೆ. ಸೊ ಈ ಬ್ರ್ಯಾಕೆಟಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ. ಇವಾಗ ನಾನು 2017ನಲ್ಲಿ ನಾನೇನೋ ಒಂದು 25 ಲಕ್ಷ ಹಾಕ್ಬಿಟ್ಟು ಒಂದು ವೆಬ್ ಸೀರೀಸ್ ಮಾಡಬೇಕಾದ್ರೆ ನಾನು ಸಿನಿಮಾನೇ ಮಾಡ್ಬೋದಾಗಿತ್ತಾಗ. ರಿಸ್ಕ್ ಏನಕ್ಕೆ ತೊಗೊಂಡಿದ್ದು ಅಂದರೆ, ಇಲ್ಲ ಇದು ಮುಂದಕ್ಕೆ ಬೆಳೆಯುತ್ತೆ, ನನಗೆ ಮಾತ್ರ ಅಲ್ಲ, ಎಂಟೈರ್ ಇಂಡಸ್ಟ್ರಿಗೆ ಇದು ವರ್ಕ್ ಆಗುತ್ತೆ, ಎಲ್ಲರೂ ಸಪೋರ್ಟಿವ್ ಆಗಿ. ಹೋಲ್ ಸಿಸ್ಟಮ್ ಇಟ್ಸ್ ಎ ನ್ಯೂ ಫಾರ್ಮ್ಯಾಟ್, ಎಲ್ಲರೂ ಮಾಡ್ತಿದ್ದಾರೆ, ನಾವು ಮಾಡ್ತಿಲ್ಲ ಅಂತ ಅಷ್ಟೇ. ಸೊ ಈ ಮಧ್ಯ ಈ OTT ಪ್ಲಾಟ್ಫಾರ್ಮ್ಸ್ದು ಒಂದಷ್ಟು ಕೀ ಮೇಟ್ರಿಕ್ಸ್ ಆ್ಯಸ್ ಆನ್ 2022 ನನ್ನ ಕೈನಲ್ಲಿದೆ ಪ್ರದೀಪ್. ನೆಟ್ಫ್ಲಿಕ್ಸ್ ಹ್ಯಾಸ್ 220+ ಮಿಲಿಯನ್ ಸಬ್ಸ್ಕ್ರೈಬರ್ಸ್, $29 billion ರೆವೆನ್ಯೂ ಆ್ಯಸ್ ಆನ್ 2022, ಮತ್ತು ರಿಟೆನ್ಷನ್ ರೇಟ್ ಈಸ್ 80% ಅಂತಿದೆ. ಅದೇ ಥರ ಅಮೆಝಾನ್ ಪ್ರೈಮ್ ವಿಡಿಯೋದು 300+ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಯೂಸರ್ಸ್, $14.1 billion ರೆವೆನ್ಯೂ, 50% ಗ್ರೋತ್ ಇನ್ ಪ್ರೈಮ್ ಮೆಂಬರ್ಶಿಪ್. ಸೊ ಯಾಕೆ ಇವೆಲ್ಲ ಕೊಟ್ಟೆ ಅಂದರೆ, ಅಗೇನ್ ಇಲ್ಲೂ ಇದೆ ಅಡ್ವಾಂಟೇಜು. ನೆಟ್ಫ್ಲಿಕ್ಸ್ದು ಸ್ಟ್ರೆಂಗ್ತು ಪ್ರಕಾರ ಒರಿಜಿನಲ್ ಕಾಂಟೆಂಟ್ದು ಕ್ಯಾಟ್ಲಾಗ್ ಹೆಚ್ಚಿದೆ ಅವ್ರ ಹತ್ರ, ಮತ್ತು ಆಲ್ಗೋರಿದಮ್ ಸ್ಟ್ರಾಂಗ್ ಇದೆ, ಜನ ಹೆಂಗೆ ನೋಡ್ತಾರೋ ಅಕಾರ್ಡಿಂಗ್ಲಿ ಕೊಡ್ತಾರೆ, ಮತ್ತು ಗ್ಲೋಬಲ್ ರೀಚ್ ಇದೆ ಅಂತ. ಅದೇ ಪ್ರೈಮ್ನಂತ ಬಂದಾಗ ಡೈವರ್ಸಿಫಿಕೇಷನ್ ಹೆಚ್ಚು, ಅಲ್ಲಿ ರೀಜನಲ್ ಕಾಂಟೆಂಟಿಂದ ಹಿಡಿದು ಎಲ್ಲ ಹೆಚ್ಚು, ಮತ್ತು ಪ್ರೈಸಿಂಗ್ ಕಾಂಪಿಟೇಟಿವ್ ಆಗಿದೆ. ಅಮೆಝಾನ್ದು ಈಕೋ ಸಿಸ್ಟಮ್ ಜೊತೆಗೆ ಅವರೆಲ್ಲ ಹಾಕ್ಬಿಟ್ಟಿದ್ದಾರೆ ಅನ್ನೋದು. ಅಂದರೆ ಇವತ್ತು ಇಷ್ಟೆಲ್ಲ ಡೇಟಾ ಆಚೆ ಕಡೆ ಒಬ್ಬ ಸಾಮಾನ್ಯನಿಗೂ ಕಾಣುತ್ತೆ. ಇದ್ರ ಮಧ್ಯ ಈಗ ಸಿನ್ಸ್ ಯು ವರ್ ವಿತ್ ZEE5, ವೈ ಇಸ್ ದಟ್, ಐ ಮೀನ್ ಇಂಥ ದೊಡ್ಡ ದೊಡ್ಡ OTTಗಳಿಗೆ ಇವೆರಡು, ಇವತ್ತಿಗೂ OTT ಅಂದರೆ ಫಸ್ಟ್ ಬರೋದು ನೆಟ್ಫ್ಲಿಕ್ಸ್ ಆ್ಯಂಡ್ ಅಮೆಝಾನೇ ಅಂತ. ಅವರಿಬ್ರಿಗೂ ಸೆಕೆಂಡ್ ಬಿಗ್ಗೆಸ್ಟ್ ಸಬ್ಸ್ಕ್ರಿಪ್ಷನ್ ಮಾರ್ಕೆಟ್ ಬಂದು ಬ್ಯಾಂಗ್ಳೂರ್. ಅಂದರೆ ಈ ಕೆಲವು ಸತಿ ನಮ್ಮ ಧೋರಣೆ ಇದೆಯಲ್ಲ, ಕರ್ನಾಟಕದಿಂದ ಈ ಜನ ಸಬ್ಸ್ಕ್ರೈಬರ್ ಇದ್ದೀವಿ, ನೀವು ಕನ್ನಡದಲ್ಲಿ ಯಾಕೆ ಇನ್ವೆಸ್ಟ್ ಮಾಡ್ತಿಲ್ಲ, ಅದೆಲ್ಲ ಇದೆಯಲ್ವಾ. ಕೆಲವು ಅಂದರೆ ಮೇಕರ್ಸ್ ನಾನು ಹೇಳ್ತಿರೋದು, ಕನ್ನಡಕ್ಕೆ ಮೋಸ ಮಾಡ್ತಿದ್ದಾರೆ, ಕನ್ನಡಕ್ಕೆ ಅದು ಮಾಡ್ತೀವಿ. ಇಲ್ಲ, ಆ್ಯಕ್ಚುಲಿ ನೀವು ಅವ್ರ ಪ್ಲೇಸಲ್ಲಿ ನಿಂತು ನೋಡಿದಾಗ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಂದೊಂದು OTT ಕನ್ನಡದಲ್ಲಿ ಏನಾದರೂ ನಾನು ವೆಬ್ ಸೀರೀಸ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ, ಅಥವಾ ಈ ಮಾರ್ಕೆಟಿಗೆ ನಾನು ಇಷ್ಟು ಇನ್ವೆಸ್ಟ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿಕೊಂಡೆ. ಇವಾಗ ಏನಾಗುತ್ತೆ, ನಮ್ಮದೊಂದು ಬಿಸ್ನೆಸ್ ಪ್ಲ್ಯಾನ್ ಅಂತ ರೆಡಿ ಆಗುತ್ತೆ. ವರ್ಷಕ್ಕೆ ನಾನೊಂದು 10 ಸಿನಿಮಾ, ವರ್ಷಕ್ಕೆ ನಾನೊಂದು 10 ವೆಬ್ ಸೀರೀಸ್ ಮಾಡ್ತೀನಿ ಅಂತ. ಅದನ್ನು ಮಾಡೋ ಅಂಥ ಮೇಕರ್ಸ್ ಯಾರಿದ್ದಾರೆ? ಕನ್ಸಿಸ್ಟೆಂಟಾಗಿ ನನಗೆ 10 ಒಳ್ಳೆ ಪ್ರಾಜೆಕ್ಟ್ ಕೊಡೋ ಅಂಥ ಮೇಕರ್ಗಳು ಯಾರಿದ್ದಾರೆ ಇಲ್ಲಿ? ಇಲ್ಲ, ಆ್ಯಕ್ಚುಲಿ ಸ್ಪೀಕಿಂಗ್ ಇಲ್ಲ. ಆ್ಯಂಡ್ ಅವ್ರಿಗೇನು ಅನಿಸುತ್ತೆ, ಇವಾಗ ನಾನು ಸಿನಿಮಾ ಮಾಡಿದ್ದೀನಿ, ಅವ್ರು ಯಾರೂ ತೊಗೊಂಡೇ ಇಲ್ಲ. ಆಯಿತು, ಈ ಸಿನಿಮಾನ ತೊಗೊಂಡ್ರೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಬರ್ತಾರೆ ನೋಡಿ. ಇಂಟರ್ಕನೆಕ್ಟ್, ಸಿನಿಮಾನೇ ಸಪ್ರೇಟು, ಭಾಷೆ ಮತ್ತು ನೀವು ಮಾಡಿರೋ ಕೆಲಸ ಎಲ್ಲನೂ ಮಿಕ್ಸಪ್ ಮಾಡಬೇಡಿ. ಅಂದರೆ ಕನ್ನಡಕ್ಕೆ ಮೋಸ ಅನ್ನೋದೆಲ್ಲ ಇದೆಯಲ್ಲ, ಆ ಥರದ್ದೆಲ್ಲ ಇಲ್ಲ. ಅಂದರೆ ಯಾರೇ ಆಗಲಿ ಬಿಸ್ನೆಸ್, ಇವಾಗ ನೀವು ಒಂದು ಸಿನಿಮಾಗೆ ದುಡ್ಡು ಹಾಕಿ ಸಿನಿಮಾದ ದುಡ್ಡು ವಾಪಸ್ ತೆಗಿಯೋದು ಹೇಗೆ ಅಂತ ನೀವು ಯೋಚನೆ ಮಾಡ್ತೀರಾ, ಹಾಗೆ ಒಬ್ಬ OTT ನಾನು ಇದನ್ನು ಪರ್ಚೇಸ್ ಮಾಡೋದಕ್ಕೆ ನಾನು ದುಡ್ಡು ಕೊಟ್ಟರೆ ನನ್ನ ದುಡ್ಡು ವಾಪಸ್ ಹೆಂಗೆ ಬರುತ್ತೆ ಅಂತ ಅವನು ಯೋಚನೆ ಮಾಡ್ತಾನೆ. ಆ ಪ್ರಾಡಕ್ಟಿಗೆ ನಿಜವಾಗ್ಲೂ ವ್ಯಾಲ್ಯೂ ಅನಿಸಿದ್ರೆ ಅವನಿಗೆ ಬಂದೇ ಬರ್ತಾನೆ, ತೊಗೊಳ್ತಾನೆ. ಆ ಥರ ಎಷ್ಟೋ ಸಿನಿಮಾಗಳು ಇವತ್ತಿಗೂ ಇದೆ, ನೆಟ್ಫ್ಲಿಕ್ಸಲ್ಲೂ ಇದೆ, ಅಮೆಝಾನಲ್ಲೂ ಇದೆ. ಅವ್ನಿಗೆ ಅನಿಸಿದೆ ಇದು ತೊಗೊಂಡ್ರೆ ನಂಗೆ ಸಬ್ಸ್ಕ್ರಿಪ್ಷನ್ ಬರುತ್ತೆ ಅಂತ ತೊಗೊಂಡಿದ್ದಾನೆ. ಈ ಮಧ್ಯ ಐ ಥಿಂಕ್ ವೆನ್ ಯು ಆರ್ ಪಾರ್ಟ್ ಆಫ್ ZEE5, ಐ ಆಮ್ ನಾಟ್ ಶ್ಯೂರ್ ಇಫ್ ದಿಸ್ ಇಸ್ ಟ್ರೂ, ತುಂಬ ಜನ ಡೈರೆಕ್ಟರ್ಸ್ಗಳನ್ನೆಲ್ಲ ಕರೆಸಿ ಅವ್ರ ಕೈಯಲ್ಲಿ ವೆಬ್ ಸೀರೀಸ್ಗೆ ಅಂತೆಲ್ಲ. ಇಲ್ಲ, ಅಂದರೆ ಇನಿಷಿಯಲ್ ಪ್ಲಾನ್ ಇದ್ದಿದ್ದು ಒಂದು 10 ವೆಬ್ ಸೀರೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ಝೀಯಲ್ಲಿ. ಹಾಂ, ಐ ಥಿಂಕ್ ಟೆಲಿವಿಷನಲ್ಲಿ ಒಂಥರ ರಾಕ್ ಸ್ಟಾರ್ ರಾಕ್ಷಸ ಅಂತಲೇ ಹೇಳಬೇಕು. ಅದು ಕುಡಿದ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಟೆಲಿವಿಷನ್. ಇಷ್ಟೇ ಆಗೋದು, ಹಿಂಗೆ ಆಗೋದು ಅಂತ ಪಕ್ಕಾ ಜಜ್ಮೆಂಟಲ್ಲಿ ಹೇಳ್ತಿರ್ಬೇಕಾದ್ರೆ. ಸೊ ರಾಘವೇಂದ್ರ ಹುಣಸೂರ್ ಸೊ ಗಾಟ್ ಎನ್ ಆಪರ್ಚುನಿಟಿ ಅವ್ರ ಜೊತೆ ವರ್ಕ್ ಮಾಡಲಿಕ್ಕೆ. ಹಿ ವಾಸ್ ದ ಬಿಸ್ನೆಸ್ ಹೆಡ್ ಆ್ಯಂಡ್ OTTಗೂ ಕೂಡ ಐ ವಾಸ್ ರಿಪೋರ್ಟಿಂಗ್ ಅವ್ರಿಗೇನೆ. ಸೊ ಇಬ್ಬರದು ಇದ್ದಿದ್ದು ಒಂದು ವಿಷನ್ ಏನು ಅಂದರೆ, ಇಲ್ಲ ಏನಾರು ಒಂದು ಹೊಸದೇನೋ ಮಾಡೋಣ, ಇಲ್ಲಿ ದೊಡ್ಡದಾಗಿ ಮಾಡೋಣ, ಚಿಕ್ಕದಾಗಿ ಏನೋ ಯೋಚನೆ ಮಾಡೋದು ಬೇಡ, ಆ್ಯಂಡ್ ಸಿನಿಮಾಗಳಿಗಿಂತ ದೊಡ್ಡ ಲೆವೆಲಲ್ಲಿ ಮಾಡೋಣ. ದಿಸ್ ವಾಸ್ ದ ಕಮ್ಯುನಿಕೇಷನ್ ಇಬ್ಬರಲ್ಲೂ ಓಡ್ತಾ ಇದ್ದಿದ್ದು. ಸೊ ಒಂದು 10 ವೆಬ್ ಸೀರೀಸ್ನ ಮಾಡಬೇಕು ಅಂತ ಹೇಳಿ, ಅದಕ್ಕೆ ಯಾವ ಕತೆ ಮಾಡಿದ್ರೆ ಸಖತ್ ವರ್ಕ್ ಆಗುತ್ತೆ, ಇಲ್ಲೇನು ನೋಡಬೇಕು ಅಂತಿದ್ದಾರೆ ಜನ, ಆ ಥರದ್ದೆಲ್ಲ ರಿಸರ್ಚ್ ಮಾಡಿ ನಾನು ಎಸ್ಪೆಷಲಿ ಐವ್ ಮೆಟ್ ಎವ್ರಿಬಡಿ. ಅಂದರೆ ಒಬ್ಬ ಬೇಸಿಕ್ ಯೂಟ್ಯೂಬ್ನಲ್ಲಿ ಕಾಮಿಡಿ ಸ್ಕೆಚ್ ಮಾಡೋವಂಥ ಒಬ್ಬ ಡೈರೆಕ್ಟ್ರಿಂದ ಹಿಡಿದು ದ ಬಿಗ್ಗೆಸ್ಟ್ ಡೈರೆಕ್ಟರ್ವರೆಗೂ ಪ್ರತಿಯೊಬ್ಬರನ್ನು ಮೀಟ್ ಮಾಡಿ, ಈ ಥರ ಮಾಡಬೇಕು ಅಂತ ಹೊರಟಿದ್ದೀವಿ, ನಿಮ್ಮಲ್ಲಿ ಏನಾದ್ರು ಇದೆಯಾ, ನಿನ್ನ ಹತ್ರ ಕತೆ ಇದೆಯಾ, ಅಥವಾ ಆರ್ ಯು ಪ್ರಿಪೇರ್ಡ್, ಈ ಥರ ಮಾಡಬೇಕು ಅನ್ನೋ ವಿಷನ್ ನಿನಗಿದೆಯಾ. ಸೊ ಈ ಥರ ಎಲ್ಲರನ್ನೂ ಮೀಟ್ ಮಾಡಿ ಅನಲೈಸಿಂಗ್ ಅದೇ ಪ್ರಿಪೇರ್ಡ್ ಅನ್ನೋ ಅಂತ ಪ್ಯಾರಾಮೀಟರ್ಸ್ ಏನೇನಿತ್ತು. ಅಲ್ಲ, ಒಂದು ಆ್ಯಸ್ ಎ ಫಾರ್ಮ್ಯಾಟ್ ಇಟ್ಸ್ ಟೋಟ್ಲಿ ಡಿಫ್ರೆಂಟ್. ಈಗ ಸೀರಿಯಲ್ ಕತೆ ಬರೆದವರು ವೆಬ್ ಸೀರೀಸ್ ಕತೆ ಬರೆಯೋಕ್ಕಾಗಲ್ಲ. ಅಂದರೆ ದೋ ಇಟ್ಸ್ ಎಪಿಸೋಡಿಕ್ ಆ್ಯಂಡ್ ಅದಕ್ಕೆ ಬೇಕಿರೋ ಫಾರ್ಮ್ಯಾಟ್ ಬೇರೆ ಇದೆ. ಅಂದರೆ ಹೆಂಗೆ ಹೇಳೋದು ನಿಮಗೆ, ಇವಾಗ 3 ಆ್ಯಕ್ಟ್ ಸ್ಟ್ರಕ್ಚರ್ ಅಂತೆಲ್ಲ ಏನು ಸಿನಿಮಾಲ್ ಬರುತ್ತೆ, ಆ ಥರ ಪ್ರತಿ ಎಪಿಸೋಡ್ಗೂ ಬರುತ್ತೆ ಇದರಲ್ಲಿ.
ಆ್ಯಂಡ್ ಅದರಲ್ಲಿ ಒಂದಷ್ಟು ಸ್ಟ್ರಾಟಜೀಸ್ ಇದೆ. ಫಸ್ಟ್ ಎಪಿಸೋಡ್ ವರ್ಕ್ ಆಗಲೇಬೇಕು, ಥರ್ಡ್ ಎಪಿಸೋಡ್ ಹಿಂಗಿರಬೇಕು, 7th ಎಪಿಸೋಡ್ ಈ ಥರ ಇರಬೇಕು, ಕಂಕ್ಲೂಡಿಂಗ್ ಹಿಂಗಿರಬೇಕು, ಆ ಥರದ್ದೇನೋ ಒಂದು ಫಾರ್ಮ್ಯಾಟ್ ಇದೆ. ಇದು ತುಂಬ ವೆಬ್ ಸೀರೀಸ್ನ ನೋಡ್ತಾ ಅವ್ರಿಗೊಂದು ಎಕ್ಸ್ಪೋಜರ್ ಇದ್ದರೆ ನಾವೇನು ಹೇಳಬೇಕು ಅಂತಿದ್ದೀವಿ ಅಂತ ಅವ್ರ ಕೈಲಿ ಬರ್ಸೋದು ಅಥವಾ ಕಮ್ಯುನಿಕೇಟ್ ಮಾಡೋದು ತುಂಬ ಈಸಿ ಆಗುತ್ತೆ. ಇವಾಗ ಸಡನ್ನಾಗಿ ಒಂದು ವೆಬ್ ಸೀರೀಸ್ ಬರಿತೀನಿ ಅಂತ ಯಾರೋ ಹೊರಟ್ರೆ ಅವ್ನಿಗೆ ಈ ಬೇಸಿಕ್ಸ್ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ದೆನ್ ಆ ಫೈನಲ್ ಔಟ್ಪುಟ್ ವೈಸ್ ಅದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಈ ಥರ ಎಷ್ಟು ಪ್ರೊಡಕ್ಷನ್ ಹೌಸಸ್ಗೆ ಈ ಥರ ಪ್ರಿಪೇರ್ಡ್ ಇದ್ದಾರೆ, ಅಥವಾ ಅವ್ರ ವಿಷನ್ ವೆಬ್ ಸೀರೀಸ್ ಮಾಡಬೇಕು ಅಂತ ಇದೆಯಾ, ಅಥವಾ ಸಿನಿಮಾಲಿ ತುಂಬ ಬ್ಯುಸಿ ಇದ್ದೀನಿ ನಂಗೆ ಇದು ಯಾವುದೂ ಬೇಕಾಗಿಲ್ಲ ಅನ್ನೋ ಥರ ಇದೆಯಾ. ಸೊ ಇದು ನನ್ನ ಹೋಮ್ವರ್ಕ್ ಇತ್ತು. 1 ವರ್ಷ ಅದನ್ನು ಮಾಡಿದ್ವಿ. ಅದಾದಮೇಲೆ ಒಂದಷ್ಟು ಸಿನಿಮಾಗಳನ್ನ ಹಾಕಿದ್ರೆ ಜನಗಳಿಗೆ ಕನ್ನಡದಲ್ಲಿ ಝೀನಲ್ಲಿ ಸಿನಿಮಾಗಳು ಬರ್ತಿದೆ ಅನ್ನೋದು ಗೊತ್ತಾಗಲಿ ಅಂತ ಹೇಳಿ ತಿಂಗಳಿಗೆ ಒಂದೊಂದು ಸಿನಿಮಾ ಬರೋ ಥರ ಮಾಡಿದ್ವಿ. ಆಮೇಲೆ ಎಲ್ಲರಿಗೂ ಝೀಯಲ್ಲಿ ಈಗ ಕನ್ನಡ ಪಿಕ್ಚರ್ ತೊಗೊಳ್ತಿದ್ದಾರೆ, ಝೀಯಲ್ಲಿ ಈಗ ಕನ್ನಡ ಪಿಕ್ಚರ್ ಹಾಕ್ತಿದ್ದಾರೆ ಅಂತೆಲ್ಲ ಶುರು ಆಯಿತು ಒಂದು ಟಾಕು. ಐ ಥಿಂಕ್ ಗರುಡಗಮನ ವಾಸ್ ದ ಬಿಗ್ಗೆಸ್ಟ್ ಏನೋ ಆ ಟೈಮ್ನಲ್ಲಿ ಆಕ್ವಿಸಿಷನ್ ಆಗಿದ್ದದು. ಒಂದು ತುಂಬ ಚೆನ್ನಾಗಿ ಸೌಂಡ್ ಆಗಿತ್ತು. ಆ್ಯಂಡ್ ಆ ಸಿನಿಮಾ OTTನಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಆಯಿತು. ಆ್ಯಂಡ್ OTT ಹಾಕಾದ್ಮೇಲೆ ಅಲ್ಲಿ ರಾಮ್ ಗೋಪಾಲ್ ವರ್ಮಾ ಅಂತೆ, ಅಲ್ಲಿ ಅನುರಾಗ್ ಕಶ್ಯಪ್ ಅಂತೆ, ಸೊ ಇವರೆಲ್ಲ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಥಿಯೇಟ್ರಿಕಲಿ ಏನು ರಿಯಾಕ್ಷನ್ಸ್ ಬಂತೋ ಐ ಥಿಂಕ್ ರಾಜ್ಗೆ OTTಗೆ ಬಂದಾದ್ಮೇಲೆ ಅದಕ್ಕಿಂತ ಜಾಸ್ತಿ ರಿಯಾಕ್ಷನ್ಸ್ ಅವ್ರಿಗೆ ಸಿಕ್ತು. ಸರಿ, ಮಲಯಾಳಮಿಂದ ಕೇಳಿದ್ರು, ಆಮೇಲೆ ಮಲಯಾಳಂ ಡಬ್ಬಿಂಗ್ ಮಾಡಿಸಿದ್ವಿ. ಸೊ ಆ ಥರದ್ದು ಓಪನ್ ಆಗುತ್ತೆ ಮಾರ್ಕೆಟು ವೆನ್ ಇಟ್ಸ್ OTT. ಅದು ಬರೀ ನಮ್ಮದು, ನಮ್ಮ ಜನ, ನಮ್ಮ ರಾಜ್ಯ, ನಮ್ಮ ಬಾರ್ಡರು ಅಂತೆಲ್ಲ ಹೇಳ್ತೀವಲ್ವ. ಇವತ್ತಿಗೂ ಇಲ್ಲಿ ಯಾರೋ ಹಾಸನಲ್ಲಿ ಕೂತ್ಕೊಂಡು ಕೊರಿಯನ್ ಡ್ರಾಮಾ ನೋಡ್ತಾನೆ ಅಂತ ಹೇಳಿದ್ರೆ ಸೊ ಅದು ಅಲ್ಲಿಂದ ಇಲ್ಲರಿಗೂ ಟ್ರಾವೆಲ್ ಆಗಿದೆ. ಸೊ ನಮ್ಮ ಕತೆಗಳು ಹೊರಗಡೆ ಹೋಗಲಿಕ್ಕೆ ಡಿಜಿಟಲ್ OTT ಇಸ್ ದ ಓನ್ಲಿ ವೇ. ಥಿಯೇಟ್ರಲ್ಲಿ ಬಿಡ್ತೀವಿ, ಓಕೆ ಗುಡ್, ಬಟ್ ಪ್ರಪಂಚದಲ್ಲಿರೋ ಅಷ್ಟು ಜನ ರೀಚ್ ಮಾಡಲಿಕ್ಕೆ ಐ ಥಿಂಕ್ ವಿ ಶುಡ್ ಎಕ್ಸ್ಪ್ಲೋರ್ ದಿಸ್ ತುಂಬ ಸೀರಿಯಸ್ ಆಗಿ ಅಂತ. ಅಂದರೆ ಎಲ್ಲರೂ ಇವಾಗ ಹೇಳ್ತೀವಲ್ಲ, ಬೆಂಗಳೂರಿನಲ್ಲಿರೋರು ಯಾರು ನಾವು ಬೆಂಗಳೂರಿನವರಲ್ಲ, ಎಲ್ಲ ಯಾವುದೋ ಟೌನಿಂದ ಊರಿಂದ ಬಂದು ಸೆಟ್ಲ್ ಆಗಿರೋರು. ಹೇಳಿದ್ದು ಇಮ್ಯಾಜಿನ್ ಯಾವುದೋ ಹುಬ್ಳಿನಲ್ಲಿ ಒಂದು ಒಳ್ಳೆ ಕತೆ, ಅಲ್ಲಿಂದ ಡೈಲೆಕ್ಟಲ್ಲಿ ಒಳ್ಳೆ ಪ್ರೊಡಕ್ಷನ್ ವ್ಯಾಲ್ಯೂಸ್ ಜೊತೆಗೆ ಒಂದು ವೆಬ್ ಸೀರೀಸ್ ಮಾಡಿದ್ರೆ ಅವ್ನು ಯಾರೋ US ಕೂತವ್ನಿಗೆ ಅನ್ಸ್ಬೋದು, ನಮ್ಮ ಭಾಷೆಯಲ್ಲಿ ಮಾಡಿದಾರೆ ಗುರು, ಸಖತ್ತಾಗಿದೆ ಇದು ಅಂತ. ಸ್ಪಾರ್ಕ್ ಆಗುತ್ತೆ ಅದು ಆ್ಯಕ್ಚುಲಿ. ಸೊ ಗ್ಲೋಬಲಿ ಸೆಟ್ಲ್ ಆಗಿರೋ ನಮ್ಮ ಕನ್ನಡ ಆಡಿಯನ್ಸ್ನ ಹಿಡಿದಿಟ್ಕೊಳ್ಳೋಕ್ಕೆ ಆ್ಯಂಡ್ ಎಲ್ಲರೂ ಕೂಡ ನಮ್ಮ ಮೇಲೆ ಒಂದು ನಂಬಿಕೆ ಬರ್ಸ್ಕೊಳ್ಳೋಕ್ಕೆ. ಈ ಜನ್ರೇಷನ್ ತುಂಬ ಸ್ಲೋ ಆಗಿ ಡ್ರಿಫ್ಟ್ ಆಗ್ತಿದ್ದೀವಿ, ಅಂದರೆ ಕನ್ನಡದಿಂದ ದೂರ ಹೋಗ್ತಾ ಇದ್ದೀವಿ. ಅಂದರೆ ಗೊತ್ತಿಲ್ದಂಗೆ ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಆಗಿದೆ ಟೀನೇಜರ್ಸ್ದು. ಅವ್ರು ಕನ್ಸ್ಯೂಮ್ ಮಾಡ್ತಿರೋ ಈಗ ವೀಡಿಯೋಗಳಾಗಲಿ, ಹಾಡುಗಳಾಗಲಿ, ಅವರ ಕಲ್ಚರ್ ಆಗಲಿ, ಯೂಟ್ಯೂಬ್ ಆಗಲಿ ನೋಡಿದ್ರೆ ಚೇಂಜ್ ಆಗಿದೆ. ನನ್ನ ಫ್ರೆಂಡ್ ಮಗಳು BTS. ಹಾಂ, ಸೊ ಅವರೆಲ್ಲ ಗೊತ್ತಿರ್ತಾರೆ. ಇಲ್ಲಿ ಯಾರೋ ಕೇಳಿದ್ರೆ ಹೌದಾ ನಾನು ಕೇಳಿಲ್ಲ ಅವ್ರ ಹೆಸರು ಅಂತಾರೆ. ಸೊ ಸ್ಲೋಲಿ ಡ್ರಿಫ್ಟ್ ಆಗ್ತಿದ್ದಾರೆ. ಸೊ ಇವಾಗಲೇ ಹಿಂಗಾದರೆ ಇನ್ನೊಂದು 5 ವರ್ಷ ಆದಮೇಲೆ ಹೆಂಗಿರುತ್ತೆ ಅಂತ. ಸೊ ಈಗ ಆ ಜನ್ರೇಷನ್ನ, ಹಳೆ ಜನ್ರೇಷನ್ನ ಅಥವಾ ನಮ್ಮ ಜನ್ರೇಷನ್ನ ಎಲ್ಲರನ್ನೂ ಹಿಡಿದಿಟ್ಟು ಒಂದು ನಂಬಿಕೆ ಬರ್ಸ್ಕೊಳಕ್ಕಾದ್ರೆ ಇಲ್ಲೂ ಏನೋ ನಡೀತಿದೆ, ಇಲ್ಲೂ ನಾವು ಮಾಡ್ತೀವಿ, ಇಲ್ಲೂ ಮಾಡಿದ್ದೀವಿ, ಮುಂದೆನೂ ಮಾಡ್ತೀವಿ ಅಂತ ಗ್ಲೋಬಲಿ ಏನು ನಡೀತಿದೆ ಸ್ಟ್ಯಾಂಡರ್ಡ್ಸ್ನ ಅದನ್ನು ಇಲ್ಲೇ ಮೇಂಟೈನ್ ಮಾಡಲಿಕ್ಕಾದ್ರೆ ಐ ಥಿಂಕ್ ಯಾವ ಫಾರ್ಮ್ಯಾಟಲ್ಲಿ ಎಲ್ಲಿ ಹಳ್ಳ ಇದೆಯೋ, ಎಲ್ಲಿ ನೀರು ಹರಿತಾ ಇದೆಯೋ ಅಲ್ಲಿ ನಾವು ಇರಬೇಕು. ನಮ್ಮ ಆ್ಯಕ್ಚುಲಿ. ಯು ಸ್ಪೋಕ್ ಅಬೌಟ್ ದ ಸದ್ಯದ ಇಕೋಸಿಸ್ಟಮ್. ಸೊ ಆನೆಸ್ಟ್ಲಿ ಥ್ಯಾಂಕ್ ಯು ಫಸ್ಟ್ಲಿ ಫಾರ್ ದ್ಯಾಟ್. ಮುಂದೆ ಒಳ್ಳೊಳ್ಳೆ ಸಬ್ಜೆಕ್ಟ್ಸ್ಗಳ ಆಯ್ಕೆ ಯೂಶಲಿ ವೆಬ್ ಸೀರೀಸಿಗೆ ಹೇಗಾಗುತ್ತೆ ಅನ್ನೋದು ಅಂದರೆ ವೆಬ್ ಸೀರೀಸಲ್ಲಿ ಏನು ವರ್ಕ್ ಆಗುತ್ತೆ ಅಂದರೆ ತುಂಬ ರಿಯಲಿಸ್ಟಿಕ್ ಅಪ್ರೋಚು. ಅಂದರೆ ಇವತ್ತೇನೋ ನಡೆದಿರೋ ಯಾವುದೋ ಇನ್ಸಿಡೆಂಟ್ ಮೇಲೆ ಯಾವುದೋ ಒಂದು ವಿಷಯ ತೊಗೊಂಡಾಗ ಅದು ತುಂಬ ಜನಕ್ಕೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಇರುತ್ತೆ. ಇದೇನಾಗಿತ್ತು ಅಂತ ನಂಗೆ ತಿಳ್ಕೊಬೇಕು ಅಂತ ಹೇಳಿ ಸೀರೀಸ್ ನೋಡುವಂಥ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಬೇಸ್ಡ್ ಆನ್ ರಿಯಲ್ ಇನ್ಸ್ಟೆನ್ಸಸ್ ಏನಿರುತ್ತೆ, ಅದು ಆಟೋಬಯೋಗ್ರಫಿ ಆಗಿರ್ಬೋದು ಅಥವಾ ಯಾವುದೋ ಒಂದು ಸ್ಕ್ಯಾಮು ವಿಷಯ ಇನ್ನೊಂದೇನೋ ಆಗಿರುತ್ತೆ. ಈ ಥರದ್ದು ಎಕ್ಸಾಂಪಲ್ಸ್ನ ಹೇಳ್ತಿರೋದು. ನಾನು ನೋಡಿದ್ದೆ ನ್ಯೂಸಲ್ಲಿ, ಬಟ್ ಏನೋ ನಂಗೆ ಗೊತ್ತಿಲ್ಲ, ಇದು ಇವರೇನೋ ಹೇಳಿದ್ದಾರೆ ನೋಡೋಣ. ಸೊ ಈ ಜಸ್ಟ್ ಕ್ಯೂರಿಯಾಸಿಟಿ ಅಲ್ಲಿ ಶುರು ಆಗುತ್ತೆ. ವಿ ಸ್ಪೋಕ್ ಅಬೌಟ್ ಇಮೇಜ್. ಸೊ ಯಾವತ್ತೂ ಹೆಸರು ಮಾಡ್ದವ್ರಿಗೆ ಮನಿ ಅಟ್ರಾಕ್ಟ್ಸ್ ಮನಿ ಥರ ಹೆಸರು ಆಲ್ವೇಸ್ ವಿಲ್ ಅಗೇನ್ ಅಟ್ರಾಕ್ಟ್. ಹೆಸರು ಕ್ರೆಡಿಬಿಲಿಟಿ ಅಟ್ರಾಕ್ಟ್ಸ್ ಕ್ರೆಡಿಬಿಲಿಟಿ. ಸೊ ಹಿಯರ್ ಐ ಜಸ್ಟ್ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್ ನಮ್ಮ ಈ OTT ಸ್ಪೇಸಲ್ಲಿ ಕನ್ನಡ ಸಿನಿಮಾಗಳು ಅಥವಾ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ ವೆಬ್ ಸೀರೀಸ್ ಆಗಿರಲಿ, ಇವ್ರನ್ನ ನೋಡ್ತಾ ಇರೋ ರೀತಿ ಹೇಗಿದೆ. ನೆಟ್ಫ್ಲಿಕ್ಸ್ ಅವರಾಗಿರಲಿ ಅಥವಾ ಅಮೆಝಾನ್. ನಾನು ಕೇಳಿದ್ದೆ ಎಲ್ಲೋ ಒಂದು ಕಡೆ, ಈಗ ಯಾವುದೋ ಒಂದು ಸಿನಿಮಾನ ತೊಗೋಬೇಕಂದ್ರೆ ಅವ್ರದ್ದು ಯಾವುದೋ ಒಂದು ಫುಲ್ ಫಾರ್ಮ್ಯಾಟ್ ಇದೆಯಂತೆ, ಅದರಲ್ಲಿ ಫಸ್ಟು ಸ್ಕ್ರೀನ್ ಪ್ಲೇಯಿಂದ ಹಿಡಿದು ಎಲ್ಲನೂ ಕೊಡಬೇಕು, ಸ್ಕ್ರಿಪ್ಟ್ ಕೊಡಬೇಕು. ಅಲ್ಲ, ಕಮಿಷನ್ ಮಾಡಬೇಕಾದ್ರೆ ಅದು ಮಾಡೇ ಮಾಡ್ತಾರೆ. ಬಿಕಾಸ್ ಒಂದು ಕಾರ್ಪೊರೇಟ್ ಕಮಿಷನ್ ಅಂದರೆ ಕಮಿಷನ್ ಅಂದರೆ ಆ ಕಮಿಷನ್ ಅಲ್ಲ, ಕಮಿಷನಿಂಗ್ ಪ್ರಾಜೆಕ್ಟ್. ಒಂದು ಕತೆನ ಓಕೆ ಮಾಡಿ ಗ್ರೀನ್ ಸಿಗ್ನಲ್ ಕೊಟ್ಟು ನಮ್ಗೆ ಈ ಕತೆ ಓಕೆ ಆಗಿದೆ ನೀವು ಪ್ರೊಡಕ್ಷನ್ ಮಾಡಿ ಅಂತ ಪರ್ಮಿಷನ್ಸ್ ಕೊಡೋದಿದೆಯಲ್ಲ, ಅದು ಕಮಿಷನಿಂಗ್. ಅದು ಆ ಪ್ರೋಸೆಸ್ನಲ್ಲಿ ತರೋಲಿ ಚೆಕ್ ಮಾಡೇ ಮಾಡ್ತಾರೆ.
ಅಂದರೆ ಈ ಕಾರ್ಪೊರೇಟ್ ಕಲ್ಚರಲ್ಲಿ ಒಂದು ಪ್ರೋಸೆಸ್ ಅನ್ನೋದು ಸೆಟ್ ಮಾಡ್ತೀವಲ್ವಾ, ಹಂತಗಳು ಸ್ಟೇಜ್ ಬೈ ಸ್ಟೇಜು. ಐ ಥಿಂಕ್ ಅದು ನನಗಂತೂ ನಾನು ಸಖತ್ ಸ್ಟುಡಿಯೋನಲ್ಲಿ ಅದು ತುಂಬ ನೀಟಾಗಿ ಅದನ್ನು ಫಾಲೋ ಮಾಡ್ತೀನಿ. ಅಂದರೆ ಒಂದು ಕತೆ ಸಿಕ್ಕಾದ್ಮೇಲೆ ಒಂದು ಬರೀ ಬೇಸಿಕ್ ಸ್ಟೋರಿ ಲೈನಲ್ಲೇ ಇದು ಇವತ್ತು ನಾನು ಕತೆ ಕೇಳ್ತಾ ಇದ್ದೀನಿ, ಬಟ್ ಇದು ನಾನು ಪ್ರೊಡಕ್ಷನ್ ಮಾಡಿ ಆಚೆ ತೊಗೊಂಬರೋಷ್ಟರಲ್ಲಿ ಇನ್ನೊಂದು 1.5 ವರ್ಷ ಆಗುತ್ತೆ. ಈ 1.5 ವರ್ಷ ಆದಮೇಲೆ ಈ ಕತೆ ಇನ್ನೂ ವರ್ಕ್ ಆಗುತ್ತಾ? ಅವಾಗ 2 years ಆದಮೇಲೆ ಜನ ಇದನ್ನ ನೋಡಿದಾಗ ಕನೆಕ್ಟ್ ಆಗ್ತಾರ, ಇದು ವರ್ಕ್ ಆಗಬಹುದಾ ಎಮೋಷ್ನಲಿ ಅಥವಾ ಸಿಚುವೇಷನಲ್ಲಿ, ಅದನ್ನೆಲ್ಲ ಒಂದು ಪ್ರೋಸೆಸ್ಸು. ಅದಾದಮೇಲೆ ಓಕೆ ಒಂದು ಸ್ಕ್ರೀನ್ ಪ್ಲೇ ಬಿಲ್ಡ್ ಮಾಡ್ತೀವಿ. ಸ್ಕ್ರೀನ್ ಪ್ಲೇ ಲಾಕ್ ಆಗೋವರೆಗೂ ಪ್ರೊಡಕ್ಷನ್ ಬಗ್ಗೆ ಯೋಚನೆ ಮಾಡಲ್ಲ. ಆ್ಯಂಡ್ ಎಸ್ಪೆಷಲಿ ನನ್ನ ಮಾಡಿರೋ ಇಷ್ಟು ಕೆಲಸಗಳಲ್ಲಿ ಫಸ್ಟು ಕತೆನೆಲ್ಲ ಲಾಕ್ ಮಾಡಿ ಆಮೇಲೆ ಡೈರೆಕ್ಟರ್ನ ಲಾಕ್ ಮಾಡಿರೋದು. ಅಂದರೆ ಆ್ಯಸ್ ಎ ಪ್ರೊಡಕ್ಷನ್ ಹೌಸ್ ನಾನು ಈ ಕತೆ ಮಾಡ್ತೀನಿ, ಇದನ್ನು ಯಾರು ಡೈರೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಆಮೇಲೆ ಹಂಗೆ ಹೋಗಿರೋದು. ಉಲ್ಟಾ ಇಲ್ಲಿ ನಮ್ಮಲ್ಲಿ ಉಲ್ಟಾ ಇದೆ, ಡೈರೆಕ್ಟ್ರೇ ಅಂದ್ಕೊಂಡಾರೆ ಎಲ್ಲ ಡೈರೆಕ್ಟರ್ ಹತ್ರ ಹೋಗ್ತೀವಿ. ಅಲ್ಲಿ ಪ್ರೊಡಕ್ಷನ್ ಹೌಸ್ಗೆ ಅಥವಾ ಪ್ರೊಡ್ಯೂಸರ್ಗೆ ಒಂದು ಸ್ವಲ್ಪ ಕಡಿಮೆ ನಾಲೆಜ್ ಇರುತ್ತೆ, ಡಿಪೆಂಡೆನ್ಸಿ ಜಾಸ್ತಿ ಡೈರೆಕ್ಟ್ರ್ ಮೇಲೆ ಇರುತ್ತೆ. ಸೊ ಆ್ಯಸ್ ಎ ಪ್ರೊಡಕ್ಷನ್ ಹೌಸ್ ತುಂಬ ಪ್ರಿಪೇರ್ಡ್ ಆಗಿದ್ದಾಗ ಅದು ಗೊತ್ತಿರುತ್ತೆ, ಓಕೆ ಈ ಪ್ರಾಡಕ್ಟು ಇದು ಹಿಂಗೆ ಪ್ರೊಡಕ್ಷನ್ ಆಗುತ್ತೆ, ಇದು ಆಚೆ ಬಂದಾಗ ಇದನ್ನು ಹಿಂಗೆ ಮಾರ್ಕೆಟ್ ಮಾಡ್ತೀನಿ, ಸೇಲ್ಸಲ್ಲಿ ಇಷ್ಟು ಚಾಲೆಂಜ್ ಇದೆ ಅಥವಾ ಇಷ್ಟು ಈಸಿ ಇದೆ ಇದು. ಸೊ ಈ ಪ್ರೋಸೆಸ್ ಮೊದಲೇ ಅಂದರೆ ಕತೆ ಚೂಸ್ ಮಾಡ್ಬೇಕಾದ್ರೆ ಆನ್ ಪೇಪರ್ ಇದ್ಬಿಟ್ರೆ ಐ ಥಿಂಕ್ ಸುಮಾರು ಜನ ದುಡ್ಡು ಕಳ್ಕೊಳ್ಳೋದು ಅವಾಯ್ಡ್ ಆಗುತ್ತೆ. ಅದು ಕಾರ್ಪೊರೇಟ್ ಕಲ್ಚರ್ನಲ್ಲಿ ನಾನು ಕಲ್ತಿರೋದು. ಏನು ಕಲ್ತಿದ್ದೀನಿ ಅದನ್ನು ಈಗ ನನ್ನ ಸಂಸ್ಥೆಯಲ್ಲಿ ನಾನೇ ನಡೆಸ್ತಿರೋದ್ರಿಂದ ಪುಟ್ಟದಾಗ ಅದನ್ನು ಅಳವಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ದೀನಿ. ನೈಸ್. ಸೊ ದಿಸ್ ಇಸ್ ದ ಪ್ರೋಟೋಕಾಲ್ ವಾಟ್ ಯು ಡೂ ಅಟ್ ಸಖತ್. ಅಂದರೆ ಈಗ ಈ ನೆಟ್ಫ್ಲಿಕ್ಸು ಈ ಲೆವೆಲಲ್ಲೆಲ್ಲ ಅವರು ಕನ್ನಡದೊಂದು ಇಮೇಜ್ ಅಂತ ಯು ಆಸ್ಟ್ ಫಾರ್ ಇಟ್. ಎಲ್ಲ ಬಿಸ್ನೆಸ್ ಮಾಡಲಲ್ಲಿ ಪ್ರತಿಯೊಬ್ಬರು ಹುಡ್ಕೋದು ಇಲ್ಲಿಂದ ನಾನು ಎಷ್ಟು ಪ್ರಾಜೆಕ್ಟ್ಸ್ನ ನಾನು ಪ್ಲ್ಯಾಟ್ಫಾರ್ಮಲ್ಲಿ ಹಾಕ್ಬೋದು, ಆ್ಯಂಡ್ ಈ ರೀಜನ್ಗೆ ಎಷ್ಟು ಸಬ್ಸ್ಕ್ರಿಪ್ಷನ್ ಇದಿದೆ, ಝೋನ್ ಇದೆ. ಅಂದರೆ ಕರ್ನಾಟಕದಿಂದ ಒಂದು 5 ಲಕ್ಷ ಜನ ಸಬ್ಸ್ಕ್ರೈಬ್ ಆಗ್ಬೋದು. ಒಂದು ಸರ್ವೆ ಇರುತ್ತೆ ಅವ್ರ ಹತ್ರ ಆಬ್ವಿಯಸ್ಲಿ. ಸೊ 5 ಲಕ್ಷ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ಈ 5 ಲಕ್ಷ ಜನಕ್ಕೆ ಕೇಟರ್ ಮಾಡೋಕ್ಕೆ ನಾನು ಏನು ಮಾಡಬೇಕು, ಇಷ್ಟೇ ಯೋಚನೆ ಮಾಡ್ತಾರೆ. ಬಿಟ್ಟರೆ ಕನ್ನಡ ಭಾಷೆ ಅವ್ರಿಗೆ ತಗೋಬೇಕು ತಗೋಬಾರ್ದು ಅವೆಲ್ಲ ಏನೂ ಇರಲ್ಲ. ಎಮೋಷನ್ ಅಷ್ಟೇ, ಏನೂ ಇರಲ್ಲ. ಬಟ್ ಕನ್ಸಿಸ್ಟೆಂಟಾಗಿ ಪ್ರಾಜೆಕ್ಟ್ಸ್ ಬೇಕು ಅನ್ನೋದು ಇರುತ್ತಲ್ವ. ಸೊ ಇವತ್ತಿಗೂ ಇರೋ ಸ್ನೇಹಿತರ ಜೊತೆ ಮಾತಾಡಿದಾಗ ಬೇರೆ ಪ್ಲ್ಯಾಟ್ಫಾರ್ಮ್ಸ್ನಲ್ಲಿ ಕನ್ಸಿಸ್ಟೆನ್ಸಿ ಮಿಸ್ ಆಗ್ತಿದೆ. ಅಂದರೆ ಇವತ್ತೇನೋ ಒಂದು ಒಳ್ಳೆ ಸಿನಿಮಾ ಬರುತ್ತೆ, ಸೂಪರ್ ಅನಿಸ್ಬಿಡುತ್ತೆ, ನೆಕ್ಸ್ಟ್ 8 ತಿಂಗಳು ವ್ಯಾಕ್ಯೂಮ್ ಇರುತ್ತೆ, ಗ್ಯಾಪು. ಆ ಥರ ಅದೇ ಆಡಿಯನ್ಸ್ಗೆ ಮತ್ತೆ ನಾನು ಕೇಟರ್ ಮಾಡೋಕ್ಕೆ ಇಮಿಡಿಯೇಟ್ ಸಿನಿಮಾಗಳಿರಲ್ಲ. ಅದಕ್ಕೆ ಕಾರಣ ಏನು ಅಂದರೆ ಇಲ್ಲಿ ಮೇಕರ್ಸು ಅಗೇನ್ ಇದು ಭಾಳ ಅನ್ಆರ್ಗನೈಸ್ಡ್ ಇಲ್ಲ, ಅವ್ರವ್ರ ಪ್ರಕಾರ ಆರ್ಗನೈಸ್ಡ್ ಆಗಿದ್ದಾರೆ. ಬಟ್ ಆಸ್ ಅನ್ ಇಂಡಸ್ಟ್ರಿ ನೋಡಿದಾಗ ಒಟ್ಟಿಗೆ ಬರಬೇಕು ಅನ್ನೋ ಪ್ರೆಷರ್ ಅಲ್ಲ, ಬಟ್ ಒಟ್ಟಿಗೆ ಬಂದರೆ ಸುಮಾರು ವಿಷಯಗಳು ಚೇಂಜ್ ಆಗುತ್ತೆ. ನಾನು ಯಾವ ಥರ ಅನ್ಆರ್ಗನೈಸ್ ಅಂತ ಹೇಳಲೆ ಅಂದರೆ, ಈಗ ಉದಾಹರಣೆಗೆ ಈಗ ಚಾನಲ್ ಅಂದರೆ ಈಗ 365 ಎಪಿಸೋಡ್ ವರ್ಷಕ್ಕೆ ಹೋಗ್ಬೇಕಂದ್ರೆ ಮಂಡೇ ಎಪಿಸೋಡ್ ಹೋಗಬೇಕು, ಟ್ಯೂಸ್ಡೇ ಎಪಿಸೋಡ್ ಹೋಗ್ಬೇಕು, ಎವ್ರಿಥಿಂಗ್ ಇಸ್ ಪ್ಲಾನ್ಡ್. ಬಟ್ ಇಲ್ಲಿ ಸಿನಿಮಾ ಉದಾಹರಣೆಗೆ ಲೆಟ್ಸೆ ಯೋಗರಾಜ್ ಭಟ್ರು ಒಂದು ಅನೌನ್ಸ್ ಮಾಡ್ತಾರೆ, ಈಗ ಅವ್ರ ಸೈಕಲಲ್ಲೇ ಥಿಂಕ್ ಮಾಡ್ತಾರೆ. ಈಗ ಅವ್ರಿಗೆ ಏನು 6 ತಿಂಗಳು ಅಂತ ಅನ್ಕೊತಾರೆ ಪ್ರೊಡಕ್ಷನ್ನು, ಪೋಸ್ಟ್ ಪ್ರೊಡಕ್ಷನ್ನು, ಅದಾದಮೇಲೆ ರಿಲೀಸ್ ಬರೋ ಅಷ್ಟೊತ್ತಿಗೆ ಇನ್ನೊಂದು 8 ತಿಂಗಳು. ಮಧ್ಯದಲ್ಲಿ ಏನೇ ಆದ್ರೂ ನೋಬಡಿ ಈಸ್ ಅಂಡರ್ ಪ್ರೆಷರ್, ಯಾವುದೋ ಒಂದು ಗನ್ ಅವ್ರ ತಲೆಗಿಲ್ಲ. ನಾನು ಈ ರಿಲೀಸ್ ಡೇಟ್ ಕೆಲವು ಪ್ರೊಡಕ್ಷನ್ ಮಾತ್ರ ಅನೌನ್ಸ್ ಮಾಡಿ ಬರ್ತಾರೆ. ಇಲ್ಲ, ಸಿನಿಮಾಗಳ ಹತ್ರ ವರ್ಕ್ ಮಾಡೋಕ್ಕಾಗಲ್ಲ. ಇವಾಗ ನಮ್ದೇನೆ ಇವಾಗ ಸ್ಟಾರ್ಟ್ ಮಾಡಿದಾಗ ನಮಗೆ ಗೊತ್ತಿಲ್ಲ 6 ಮಂತ್ಸಲ್ಲಿ ಮುಗಿಯುತ್ತಾ, 1 year ಆಗುತ್ತಾ, ಅಥವಾ ಮಧ್ಯೆ ಏನು ಚಾಲೆಂಜಸ್ ಬರುತ್ತೆ ಗೊತ್ತಿಲ್ಲ. ಬಟ್ ನಂಬರ್ ಆಫ್ ಫಿಲ್ಮ್ ಮೇಕರ್ಸ್ ಜಾಸ್ತಿ ಆಗಬೇಕು, ನಂಬರ್ ಆಫ್ ಪ್ರಾಜೆಕ್ಟ್ಸ್ ಜಾಸ್ತಿ ಆಗಬೇಕು, ಕ್ವಾಲಿಟಿ ಪ್ರಾಜೆಕ್ಟ್ಸ್ ಜಾಸ್ತಿ ಆದಾಗ ಪರ್ಚೇಸಿಂಗ್ ಜಾಸ್ತಿ ಆಗುತ್ತೆ, ಸೈಕಲ್ ಕಂಪ್ಲೀಟ್ ಆಗುತ್ತೆ. ಇವಾಗ ಏನಾಗ್ತಿದೆ, ವರ್ಷಕ್ಕೆ 2-3 ಬರುತ್ತೆ ನೋಡೋಣ ಬಿಡು ಅನ್ನೋ ಥರ ಅವರು ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ವರ್ಷಕ್ಕೆ ಒಂದು 10 ಒಳ್ಳೆ ಪ್ರಾಜೆಕ್ಟ್ ಬಂದಾಗ ಅವನಿಗೆ ಅನಿಸುತ್ತೆ, ಗುರು ಸೂಪರ್ ಆಗಿದೆ ಈ ರೀಜನ್, ಇದು ನಾನು ತೊಗೊಳ್ತೀನಿ ಎಲ್ಲನೂ ಅಂತ. ಸೊ ದಟ್ಸ್ ದ ಇದು ಇವಾಗ ಆ ಸೈಕಲ್ ಮಿಸ್ ಆಗ್ತಿದೆ. ಇವಾಗ ಏನು ನಾವು ಚೆನ್ನಾಗಿರೋ ಪ್ರಾಜೆಕ್ಟು ಅಂತ ಸೆಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ವಿ OTTಗಳಿಗೆ, ಅದು OTTಯಲ್ಲಿ ತುಂಬ ಲಾರ್ಜ್ ಅಮೌಂಟಿಗೆ ಪರ್ಚೇಸ್ ಆದಾಗ, ಅದು OTTಯಲ್ಲಿ ಬಂದಾಗ ಅದು ಸಬ್ಸ್ಕ್ರಿಪ್ಷನ್ ಬರಲಿಲ್ಲ ಅಂತ ಹೇಳಿದಾಗ ಇವಾಗ ಏನಾಗುತ್ತೆ, ಮುಂಬೈಲಿ ಯಾರೋ ಕೂತವನಿಗೆ ಸರಿ ನಾನು ಕನ್ನಡದಲ್ಲಿ 5 ತೊಗೊಳ್ಳೋಣ ಅಂತ ಅಂದ್ಕೊಂಡೆ, 5 ಬೇಡ 1 ತಗೋ ಸಾಕು, ನಂಬರ್ ಆಫ್ ಪ್ರಾಜೆಕ್ಟ್ಸ್ ಪಟ್ಟಂತ ಕಟ್ಟಾಗುತ್ತೆ. ಸೊ ಅವಾಗ ಇಲ್ಲಿ ಸೇಲ್ ಆಗದೆ ಇದ್ದಾಗ ಒಂದು ಒದ್ದಾಟ ಇರುತ್ತೆ, ಅಯ್ಯೋ ನಾವು ಮಾಡಿದ್ದೀವಿ ಯಾವ OTT ತೊಗೊಳ್ತಾ ಇಲ್ಲ, ಆ ಒದ್ದಾಟ ಬರುತ್ತೆ. ಎಂಡ್ ಆಫ್ ದ ಡೇ ಇಟ್ಸ್ ಕ್ವಾಲಿಟಿ ಪ್ರಾಡಕ್ಟ್ ಕರೆಕ್ಟಾಗಿದ್ದರೆ ಅದು ಶಾರ್ಟ್ ವರ್ಕ್ ಆಗುತ್ತೆ ಅನ್ನೋ ಗ್ಯಾರಂಟಿ ಬಂದರೆ ಯಾರು ಬೇಕಾದ್ರೂ ಮಾತಾಡಿಸ್ತಾರೆ. ಫ್ಯೂ ಥಿಂಗ್ಸ್ ದಟ್ ಓನ್ಲಿ ನೀನು ಹೇಳೋಕ್ಕೆ ಸಾಧ್ಯ, ಬಿಕಾಸ್ ಅದರಲ್ಲಿ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ, ಅಲ್ಲಿ ಸಮಯ ಕಳೆದಿದೆಯಾ. ಒಂದು ವೆಬ್ ಸೀರೀಸ್ಗೆ ಇವತ್ತಿಗೆ ಪ್ರೊಡಕ್ಷನ್ಗೆ ಎಷ್ಟು ಖರ್ಚಾಗುತ್ತೆ ಪ್ರದೀಪ್? ನಾನು ಮಾಡಿದ 3 ಪ್ರಾಜೆಕ್ಟ್ಸ್ನಲ್ಲೇ 3 ಬೇರೆ ಥರ ಅದಕ್ಕೊಂದು ಪ್ರೊಡಕ್ಷನ್ ವ್ಯಾಲ್ಯೂಸ್ ಇಟ್ಟು ಬೇರೆ ಥರ ಅದನ್ನು ಫಾರ್ಮ್ಯಾಟ್ ಮಾಡಿದ್ವಿ. ಬಟ್ ಹಿಂದಿನಲ್ಲಿ ನಡೀತಿರೋವಂಥ ವೆಬ್ ಸೀರೀಸ್ಗಳಲ್ಲಿ ದೊಡ್ಡ ಸ್ಟಾರ್ನ ತೊಗೊಂಡು ಎಲ್ಲ ಮಾಡ್ತಿದ್ದಾರಲ್ವ, ಅಪ್ ಟು 80 crores 90 crores ಖರ್ಚು ಮಾಡ್ತಿದ್ದಾರೆ.
ಒಂದು ಸೀರೀಸ್ಗೆ. ಆ್ಯಂಡ್ ರೀಜ್ನಲಲ್ಲಿ ಅಪ್ ಟು ಒಂದು 6 ಕೋಟಿ 7 ಕೋಟಿ 10 ಕೋಟಿವರೆಗೂ ಒಂದು ವೆಬ್ ಸೀರೀಸ್ಗೆ ರೀಜ್ನಲ್ ಸ್ಪೇಸಲ್ಲಿ ಖರ್ಚು ಮಾಡ್ತಿದ್ದಾರೆ. ಸೊ ನಾವು ಕಮಿಂಗ್ ಬ್ಯಾಕ್ ಟು ಮರ್ಯಾದೆ ಪ್ರಶ್ನೆ. ಈಗ ಈ ಜರ್ನಿನಲ್ಲಿ ನಾನೀಗ ಶುರು ಆಗೋ ಮುಂಚೆ ಹೇಳ್ತಾ ಇದ್ದೆ ಈ ವಾರ ಯಾವ್ಯಾವ ಸಿನಿಮಾ ನೋಡಿದೆ ಅಂತ. ಒಂದು ಅಮರನ್ ನೋಡಿದೆ, ಇನ್ನೊಂದು ಕಡೆ ಭಗೀರಾ ನೋಡಿದೆ. ನೆನ್ನೆನೇ ನೆಟ್ಫ್ಲಿಕ್ಸಲ್ಲೇ ಕೂತ್ಕೊಂಡು ವಿಜಯ್ 69 ಅನುಪಮ್ ಖೇರ್ ಅವ್ರದ್ದು ಬಂದಿದೆಯಲ್ಲ, ಅದು ಎಂಡ್ ಆಫ್ ದ ಡೇ ಯಾವುದಕ್ಕೆ ನಾನು ಮನೆಯಿಂದ ಆಚೆ ಒಂದು 4 ಅವರ್ 5 ಅವರ್ ತೆಗೆದಿಟ್ಟು ಹೋಗ್ತೀನಿ ಅನ್ನೋದಕ್ಕೆ ಒಂದಷ್ಟು ಪುಷ್ ಪುಲ್ ಬೇರೆ. ಈಗ ಅಮರನ್ ಅಂದರೆ ಅದೇನೋ ಒಂದು ಆರ್ಮಿ ಇದ್ದು ಸೋಲ್ಜರ್ದು ಕತೆ, ಎಮೋಷನ್ ತುಂಬ ಚೆನ್ನಾಗಿದೆ ಅನ್ನೋದು ಜನಗಳ ಟಾಕು. ಈ ಕಡೆ ಭಗೀರಾ ಅಗೇನ್ ಮುರಳಿ ಅವರು ದೊಡ್ಡ ಸಂಸ್ಥೆ ಆ್ಯಂಡ್ ಟಾಕು ಚೆನ್ನಾಗಿತ್ತು ಅದ್ರ ಬಗ್ಗೆ. ಅಂದರೆ ಪೀಪಲ್ ಸೈಡ್ ಒಂದು ಸೂಪರ್ ಹೀರೋ ಇದನ್ನ ಕನ್ನಡ ಸ್ಪೇಸಲ್ಲಿ ನನಗೊಂಥರ ಅವಾಗವಾಗ ಶೇಡ್ಸ್ ಆಫ್ ಬ್ಯಾಟ್ಮ್ಯಾನು ಅದೆಲ್ಲ ಕಾಣಿಸ್ತಾ ಇತ್ತು. ಅಲ್ಲ, ನಮ್ಗೆ ಎಕ್ಸ್ಪೋಜರ್ ಇದೆ, ನಾವು ಹೇಳ್ತಿದ್ವಿ. ಇವಾಗ ಯಾರೋ ರೆಗ್ಯುಲರ್ ಆಡಿಯನ್ಸ್ ನೋಡಿದವ್ರಿಗೆ ಸೂಪರ್ ಮಾಡಿದಾರೆ ಸರ್. ಎಕ್ಸಾಕ್ಟ್ಲಿ, ಅದೇ ಕನ್ನಡದಲ್ಲಿ ಹೊಸತನ ಯಾವ ಮೂಲಕ ತಂದ್ರು ಅನ್ನೋದು ಅಲ್ವಾ. ಸೊ ಈ ಫ್ಯಾಕ್ಟರ್ಸ್, ಈಗ ಉದಾಹರಣೆಗೆ ಅದೇ 69 ವಿಜಯ್ 69 ಅಂದರೆ ನನಗೆ ಸಿನಾಪ್ಸಿಸ್ ನೋಡೇನೆ 69ನೇ ವಯಸ್ಸಲ್ಲಿ ಒಬ್ಬ ಸ್ವಿಮ್ಮಿಂಗ್ ಟ್ರಯತ್ಲಾನ್ ಅನ್ನ ಟ್ರೈ ಮಾಡೋ ಅಂತ ಒಂದು ಕತೆ ಅಂದಾಗ ದಟ್ ಈಸ್ ಸಮಥಿಂಗ್ ಟೋಟಲಿ ಔಟ್ ಆಫ್ ದ ಬಾಕ್ಸ್ ಆ್ಯಂಡ್ ಕ್ವೆಶ್ಚನಿಂಗ್ ಸ್ಟೀರಿಯೋಟೈಪ್ಸ್ ಫಾರ್ ಮಿ. ನಾನು ಯಾವತ್ತೂ ಲೈಫಲ್ಲಿ ಸ್ಟೀರಿಯೋಟೈಪ್ಸನ್ನು ಕ್ವೆಶ್ಚನ್ ಮಾಡಿದವಳು. ನನಗೆ ಆ ಥರ ಕನೆಕ್ಟ್ ಆಗುತ್ತೆ. ನಾನು ಯಾಕೆ ಇದೆಲ್ಲ ಹೇಳಿದೆ ಅಂದರೆ, ಇವತ್ತು ಪ್ರತಿಯೊಬ್ಬ ಆಡಿಯನ್ಸು ಯಾವುದೋ ಒಂದು ಎಮೋಷನ್ಗೋಸ್ಕರ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟನ್ನು ನೋಡ್ತಾರೆ. ಆಡಿಯನ್ಸ್ ಈ ಥರ ಸಬ್ಜೆಕ್ಟನ್ನು ಚೂಸ್ ಮಾಡಬೇಕಾದಾಗ ಆಸ್ ಅ ಮೇಕರ್ ನೀವು ಯಾವ್ಯಾವ ಥರ ರಿಸ್ಕ್ ಅಂತಿರೋ ಅಥವಾ ಯಾವ್ಯಾವ ಥರ ಅದನ್ನು ವಾಟ್ ಯು ಗೈಸ್ ಗಿವ್ ಇನ್. ಈಗ ಮರ್ಯಾದೆ ಪ್ರಶ್ನೆ ಫಾರ್ ಎಕ್ಸಾಂಪಲ್, ಆ ಸ್ಟೋರಿ ಮರ್ಯಾದೆ ಪ್ರಶ್ನೆ ನನಗಾಗಿದ್ದು ಒಂದು ರಿಯಲ್ ಇನ್ಸಿಡೆಂಟಿಂದ ಶುರು ಆಗಿದ್ದು. ಬ್ಯಾಡ್ಮಿಂಟನ್ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗ್ಬೇಕಾದ್ರೆ ನನ್ನ ಕಾರ್ಗೆ ಅಡ್ಡ ಬಂದಿದ್ದು ಒಂದು ಸಿಚುವೇಶನ್. ಯಾರು ಅಡ್ಡ ಬಂದರೂ ಅವತ್ತು ಏನಾಯಿತು ಅನ್ನೋ ಸಿಚುವೇಶನ್ನು ಅದು ತುಂಬ ಕಾಡಕ್ಕೆ ಶುರುವಾಯಿತು. ಒಂದು ವಾರ ಕೂತ್ಕೊಂಡವ್ರ ಬಗ್ಗೆ ಯೋಚನೆ ಮಾಡಿದೆ. ಅವ್ನು ಯಾಕೆ ಹತ್ರ ಅಂದ, ಅವ್ನು ಯಾಕೆ ಹತ್ರ ಮಾಡ್ದ, ಅವ್ನು ಏನು ಮಾಡಕ್ಕೆ ಕೊಟ್ಟಿದ್ದ, ಏನಾಯಿತು ಕೇಳ್ಬೋದಾ? ಇಲ್ಲ, ಅದು ಹೇಳಿದ್ರೆ ಕತೆ ಆಯಿತಾ. ಆಮೇಲೆ ನನ್ನ ನಾಗರಾಜ್ ತುಂಬ ಕ್ಲೋಸ್ ನನಗೆ. ನಾನು ನಾಗರಾಜ್ ಅವರು ಡೈರೆಕ್ಟ್ ಮಾಡಿದಾರಲ್ಲ, ನಾಗರಾಜ್ ಸೋಮಯಾಜ್ ಅವರು, ತುಂಬ ಕಥೆಗಳನ್ನ ಡಿಸ್ಕಸ್ ಮಾಡ್ತಿದ್ವಿ. ಈ ಥರ ಆಯಿತು ಇನ್ಸಿಡೆಂಟು. ಆ್ಯಂಡ್ ಇದರಲ್ಲಿ ಏನೋ ನಂಗೆ ಕತೆ ಕಾಣಿಸ್ತಾ ಇದೆ, ಇದರಲ್ಲಿ ಈ ಲೈನ್ ಸಿಕ್ತು ನನಗೆ ಇದರಲ್ಲಿ ಅಂತ ಹೇಳಿದೆ. ತುಂಬ ಚೆನ್ನಾಗಿದೆ, ಡೆವಲಪ್ ಮಾಡಿ ಅಂದರು. ತುಂಬ ಸೀರಿಯಸ್ ಆಗಿ ತೊಗೊಂಡು 1 ತಿಂಗಳು ಕುತ್ಕೊಂಡು ಬರೆದ್ಬಿಟ್ಟೆ ಇಡೀ ಕತೆ. ಇದು ಈ ಕ್ಯಾರೆಕ್ಟರ್ಸ್ ಈ ಥರ ಇದ್ದಾರೆ, ಇವ್ರ ಜರ್ನಿ ಈ ಥರ ಇದೆ, ಹಿಂಗೆ ಆಯಿತು, ಇವ್ರ ಲೈಫಲ್ಲಿ ಈ ಥರ ಏನೋ ಚಾಲೆಂಜ್ ಬಂತು, ಇದನ್ನು ವಾಪಸ್. ದಿಸ್ ಇಸ್ ದ ಬೇಸಿಕ್ಸ್ ಆಫ್ ರೈಟಿಂಗ್. ಕ್ಯಾರೆಕ್ಟರ್ ಹಿಂಗಿದೆ ಇದು. ಹಾಂ, ಅಂದರೆ ಇವಾಗ ಏನಾಗುತ್ತೆ, ಇವಾಗ ಪ್ರತಿ ಸಿನಿಮಾ ಅಲ್ಲಿ ಒಂದು ಟೈಮ್ ಕೊಡಬೇಕಾಗತ್ತೆ ಒಂದು ಕ್ಯಾರೆಕ್ಟ್ರು, ಅದ್ರ ಕ್ಯಾರೆಕ್ಟರೈಸೇಷನ್ನ ಜನಗಳಿಗೆ ಅರ್ಥ ಮಾಡಿಸ್ಲಿಕ್ಕೆ. ಅಂದರೆ ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟ್ರು ಈ ಪ್ಲೇಸಲ್ಲಿದೆ, ಈ ಊರಲ್ಲಿದೆ, ಈ ಏರಿಯಾಲಿದೆ, ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ. ಇವನ ಸಂಬಂಧಗಳು ಈ ಥರ ಇದೆ, ಇವನ ಫ್ರೆಂಡ್ ಇವನು, ಇವನ ಅಪ್ಪ, ಇವನ ಅಮ್ಮ, ಇವನ ಎಮೋಷನ್ಸ್ ಈ ಥರ ಇದೆ, ಇವನ ನೀಡ್ಸ್ ಈ ಥರ ಇದೆ, ಇದನ್ನ ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ. ಆಮೇಲೆ ಬರ್ತಾ ಬರ್ತಾ ಆ ಕ್ಯಾರೆಕ್ಟರ್ಗೆ ಒಂದು ಚಾಲೆಂಜ್ ಕೊಡಬೇಕಾಗುತ್ತೆ. ಅದೇನೋ ಕಷ್ಟನೋ ಇನ್ನೊಂದೇನೋ ಬಂತು ಅದು ಇದು ಅಂತೆಲ್ಲ. ಅಲ್ಲಿ ಇಂಟ್ರೋಲ್ ಪಾಯಿಂಟ್ ಅನ್ನೋದು ಬರುತ್ತೆ. ಸೊ ಇಂಟ್ರೋಲ್ ಆದಮೇಲೆ ಇವ್ನ ಕಷ್ಟ ಕೊಟ್ಟಿದ್ದೀನಿ, ಇವ್ನ ಕಷ್ಟನ ಹೆಂಗೆ ರಿಸಾಲ್ವ್ ಮಾಡ್ತಾನೆ ಅನ್ನೋದು ವಿಷಯ ಇರುತ್ತೆ. ಅಂದರೆ ಅದು ಅವ್ನು ಅಲ್ಲಿ ಹೀರೋ ಆಗ್ತಾನೆ, ಅವ್ನು ಹೋರಾಡ್ತಾನೆ ಅಥವಾ ತ್ಯಾಗ ಮಾಡ್ತಾನೆ, ಮಿಕ್ಕಿದ ಯಾವುದೇ ಫಾರ್ಮೇಟ್ ಆಗಿರಲಿ, ಬೇಸಿಕ್ ಕತೆ. ಆ್ಯಂಡ್ ಪ್ರತಿ ಕತೆನೂ ರೌಂಡ್ ಆಫ್. ನಾನು ಕತೆ ಎಲ್ಲಿ ಶುರು ಮಾಡಿದೆ ಆ್ಯಂಡ್ ಆ ಕತೆಗೆ ಒಂದು ರೌಂಡ್ ಆಫ್, ಇದು ಹೆಂಗೆ ಕಂಕ್ಲೂಡ್ ಆಯಿತು, ಆ್ಯಂಡ್ ಆ ಕಂಕ್ಲೂಡ್ ಆಗೋ ಒಂದು 5-10 ನಿಮಿಷದಲ್ಲಿ ಏನು ಟೇಕ್ ಅವೇ ಇದೆ. ಮೆಸೇಜ್ ಕೊಡಬೇಕು ಅಂತಲ್ಲ, ಥಿಯೇಟ್ರಿಂದ ಎದ್ದೋಗ್ಬೇಕಾದ್ರೆ ಯಾವ ಸಮಾಧಾನದಲ್ಲಿ ಎದ್ದೋಗ್ತಾರೆ, ಯಾವ ಎಕ್ಸೈಟ್ಮೆಂಟಲ್ಲಿ ಎದ್ದೋಗ್ತಾರೆ, ಏನು ಖುಷಿ, ಪೈಸಾ ವಸೂಲ್ ಅಂತಾರೆ. ಏನು ಪೈಸಾ ವಸೂಲ್ ಅಂದರೆ, ಸೊ ಅವ್ನಿಗೇನೋ ಒಂದು ಖುಷಿ ಸಿಕ್ತು, ಅವ್ನಿಗೊಂದು 4 ಹಾಡು ಸಿಕ್ತು, 4 ಡೈಲಾಗ್ ಸಿಕ್ತು, ಸೂಪರಾಗಿದೆ ಅಂತ ಅನಿಸ್ತು. ಆ್ಯಂಡ್ ಇದು ಫಾರ್ಮ್ಯಾಟ್, ರೆಗ್ಯುಲರ್ ಫಾರ್ಮ್ಯಾಟ್. ಬಟ್ ನನಗೆ ಸಖತ್ತಲ್ಲಿ ನಾನು ಫಿಕ್ಸ್ ಆಗಿರೋದು ಏನು ಅಂದರೆ, ಏನೇ ಕತೆ ಹೇಳಿದ್ರು ಅದು ಜನಗಳ ಲೈಫ್ಗೆ ತುಂಬ ಹತ್ತಿರ ಇರಬೇಕು ಅಂತ. ಕಮರ್ಷಿಯಲ್ ಸಿನಿಮಾ ಮಾಡಲ್ಲ ಅಂತಲ್ಲ, ಬಟ್ ಏನೇ ಹೇಳಿದ್ರು ಕಮರ್ಷಿಯಲ್ ಮಾಡಿದ್ರು ಜನಗಳಿಗೆ ಅದರಲ್ಲಿ ಏನಾದ್ರು ಒಂದು ಇರಬೇಕು ಅನ್ನೋದು ಮೇಯ್ನು. ಸೊ ಈ ಕತೆ ಪಿಕ್ ಮಾಡಿದಾಗ ಮೇಯ್ನ್ಲಿ ಮಿಡ್ಲ್ ಕ್ಲಾಸ್ ಅನ್ನೋವಂಥದ್ದು ಇದುವರೆಗೂ ಸಮಾಜದಲ್ಲಿ ಇದರ ಯೂಸ್ ಆಗಿದ್ದಾರೆ ಇಲ್ಲ ಮಿಸ್ಯೂಸ್ ಆಗಿದ್ದಾರೆ. ಮಿಸ್ಯೂಸ್ ಆಗಿದ್ದಾರೆ ಅಂದರೆ ಎಲ್ಲ ವಿಷಯಗಳಲ್ಲೂ ಕೂಡ ಅವ್ರ ಇನೋಸೆನ್ಸು ಅಥವಾ ಅವ್ರಲ್ಲಿರೋವಂಥದ್ದು ಏನೋ ಒಂದು ಇರುತ್ತೆ ಗೊತ್ತಾ. ಸುಮ್ಮನೆ ಬ್ಲೈಂಡಾಗಿ ನಂಬ್ತಾರೆ, ನಮ್ಮ ಅಣ್ಣ, ನಮ್ಮ ಬಾಸು ನಂಬಿಡ್ತಾರೆ ಆ್ಯಕ್ಚುಲಿ. ಬಟ್ ಅವ್ರಲ್ಲಿರೋ ಇನೋಸೆನ್ಸ್ ಅದು ಆ್ಯಕ್ಚುಲಿ. ಬಟ್ ಈ ಇನೋಸೆಂಟ್ ವ್ಯಕ್ತಿಗಳು ತುಂಬ ಲಾಯಲ್ ಆಗಿರ್ತಾರೆ ಆ್ಯಂಡ್ ತುಂಬ ಎಮೋಷನ್ಸ್ ಇರುತ್ತೆ ಇವರಲ್ಲಿ. ಆ್ಯಂಡ್ ಯಾರನ್ನ ಇಷ್ಟಪಟ್ಟರೆ ತುಂಬ ಹಾರ್ಟ್ಲಿ ಇಷ್ಟಪಡ್ತಾರೆ. ಆ್ಯಂಡ್ ಇವತ್ತು ಒಬ್ಬ ಕಾರ್ಯಕರ್ತ ಇದ್ರೇ ಒಬ್ಬ ನಾಯಕ. ಅಂದರೆ ಅಲ್ಲಿ ಎಷ್ಟು ಜನ ಕಾರ್ಯಕರ್ತರು ಸೇರಿದ್ರು ಅನ್ನೋದ್ರ ಮೇಲೆ ಅವ್ರು ಎಷ್ಟು ದೊಡ್ಡ ನಾಯಕ ಅಂತ ಗೊತ್ತಾಗುತ್ತೆ. ಅಂದರೆ ಒಂದು ಸಭೆ ಸೇರಿದಾಗ ಇಷ್ಟು ಜನ ಸೇರಿದ್ರು ಅಂದರೆ ಎಷ್ಟು ದೊಡ್ಡ ಗುರು ಇವರು ಅಂತ ಗೊತ್ತಾಗುತ್ತೆ. ಈ ಕಾರ್ಯಕರ್ತರು ಯಾರು ಅಂತ ನೀವು ಅವ್ನ ಮನೆವರೆಗೂ ಅವನ್ನ ಹುಡ್ಕೊಂಡು ಹೋದರೆ ಅವನಿರೋ ಒಂದು ಪುಟ್ಟ ಮನೆ, ಅವನಿರೋ ಒಂದು ಪುಟ್ಟ ಸಂಸಾರ, ಅವನಿರೋ ಒಂದು ಎಮೋಷನ್ಸು, ಅವ್ನ ಡೈಲಿ ಲೈಫು, ಅವನದು ಹೋರಾಟ, ಅವ್ನು ಎಷ್ಟು ದುಡಿತಾನೆ, ಅವ್ನಿಗೆ ಜೀವನ ನಡೆಸ್ತೇನೆ, ಅಲ್ಲಿಗೆ ಬರುತ್ತೆ ಬೇಸಿಕ್ ಪಾಯಿಂಟು. ಫ್ಯಾನ್ಸು, ಎಷ್ಟು ದೊಡ್ಡ ಹೀರೋ ಅಂತ ಹೇಳಿದ್ರೆ ಫ್ಯಾನ್ಸ್ ಇದ್ರೇ ಅವ್ನು ಹೀರೋ.
ಈ ಫ್ಯಾನ್ ಯಾರೋ, ಅವ್ನಿಗೆ ವಿಸಿಲ್ ಹೊಡಿಯೋನು ಯಾರೋ, ಅಣ್ಣ ಬಾಸು ಅಚ್ಚೆ ಹಾಕ್ಸ್ಕೊಳ್ಳೋನು ಯಾರೋ, ಅವ್ನ ಮನೆಯವ್ರಿಗೂ ನೀವು ಹುಡ್ಕೊಂಡೋದ್ರೆ ಅವ್ನು ಯಾರೋ ಒಂದು ಗೊತ್ತಾಗುತ್ತೆ. ಸೊ ಈ ರೂಟ್ ಲೆವೆಲಲ್ಲಿರೋ ಕೆಲವು ಎಮೋಷನ್ಸ್ನ ಇದ್ರಲ್ಲಿ ಹೇಳಬೇಕು ಅಂತ ತುಂಬ ಆಸೆ ಪಟ್ಟಿದ್ದು. ಆ್ಯಂಡ್ ಆ ಥರ ಕ್ಯಾರೆಕ್ಟರ್ಗಳನ್ನ ಚೂಸ್ ಮಾಡ್ಕೊಂಡ್ವಿ. ಅಂದರೆ ಬೇಸಿಕ್ಕಾಗಿ ಒಂದು ಚಾಮರಾಜಪೇಟೆ ಅನ್ನೋಂಥ ಕ್ಯಾನ್ವಾಸು ಒಂದು, ಅಂದರೆ ಅದು ನಮ್ಮ ಬೆಂಗಳೂರಿನ ರೆಪ್ರೆಸೆಂಟೇಷನ್ ಅದು ಆ್ಯಕ್ಚುಲಿ. ಅಂದರೆ ಹಳೇ ಬೆಂಗಳೂರಿನ ಮೊದಲನೇ ಏರಿಯಾ ಅದು ಆ್ಯಕ್ಚುಲಿ. ಆ್ಯಂಡ್ ಇವತ್ತಿಗೆ ಅಲ್ಲಿ ಹೋದರೆ ಹಳೆ ಮನೆಗಳೆಲ್ಲ ಬೀಳಿಸ್ಬಿಟ್ಟು ಹೊಸ ಬಿಲ್ಡಿಂಗ್ ಕಟ್ತಿದ್ದಾರೆ. ಸೊ ಚೇಂಜ್ ಆಗ್ತಿರೋ ಬೆಂಗಳೂರನ್ನ ನೀವು ಚಾಮರಾಜಪೇಟೆಯಲ್ಲಿ ನೋಡ್ಬೋದು. ಹಳೆ ಬಿಲ್ಡಿಂಗ್ಸು ಇದೆ, ಪಕ್ಕದಲ್ಲಿ ಹೊಸದಾಗಿ ಕಟ್ಟಿರೋ ಅಪಾರ್ಟ್ಮೆಂಟ್ಸು ಇದೆ. ಬೆಂಗಳೂರಿನ ಒಳ್ಳೆ ರೆಪ್ರೆಸೆಂಟೇಷನ್ ಅದು ಅಂತ ಅನ್ನಿಸ್ತು. ಸರಿ. ಆ್ಯಂಡ್ ಅದು ನಾಗರಾಜ್ ಸ್ವಾಮಿಯಾಜಿ ಅವರು ಅದೇ ಏರಿಯಾದಲ್ಲಿ ಇರೋದ್ರಿಂದ ಪ್ರತಿ ರೋಡು, ಪ್ರತಿ ಗಲ್ಲಿ, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ಅವರು, ಸರ್ ಇಲ್ಲಿ ಇಂಥದ್ದಿದೆ, ಯಾರೂ ತೋರಿಸಿಲ್ಲ, ನಾನು ತೋರಿಸ್ಬೇಕಿದನ ಅಂತ. ಸೊ ಆ ಥರದ್ದೊಂದು ಇತ್ತು. ಆ್ಯಂಡ್ ಇಡೀ ಚಾಮರಾಜಪೇಟೆ ನಾವು ಓಡಾಡಿಕೊಂಡು ರೇಖಿ ಮಾಡ್ಕೊಂಡ್ವಿ. ಆ್ಯಂಡ್ ಅದ್ರಲ್ಲೊಂದು ಅಮೇಝಿಂಗ್ ಆಗಿರೋ ಮನೆ ಸಿಕ್ತು. ಆ ಒಂದು ಪೋಸ್ಟರ್ ಒಂದು ಬಿಟ್ಟಿದ್ವಲ್ಲ, ಫ್ಯಾಮ್ಲಿದೊಂದು ಪೋಸ್ಟರು. ಸೊ ಆ ಮನೆ ಬಂದು 110 ವರ್ಷದ ಹಳೆ ಮನೆ. ಶೂಟ್ ಕೊಡೋಲ್ಲ ಅಂದರು, ಬಟ್ ಆಮೇಲೆ ಕನ್ವಿನ್ಸ್ ಮಾಡಿದಾಗ ಇಟ್ಸ್ ಇಲ್ಲ ಮಾಡಿ ಅಂತ ಹೇಳಿ ಬಿಟ್ಕೊಟ್ರು. ಅದ್ರ ಮನೆ ಸುತ್ತಮುತ್ತ ಎಲ್ಲ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಆಗಿದೆ. ಅದ್ರ ಪುಟಾಣಿ ಮಧ್ಯೆ ಒಂದೇ ಒಂದು ಮನೆ, ಹಳೆ ಮನೆ, 100 ವರ್ಷದ ಮನೆ ಹಾಗೆ ನಿಂತಿದೆ. ಈ ಥರ ಬ್ಯೂಟಿಫುಲ್ಲಾಗಿ ಸಿಕ್ತು ಕ್ಯಾನ್ವಾಸ್ ನಮಗೆ. ಸೊ ಅಲ್ಲೊಂದು 4 ಕ್ಯಾರೆಕ್ಟರ್ಗಳು. ನಮ್ಮ ಸುನಿಲ್ ರಾವ್ ಅವರು ಒಂದು ಡೆಲಿವರಿ ಬಾಯ್ ಆಗಿ ಕಾಣಿಸ್ಕೊಂಡಿದ್ದಾರೆ. ತೇಜು ಬೆಳ್ವಾಡಿ ಅವರು ಒಂದು ಮಾಲಲ್ಲಿ ಸೇಲ್ಸ್ ಹುಡುಗಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಪೂರ್ಣ ಒಬ್ಬರು ಕ್ಯಾಬ್ ಡ್ರೈವರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ರಾಕೇಶ್ ಅಡಿಗ ಏರಿಯಾದಲ್ಲಿ ಒಬ್ಬ ಕಾರ್ಯಕರ್ತ ಆಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಒಂದು ಏರಿಯಾದಲ್ಲಿರುವಂಥ ನಾರ್ಮಲ್ ಕ್ಯಾರೆಕ್ಟರ್ಗಳು, ನೀವು ಯಾವುದೇ ಏರಿಯಾ ತೊಗೊಂಡ್ರೆ ಇವೆಲ್ಲ ಸಿಗುತ್ತೆ. ನಿಜ. ಆ್ಯಂಡ್ ಒಬ್ಬೊಬ್ರದ್ದು ಹೋರಾಟ ಬೇರೆ. ಅಂದರೆ ನಾನು ಇವತ್ತಿದ್ದೀನಿ, ನಾನು ದುಡಿತೀನಿ, ಇವತ್ತಿಗೆ ಸಮಾಧಾನ ಮಾಡ್ತೀನಿ, ಇಲ್ಲ ಇವತ್ತು ನಾನು ನಿಮ್ಮ ಮಾಡ್ತಿದ್ದೀನಿ, ಅದು ನನ್ನ ಸರ್ವೈವಲ್ಲು. ಬಟ್ ಮುಂದೆ ನಾನೇನೋ ಮಾಡಬೇಕು ಅಂತಿದ್ದೀನಲ್ಲ, ಅದು ನಾನು ಮಾಡಬೇಕು, ಮಾಡ್ತೀನಿ, ಈ ಹೋಪಲ್ಲಿ ಬದುಕ್ತಿದ್ದಾರೆ ಎಲ್ಲರೂ ಕೂಡ. ಸೊ ಈ ಥರ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಕ್ಯಾನ್ವಾಸ್ನ ಕ್ರಿಯೇಟ್ ಮಾಡ್ಕೊಂಡ್ವಿ. ಆ್ಯಂಡ್ ಇವ್ರಿಗೊಂದು ಚಾಲೆಂಜು ಎಲ್ಲಿಂದ ಸಿಗುತ್ತೆ. ಆ್ಯಂಡ್ ಯೂಶ್ವಲಿ ದಬ್ಬಾಳಿಕೆ ಅಂತಿದೆಯಲ್ಲ, ಅದು ಎಲ್ಲ ಆಫೀಸುಗಳಲ್ಲಿ ಎಲ್ಲ ಕಡೆಗೆ ನಮಗೆ ಯಾರೋ ಒಬ್ಬ ನಾನು ನಿನಗಿಂತ ಮೇಲಿದ್ದೀನಿ ಅಂತ ತೋರಿಸೋದಕ್ಕೆ ಅವನಲ್ಲಿರುವಂಥ ದುಡ್ಡು, ಈಗೋ, ಒಂದು ಅಹಂ ಇರುತ್ತೆ ಬೇಸಿಕಲಿ. ನನಗೆ ನಿನಗಿಂತ ಗೊತ್ತು, ನೀನು ಅಲ್ಲಿದೆಯಾ, ನಾನು ಇಲ್ಲಿದ್ದೀನಿ, ಅದನ್ನು ತೋರಿಸ್ಲೇಬೇಕಾಗಿರೋ ಕೆಲವು ಪರಿಸ್ಥಿತಿಗಳಲ್ಲಿ ನನ್ನ ಬಾಸ್ ಅನ್ನೋದನ್ನು ತೋರಿಸ್ಲಿಕ್ಕೆ ಹೆಂಗೋ ಕೆಟ್ಟದಾಗಿ ಟ್ರೀಟ್ ಮಾಡಿರ್ತಾರೆ, ಏನೋ ಹರ್ಟ್ ಮಾಡಿರ್ತಾರೆ, ಗೊತ್ತಿರಲ್ಲ, ಏನೋ ಪಾಸಿಂಗಲ್ಲಿ ಹೇಳ್ಬಿಡ್ತಾರೆ. ಲೈಕ್ ಎಕ್ಸಾಂಪಲ್, ಈಗ ಒಂದು ಗೇಟ್ ಹತ್ರ ಬಂದು ಏಯ್ ವಾಚ್ಮ್ಯಾನ್ ಬಾಯಲ್ಲಿ, ಅವ್ರಿಗೂ ಹೆಸರಿರುತ್ತೆ, ಗೊತ್ತಿಲ್ಲ ಅಂದರೆ ಓಕೆ, ಅಟ್ಲೀಸ್ಟ್ ಸಾಫ್ಟಾಗಿ ಕರಿಬೋದು. ಬಟ್ ಎಷ್ಟೋ ವಯಸ್ಸಾಗಿರೋರಿಗೆ ಸಿಂಗ್ಲರ್ಲಿ ಯಾಕೆ ಕರಿತೀರಾ? ಬಿಕಾಸ್ ಯು ಆರ್ ಇನ್ ಅ ಪವರ್, ನೀನದು ನಾನಿದು, ನಿನ್ನ ಲೆವೆಲ್ ಅದು, ನೀನು ಹಂಗೆ ಇರಬೇಕು. ಇದೆಯಲ್ಲ, ಇದು ಎಲ್ಲ ಮನುಷ್ಯರಲ್ಲೂ ಇದೆ. ಸೊ ಇದನ್ನ ಸ್ಕ್ರೀನಿಗೆ ತಂದಾಗ ಕೆಲವು ರಿಯಲೈಸೇಷನ್ಸ್ ಜನಕ್ಕೆ ಮಾಡಬೇಕು ಅಂತಿತ್ತು. ಮರ್ಯಾದೆ ಪ್ರಶ್ನೆ ಏನಕ್ಕೆ ಅಂದರೆ, ಬೇಸಿಕ್ ಒಂದು ಆತ್ಮಗೌರವ. ಎವ್ರಿಬಡಿ ಶುಡ್ ರೆಸ್ಪೆಕ್ಟ್ ಎವ್ರಿಬಡಿ. ಮರ್ಯಾದೆ ಕೊಡಬೇಕು, ಯಾರು ಆಗಿರಲಿ ಅವ್ರು. ಆ್ಯಕ್ಚುಲಿ ಇನ್ನೊಂದು ವೃತ್ತಿ ಗೌರವ. ಅವ್ರು ಏನೇ ಕೆಲಸ ಮಾಡ್ತಿರಲಿ, ಡೋಂಟ್ ಜಡ್ಜ್ ದೆಮ್ ಬೇಸ್ಡ್ ಆನ್ ಅವ್ರು ಏನು ಮಾಡ್ತಾರೆ. ಕಾಫಿ ಕೊಡೋ ಹುಡುಗನೇ ಇರ್ಬೋದು, ಬಟ್ ನೀ ಹೆಂಗೆ ಟ್ರೀಟ್ ಮಾಡ್ತೀಯ ಅವನ್ನ ತುಂಬ ಇಂಪಾರ್ಟೆಂಟ್. ನೀನು ಚೆನ್ನಾಗಿ ಮಾತಾಡಿಸ್ತೀಯಾ, ಖುಷಿಯಾಗಿ, ಅವನು ನಿನಗೆ ಚೆನ್ನಾಗಿ ನೋಡ್ಕೊಳ್ತಾನೆ. ನೀನು ರಾಂಗಾಗಿ ಉಲ್ಟಾ ಕೊಟ್ಟ, ಅವನು ಸಿಚುವೇಶನ್ ನೋಡ್ಕೊಂಡು ಕೊಡ್ತಾನೆ ನೀವು ವಾಪಸ್ಸು. ಇಷ್ಟೇ ಪ್ರಪಂಚದಲ್ಲಿ ನಡೀತಿರೋ ಬೇಸಿಕ್ ವಿಷಯ. ಸೊ ಮರ್ಯಾದೆ ಪ್ರಶ್ನೆಯಲ್ಲಿ ಹೇಳಿಕೊಟ್ಟಿರೋದು ಅದನ್ನೇ. ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಿ ಫಸ್ಟು, ಸೊ ಪ್ರಪಂಚ ಚೆನ್ನಾಗಿರುತ್ತೆ ಅಂತ. ಸೊ ಈ ಮಧ್ಯ ಈ ಸ್ಕ್ರಿಪ್ಟನ್ನು ತೊಗೊಂಡ್ಮೇಲೆ ನಿಮ್ಮದು ಒಂದು ಜರ್ನಿ ಇರುತ್ತಲ್ಲ ಒಳಗೊಳಗೆ, ಏನನ್ನ ಅಂದ್ಕೊಂಡ್ರಿ, ಏನನ್ನ ತರಕ್ಕೆ ಹೊರಟ್ರಿ ಅಂತ. ಸೊ ಈ ಜರ್ನಿ ಹೆಂಗೆ ಎಂಜಾಯ್ ಮಾಡಿದ್ಯಾ? ಐ ಥಿಂಕ್ ಒಂದು ಫಸ್ಟ್ ಡ್ರಾಫ್ಟ್ ಒಂದು ಕತೆ ಅಂತ ಮಾಡ್ಕೊಂಡಾಗ ಒಂದು ಬೇಸಿಕ್ ಅದು ಇದ್ದಿದ್ದು, ಒಂದು ಹಿಂಗೆ ಶುರು ಆಗುತ್ತೆ, ಹಿಂಗಿರುತ್ತೆ, ಹಿಂಗೆ ಹೋಗುತ್ತೆ ಅನ್ನೋದು ಇದ್ದಿದ್ದು. ನಾನು ನಾಗರಾಜ್ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಡಿಸ್ಕಸ್ ಮಾಡಲಿಕ್ಕೆ. ಅಂದರೆ ಆವಾಗಿನ್ನೂ ಅವ್ರು ಡೈರೆಕ್ಟ್ರು, ನಾನು ಪ್ರೊಡ್ಯೂಸರು ಏನೂ ಫಿಕ್ಸ್ ಆಗಿರಲಿಲ್ಲ. ಈ ಥರ ಒಂದು ಸುಮಾರು 4-5 ಕತೆಗಳು ಡಿಸ್ಕಸ್ ಮಾಡಿದ್ವಿ. ಇದು ಅದೇ ಥರ ಮಾಡ್ತಿದ್ವಿ ಅಂದ್ಕೊಂಡು ಡಿಸ್ಕಷನ್ ಮಾಡ್ತಿದ್ವಿ ಆ್ಯಕ್ಚುಲಿ. ಬಟ್ ಒಂದು ಪಾಯಿಂಟ್ ಬಂದಾದ್ಮೇಲೆ ಇಬ್ರಿಗೂ ಅನಿಸಿದ್ದು ಸಖತ್ ಸ್ಟ್ರಾಂಗ್ ಅನಿಸ್ತಾ ಇದೆ ಇದು ಅಂತ, ಮಾಡೋಣ ಇದನ್ನು ಅಂತ ಬಂತು. ನನಗೂ ಗೊತ್ತಿಲ್ಲ, ಕೈಯಲ್ಲಿ ದುಡ್ಡಿಲ್ಲ, ನಮ್ಮದು ಮಿಡ್ಲ್ ಕ್ಲಾಸ್, ಎಲ್ಲಿಂದ ತರ್ತೀನಿ, ಏನು ಮಾಡ್ತೀನಿ ನನಗೂ ಗೊತ್ತಿಲ್ಲ. ಸೊ ಮನ್ಸಿಗೆ ಬಂದಿದ್ದೇನು ಅಂತೇಳಿದ್ರೆ, ಏನೋ ಒಂದು ಸ್ಪಾರ್ಕ್ ಇದೆ ಈ ಕಥೆಯಲ್ಲಿ, ಮಾಡೋಣ ಅಂತ ಇಬ್ರಿಗೂ ಅನಿಸಿದೆ. ಆ್ಯಂಡ್ ಈ ಬೇಕ್ರಿ ಪಕ್ಕ ಟೀ ಕುಡ್ಕೊಂಡು ಮಾತಾಡ್ತೀವಿ ಗೊತ್ತಾ, ಮಾಡೋಣ ಅಂತ ಗೊತ್ತಿಲ್ಲ, ಮಾಡಬೇಡ ಅಂದರೆ ಅಂತ ಹೆಂಗೆ ಅಂತ ಗೊತ್ತಿಲ್ಲ. ಬಟ್ ಆ ಟೈಮಿಗೆ ಕರೆಕ್ಟಾಗಿ ನನ್ನೊಂದಷ್ಟು ಜನ ಸ್ನೇಹಿತರು, ಐ ಶುಡ್ ರಿಯಲಿ ಥ್ಯಾಂಕ್ ಗಾಂಧಿರಾಜನ್ ಅಂತ ಸರ್, ಈ ಬ್ಲೈಂಡ್ಲಿ ಬಿಲೀವ್ ಲೈಕ್ ಇಲ್ಲ, ನಾನು ಸುಮಾರು ವರ್ಷಗಳಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ, ನಿಮ್ಮಲ್ಲಿರೋ ವಿಷನ್ ಕರೆಕ್ಟಾಗಿದೆ, ಸಪೋರ್ಟ್ ಮಾಡ್ತೀನಿ ಮಾಡಿ ಅಂತ. ಸೊ ದಟ್ ಇನಿಷಿಯಲ್ ಏನೊಂದು ಜೋಶ್ ಸಿಕ್ತು ಅಲ್ಲಿಂದ ವಾಪಸ್ ಹೋಗಿ ನಾಗರಾಜ್ಗೆ, ನೀನು ಡೈರೆಕ್ಟ್ರ್ ಗುರು, ನಮ್ಮ ಪ್ರೊಡಕ್ಷನ್ ಮಾಡ್ತೀವಿ ಗುರು, ಮಾಡೋಣ ಅಂತ. ಸೊ ಅಲ್ಲಿ ಒಂದು ಡಿಸ್ಕಷನ್ ಅಂತ ಶುರು ಆಯಿತು. ಐ ಥಿಂಕ್ 1 ತಿಂಗಳು ಕುತ್ಕೊಂಡು ಬರೆದ್ವಿ, ಇಡೀ ಸ್ಕ್ರೀನ್ ಪ್ಲೇ, ಡೈಲಾಗ್ಸು ಹಿಂಗೆ ಮಾತಾಡ್ಕೊಂಡು ಬರೆದ್ಬಿಟ್ವಿ ಎಲ್ಲನೂ.
ಅದಾದಮೇಲೆ ಒಂದು 15-20 ಡೇಸ್ನಲ್ಲಿ ಕಾಸ್ಟಿಂಗ್ ಮುಗಿಸಿದ್ವಿ. ಸುನೈನಾ ಸುರೇಶ್ ವಾಸ್ ದ ಕಾಸ್ಟಿಂಗ್ ಡೈರೆಕ್ಟರ್ ನಮಗೆ. ಜರ್ನಲಿಸ್ಟ್ ಆಗಿದ್ದರು ಆ್ಯಂಡ್ ಅವರ ಮೊದಲನೇ ಸಿನಿಮಾ ಇದು ಕಾಸ್ಟಿಂಗ್ ಡೈರೆಕ್ಟರ್ ಆಗಿ. ಹುಡುಕಿದ್ವಿ ಎಲ್ಲ ಆಪ್ಷನ್ಸ್, ಯಾರ್ಯಾರು ಇದ್ದಾರೆ ಇಂಡಸ್ಟ್ರಿನಲ್ಲಿ, ಯಾರ್ಯಾರು ಸೂಪರ್ ಆ್ಯಕ್ಟರ್ಗಳಿದ್ದಾರೆ, ಎಲ್ಲರನ್ನೂ ಆನ್ ಪೇಪರ್ ಹಾಕ್ಬಿಟ್ಟು ಹುಡುಕಿದ್ವಿ ಯಾವ ಕ್ಯಾರೆಕ್ಟರ್ಗೆ ಯಾರು ಸೂಟ್ ಆಗ್ತಾರೆ. ಇಮಿಡಿಯೇಟಾಗಿ ಅವ್ರನ್ನೆಲ್ಲ ಸ್ಕ್ರೀನ್ ಟೆಸ್ಟ್ ಮಾಡಿದ್ವಿ ಪ್ರತಿಯೊಬ್ಬರು. ಕಾಸ್ಟಿಂಗ್ ಡೈರೆಕ್ಟರ್ ಅಂದರೆ ಕೆಲಸ ಮಾಡೋದು? ಹಾಂ, ಕಾಸ್ಟಿಂಗ್ ಡೈರೆಕ್ಟರ್ ಅಂದರೆ ನಿಮಗೆ ಆಪ್ಷನ್ಸು, ಈ ಪಾತ್ರ ಈ ಥರ ಇದೆ, ಇದ್ರದ್ದು ಏನಂತಾರೆ ಎಂಟೈರ್ ಜರ್ನಿ ಈ ಥರ ಇದೆ ಆ್ಯಂಡ್ ಎಬಿಲಿಟೀಸ್ ಈ ಥರ ಇದ್ದರೆ ಆ್ಯಕ್ಟರ್ದು ವರ್ಕ್ ಆಗುತ್ತೆ ಆ್ಯಂಡ್ ಈ ಥರ ಕಾಣಿಸ್ಬೇಕು ನಮಗೆ ಅನ್ನೋದಿರುತ್ತೆ. ಆ ಥರ ಯಾರ್ಯಾರು ಒಳ್ಳೆ ಆ್ಯಕ್ಟರ್ಗಳಿದ್ದಾರೆ ಆ ಥರದ್ದೆಲ್ಲ ಆಪ್ಷನ್ಸ್, ಅವ್ರದ್ದು ಫೋಟೋ ಅಥವಾ ಪ್ರೀವಿಯಸ್ ವರ್ಕು ಎಲ್ಲ ನೋಡಿಕೊಂಡು ಇವ್ರು ಸೂಟ್ ಆಗ್ಬೋದು ಅಂತ ಅನ್ಸಿದ್ರೆ ಆಮೇಲೆ ಕರೆಸಿ ಸ್ಕ್ರೀನ್ ಟೆಸ್ಟ್ ಮಾಡಿಸಿ ನಮ್ಮದು ಆ್ಯಕ್ಚುಯಲ್ ಸ್ಕ್ರೀನ್ ಪೇಪರ್ ಕೊಟ್ಟು ಅವ್ರಿಗೆ ಒಂದು 2-3 ಸಲ ಸ್ಕ್ರೀನ್ ಟೆಸ್ಟ್ ಮಾಡಿದ್ವಿ. ರಾಕೇಶ್ಗಂತೂ ಡೌಟ್ ಅಂತಲ್ಲ, ಇನ್ನೂ ಒಳಗಡೆ ಇನ್ನೂ ಪರ್ಫಾರ್ಮ್ ಮಾಡಿಸ್ಬೋದು ಅವರಲ್ಲಿ ಅಂತ ಅನ್ನಿಸ್ತಾ ಇತ್ತು. ಸೊ ವಿ ಕೆಪ್ ಪುಷಿಂಗ್ ಹಿಮ್ ಆ್ಯಂಡ್ ಈ ಸಿನಿಮಾಲಿ ಸಕ್ಕದ ಮಾಡಿದ್ದಾರೆ ರಾಕೇಶ್ ಮಾತ್ರ, ಸೂಪರಾಗಿ ಮಾಡಿದ್ದಾರೆ. ಐ ಥಿಂಕ್ ಕನ್ನಡದಲ್ಲಿ ಅವರೊಬ್ಬರೇ ಅಂತಲ್ಲ, ಪ್ರತಿ ಆ್ಯಕ್ಟ್ರನ್ನೂ ಈ ಸಿನಿಮಾಲಿ ನೋಡಿದಾಗ ಅರೆ ಇವರೆಲ್ಲ ಇಷ್ಟ ಮಾಡ್ತಾರಲ್ವ, ಯಾಕೆ ಇವ್ರನ್ನೆಲ್ಲ ಕರೆಕ್ಟಾಗಿ ಉಪಯೋಗಿಸ್ಕೊಂಡಿಲ್ಲ ಅನ್ನೋದು ಬರುತ್ತಲ್ಲ, ಅದು ಐ ಥಿಂಕ್ ಈ ಸಿನಿಮಾ ಆದಮೇಲೆ ಅದು ಎಲ್ಲರಿಗೂ ಅನಿಸುತ್ತೆ. ಸೊ ಆ ಥರ ಒಂದು ಒಳ್ಳೆ ಕಾಸ್ಟಿಂಗ್ ಮುಗಿಸಿದ್ವಿ. ಅದಾದಮೇಲೆ ಒಂದು 7 ದಿನ ವರ್ಕ್ಶಾಪ್ ಮಾಡಿದ್ವಿ. ವರ್ಕ್ಶಾಪ್ ಅಂದರೆ ಇದು ಯೂಶ್ವಲಿ ಥಿಯೇಟ್ರಲ್ಲಿ ಆಗುತ್ತೆ. ಎಲ್ಲ ಸರ್ಕಲಲ್ಲಿ ಕೂತು ಸ್ಕ್ರಿಪ್ಟ್ ಪೇಪರ್ ಇಟ್ಕೊಂಡು ಅವ್ರವ್ರ ಡೈಲಾಗ್ನ ಏನು ಎಮೋಷನಲ್ಲಿ ಯಾವ ಟೋನಲ್ಲಿ ಹೇಳಬೇಕು ಅಲ್ಲೇ ಹೇಳ್ತಾರೆ. ಸೊ ಪಕ್ಕದಲ್ಲಿರೋ ಆ್ಯಕ್ಟ್ರಿಗೆ ಗೊತ್ತಿರುತ್ತೆ ಇವ್ರ ಟೋನ್ ಹಿಂಗಿದೆ, ನಾನು ಅದಕ್ಕೆ ಹೆಂಗೆ ರಿಯಾಕ್ಟ್ ಮಾಡಿದ್ರೆ ವರ್ಕ್ ಆಗುತ್ತೆ. ಸೊ ಅದನ್ನು ಬೇಸಿಕ್ 7 ದಿನದಲ್ಲಿ ಎಲ್ಲರಿಗೂ ಫುಲ್ ಸಿನಿಮಾ ಸ್ಕ್ರಿಪ್ಟ್ ಗೊತ್ತಿತ್ತು, ಎಲ್ಲರಿಗೂ ಅವ್ರ ಡೈಲಾಗ್ ಗೊತ್ತಿತ್ತು, ಎಲ್ಲರಿಗೂ ಇಡೀ ಕಥೆನಲ್ಲಿ ಏನೇನು ಆಗ್ತಿದೆ ಅಂತ ಗೊತ್ತಿತ್ತು. ಅಂದರೆ ಇದು ಯೂಶ್ವಲಿ ಏನಾಗುತ್ತೆ, ಅವತ್ತು ಶೂಟಿಗೆ ಬಂದಾಗ ಅವತ್ತು ಸ್ಕ್ರೀನ್ ಪೇಪರ್ ಕೊಟ್ಬಿಟ್ಟು ಅವತ್ತೇನೋ ಅಲ್ಲೇ ಕೂತ್ಕೊಂಡು ಬರೆಯೋಕ್ಕೆ ಟ್ರೈ ಮಾಡ್ತೀವಿ, ಇವ್ರ ಡೈಲಾಗ್ ಇಲ್ಲೇ ಬರಿತೀನಿ ನಾನು ಅಂತ. ಎಡಿಟ್ ಟೇಬಲ್ಗೆ ಹೋದಾಗ ಅದು ವರ್ಕ್ ಆಗುತ್ತೋ ಎಲ್ಲೋ ಗೊತ್ತಿಲ್ಲ. ಇದು ಪಕ್ಕಾ ಫೈನಲ್ ಎಡಿಟ್ ಹಿಂಗೆ ಇರುತ್ತೆ ಅಂತ ಲಾಕ್ ಮಾಡ್ಕೊಂಡು ಹೋಗಿದ್ದು ನಾವು. ಸೊ ಅದು ಏನು ಬರೆದಿದ್ವಿ ಅದು ಹಾಗೆ ತೆಗೆದ್ವಿ. ಆ್ಯಂಡ್ ಇವತ್ತು ಸಿನಿಮಾ ಅದು ಆ್ಯಕ್ಚುಲಿ ಅನಿಸುತ್ತೆ ಕುತ್ಕೊಂಡು ನೋಡಿದಾಗ ಕರೆಕ್ಟ್ ನಾವೇನು ಅಂದ್ಕೊಂಡಿದ್ವಿ ಅದು ತೆಗೆದಿದ್ವಿ. ಗೊತ್ತಿಲ್ಲ, ರಿಯಾಕ್ಷನ್ಸ್ ಥಿಯೇಟ್ರ್ ಬಂದಮೇಲೆ ಗೊತ್ತಾಗುತ್ತೆ, ಬಟ್ ಅಟ್ಲೀಸ್ಟ್ ನಾವೇನು ಅಂದ್ಕೊಂಡಿದ್ವಿ ಅದನ್ನು ಆನ್ ಸ್ಕ್ರೀನ್ ಅಚೀವ್ ಮಾಡಿದ್ವಿ. ನಾನು ನೋಡಿದೆ, ಯು ಶೋಡ್ ಮೀ ದ ಟ್ರೈಲರ್ ಅಲ್ಲ, ನನಗೆ ಇವತ್ತು ಫಸ್ಟ್ ಕಣ್ಣು ಕಾಣೋದೇ ಮೇಕಿಂಗ್ ಪ್ರದೀಪ್ ಅಲ್ವಾ. ಸೇಪಿಯಾ ಅದೇನೋ ಆ ಟೋನ್ನಲ್ಲಿ ಅಲ್ಲಿ ಇಟ್ಟಿರೋ ಫ್ರೇಮ್ಸ್ಗಳು, ಕಂಪೋಸಿಷನ್, ಅವ್ರು ಮಾಡಿರೋ ಆ್ಯಕ್ಟಿಂಗು, ಎಲ್ಲ ಕ್ಯಾರೆಕ್ಟರ್ಸು ನೀಟಾಗಿ ಹೇಳ್ತಾ ಇದೆ, ಅಲ್ಲಿ ಏನೇನೋ ಹೇಳಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ಎಲ್ಲ ಸಖತ್ತಾಗಿ ಬಂತು. ಜಸ್ಟ್ ದ್ಯಾಟ್ ಏನೋ ಅಲ್ಲೇ ಟ್ರೇಲರಲ್ಲೂ ಇದೆಯಲ್ಲ, ಇಟ್ಸ್ ರಿವೆಂಜ್ ಸ್ಟೋರಿ ಡ್ರಾಮಾ ಅನ್ನೋದು ಎಲ್ಲ. ಸೊ ಐ ಥಿಂಕ್ ದಟ್ಸ್ ದ ಫಸ್ಟ್ ವಿಸಿಟಿಂಗ್ ಕಾರ್ಡ್. ಮೋಸ್ಟ್ ಇಂಪಾರ್ಟೆಂಟ್ಲಿ ದ ಸೆಕೆಂಡ್ ವಿಸಿಟಿಂಗ್ ಕಾರ್ಡ್ ಇಸ್ ಏನು ಅಂದ್ಕೊಂಡೆ ಅದನ್ನೇ ತೆಗ್ದಿದ್ದೀನಿ ಅಂತ ಹೇಳ್ದೆಲ್ಲ, ದಟ್ ಈಸ್ ದ ಬಿಗ್ಗೆಸ್ಟ್ ಒಂದು ವಿಶ್ವಾಸದ ಕಾರ್ಡ್ ಒನ್ ಕ್ಯಾನ್ ಗ್ಯಾರಂಟಿ ಟು ಅನ್ ಆಡಿಯನ್ಸ್. ಯಾಕೆಂದರೆ ಇವತ್ತು ಎಲ್ಲರೂ ಅವ್ರವ್ರ ಸಿನಿಮಾ ಬಗ್ಗೆ ಮಾತಾಡ್ತಾರೆ, ಬಟ್ ಅಟ್ಲೀಸ್ಟ್ ಕ್ಲಾರಿಟಿ ಅಷ್ಟು ನಾನು ಇದನ್ನು ಅಂದ್ಕೊಂಡೆ ಇದನ್ನು ತೆಗ್ದಿದ್ದೀನಿ, ಮುಂದೆ ಏನಾಗತ್ತೋ ಗೊತ್ತಿಲ್ಲ ಅನ್ನೋ ರಿಯಾಲಿಟಿನ ತೋರಿಸೋದಿದೆಯಲ್ಲ. ಸೊ ಈಗ ಒಳ್ಳೆ ಟೆಕ್ನಿಕಲ್ ಟೀಮ್ ಕೂಡ ಸಿಕ್ತು. ಅಂದರೆ ಇವಾಗ ಯು ಮೆನ್ಷನ್ ಅಬೌಟ್ ದ ಕಲರ್ಸ್ ಇದೆಲ್ಲ ಅಲ್ವಾ. ಸೊ ನಮ್ಮ ಗ್ರೇಡಿಂಗ್ ಮಾಡಿದ್ದು ಪ್ರತೀಕ್ ಮಹೇಶ್ ಅಂತ, ಕಲರ್ ಗ್ರೇಡಿಂಗ್ ಮಾಡಿದ್ದು 20 ವರ್ಷದ ಹುಡುಗ ಆಯಿತಾ. ಬಟ್ ಆ್ಯಡ್ ದುನಿಯಾದಲ್ಲಿ ಟಾಪ್ 3ಯಲ್ಲಿದ್ದಾನೆ. ಬಟ್ ಏನಾಗುತ್ತೆ, ಈಗ ಏನೋ ಸರ್ ಕನ್ನಡ ಮೂವಿ ಅಂತ ಹೇಳಿದ್ರೆ ಬೇಡ ಸರ್ ಇದನ್ನು ಗ್ಲೋಬಲ್ ಆಗಿ ಪ್ರೆಸೆಂಟ್ ಮಾಡಿ, ಅವನೇನೋ ಕಲರಿಂಗು ನಾನು ಮಾಡ್ತೀನಿ, ನಂದೇನೋ ಇನ್ಪುಟ್ಸ್ ಇದೆ. ಸೊ ಆ ಥರದ್ದು ವರ್ಕ್ ಆಯಿತು. ಆ್ಯಂಡ್ ನಮ್ಮ DOP ಸಂದೀಪ್ ಅಂತ, ಇದಕ್ಕೆ ಮುಂಚೆ ಗೌಳಿ ಅಂತೆಲ್ಲ ಮಾಡಿದರು. ಬಟ್ ಅಲ್ಲಿ ದೊಡ್ಡ ದೊಡ್ಡ ಕ್ಯಾಮ್ರಾ, ದೊಡ್ಡ ಸೆಟಪ್ಪು ಬೇರೆ ಥರ. ಬಟ್ ಇಲ್ಲಿ ನಾವು ಫುಡ್ ಸ್ಟ್ರೀಟ್ನಲ್ಲಿ ಇಡೀ ಸೀನ್ ನೋಡ್ತಿದ್ದೀವಿ. ಹಾಂ, ಜನಗಳ ಮಧ್ಯೆ ಯಾರಿಗೂ ಗೊತ್ತಿಲ್ಲದಂಗೆ ವಿವಿಪುರಂನಲ್ಲಿ. ಸೊ ಆ ಥರ ಗಾಂಧಿ ಬಜಾರಲ್ಲಿ ನೋಡಿದ್ದೀವಿ, ಈ ಥರ ಉಮಾ ಥಿಯೇಟ್ರ್ ಅಕ್ಕಪಕ್ಕ ರೋಡುಗಳಲ್ಲಿ ಜನ ಅವ್ರ ಪಾಡಿಗೆ ಅವ್ರು ಇದ್ದಾರೆ, ಯಾರಿಗೂ ಗೊತ್ತಾಗ್ತಿಲ್ಲ ಶೂಟಿಂಗ್ ಆಗ್ತಿದೆ ಅಂತ. ಹಾಂ, ಸೊ ಇಡೀ ಸಿನಿಮಾ ಅಷ್ಟು ರಿಯಲಿಸ್ಟಿಕ್ ಆಗಿ ಕ್ಯಾಂಡಿಡ್ ಆಗಿದೆ. ಸೊ ಅದಕ್ಕೆ ಲಾಟ್ ಆಫ್ ಪ್ಲಾನಿಂಗ್ ಬೇಕಾಗುತ್ತೆ. ಅಂದರೆ ಒಂದು ಸತಿ ಕ್ಯಾಮ್ರಾ ಗೊತ್ತಾಗಿದ ತಕ್ಷಣ ಎಲ್ಲ ತಿರುಗಿ ನೋಡ್ಬಿಡ್ತಾರೆ, ಶೂಟಿಂಗ್ ಅಂದ್ಕೊಂಡು. ಅದು ಗೊತ್ತಿಲ್ಲದೆ ಈ ಕ್ಯಾರೆಕ್ಟರ್ಸ್ನ ಆ್ಯಕ್ಚುಯಲ್ ಪ್ರಪಂಚದಲ್ಲಿ ಬಿಟ್ಬಿಟ್ಟು ರಿಯಲಿಸ್ಟಿಕ್ಕಾಗಿ ತೆಗಿಬೇಕು ಅಂದರೆ ಆ್ಯಕ್ಟರ್ಗೂ ಚಾಲೆಂಜು. ಆ್ಯಂಡ್ ಆ್ಯಕ್ಚುಲಿ ಅದು ಡೈರೆಕ್ಟರ್ಗೆ ದೊಡ್ಡ ವಿಷನ್ ಅದು. ಅಂದರೆ ವೆರಿ ಟಫ್ ಟು ಪ್ಲ್ಯಾನ್ ಸಮಥಿಂಗ್ ಲೈಕ್ ದಟ್. ಆ್ಯಂಡ್ ಆ ಡೈರೆಕ್ಟರ್ದು ವಿಷನ್ನ ಅರ್ಥ ಮಾಡ್ಕೊಂಡು ಮಾಡಿದ್ದು ಆ ಟೆಕ್ನಿಕಲ್ ಟೀಮು. ಆ್ಯಂಡ್ ಇವತ್ತು ಆ್ಯಕ್ಚುಲಿ ನೋಡಿದಾಗ ಎಷ್ಟು ರಿಯಲಿಸ್ಟಿಕ್ ಕಾಣಿಸುತ್ತಿದ್ದು ಅಂತ ಅನಿಸುತ್ತೆ. ಬಟ್ ಅದ್ರ ಹಿಂದೆ ಅದು ಸಿಕ್ಕಾಪಟ್ಟೆ ವರ್ಕ್ ಇದೆ. ಐ ಥಿಂಕ್ ಒಳ್ಳೆ ಟೆಕ್ನಿಷಿಯನ್ಸು, ಒಳ್ಳೆ ಆ್ಯಕ್ಟರ್ಸು, ಆ್ಯಸ್ ಎ ಪ್ರೊಡಕ್ಷನ್ ಹೌಸ್ ನಮಗಿದ್ದಿದ್ದು ಒಂದು ಕ್ಲಾರಿಟಿ. ಆ್ಯಂಡ್ ಎಲ್ಲನೂ ಸೇರಿ ಒಂದು ಒಳ್ಳೆ ಪ್ರಾಡಕ್ಟ್ ಆಗಿದೆ ಅಂತ ನಂಬಿಕೆ. ಸೊ ಈ ಕಡೆ RJ ಪ್ರದೀಪ ಐಡೆಂಟಿಟಿ, ಸಕ್ಸಸ್ಸು, ಫೇಮು, ಮನಿ ಪ್ಲಸ್ ನೀನು ಕಂಫರ್ಟ್ ಝೋನನ್ನು ತುಂಬ ದಿನ ಇಟ್ಕೊಳ್ಳಿಲ್ಲ. ಯು ಆರ್ ಆಲ್ವೇಸ್ ಲೈಕ್ ಇಲ್ಲ ಇದಾಯಿತು ನೆಕ್ಸ್ಟ್ ಏನು ಅಂತ ಮುಂದಕ್ಕೆ ಹೋಗ್ತಾ ಇದ್ದಾಗ ಮೇ ಬಿ ಆ ಪ್ರೊಡಕ್ಷನ್ ಇದರಲ್ಲಿ ಪ್ರೊಡ್ಯೂಸರ್ ಪ್ರದೀಪ ಇನ್ನೂ ಯಂಗ್, ಪ್ರೊಡ್ಯೂಸರ್ ಪ್ರದೀಪಂಗೆ ಇನ್ನೂ ಹೆಸರು ಬಂದಿಲ್ಲ, ಅಥವಾ ಏನೋ ಕ್ರಿಯೇಟಿವ್ ಹೆಡ್ ಫಾರ್ ZEE5 ಆದ್ರೂ ಅಲ್ಲಿ ಯಾವುದೋ ಬ್ರ್ಯಾಂಡಲ್ಲಿ ನೀನು ಪವರ್ನ ರೆಪ್ರೆಸೆಂಟ್ ಮಾಡ್ತಿರ್ತೀಯ, ಅವಾಗ ಎಲ್ಲರೂ ನಿನ್ನ ಕೈಗೆ ತುಂಬ ಈಸಿಯಾಗಿ ಸಿಕ್ಬಿಡ್ತಾರೆ. ಬಟ್ ಇಂಡಿವಿಜುವಲ್ ಆಗಿ ಒಂದು ಸಖತ್ ಸ್ಟುಡಿಯೋ ನಾವು ಪ್ರೊಡ್ಯೂಸರ್ ಆಗಿ ನಿಂತಾಗ ನೀನು ನೋಡಿದಂಥ ಬದಲಾವಣೆಗಳೇನು, ಈ ಜರ್ನಿ ನಿನಗೆ ಏನೇನು ಇಲ್ಲಿವರೆಗೂ ತೋರಿಸ್ತಾ ಇದೆ?
ಇಲ್ಲ, ಅದೇ ಹೇಳಿದೆ, ಕಂಫರ್ಟ್ ಝೋನ್ ಅನ್ನೋದು ನಂಬಲ್ಲ. ಐ ಥಿಂಕ್ ಕಂಫರ್ಟ್ ಝೋನಲ್ಲಿ ಇದ್ದಿದ್ರೆ ತುಂಬ ಸ್ಯಾಲ್ರಿ ಗಿಲ್ರಿ ಇಷ್ಟೇ ಸಾಕಪ್ಪ ನಮ್ಗೆ ಯಾಕೆ ಬೇಕು, ಈ ಝೋನ್ಗೆ ಹೊಟ್ಟೋಗ್ತೀವಿ ಆ್ಯಕ್ಚುಲಿ. ಆ ಥರ ರಿಲ್ಯಾಕ್ಸ್ಡ್ ಆಗಿಲ್ಲ. ಟ್ಯಾಟೂ ಬೇರೆ ಹಾಕ್ಸ್ಕೊಂಬಿಟ್ಟಿದ್ದೀನಿ ಇಲ್ಲಿ, ಅನ್ಸ್ಟಾಪೇಬಲ್ ಅಂತ. ಸೊ ಬೇಸಿಕಲಿ ಲೈಫಲ್ಲಿ ನಿಲ್ಬಾರ್ದು, ಅಂದರೆ ವಾಟ್ ನೆಕ್ಸ್ಟ್ ಅನ್ನೋ ಕ್ಯೂರಿಯಾಸಿಟಿ ಇದೆಯಲ್ಲ, ಸೊ ಅದು ಇಟ್ ಕಲಿಸುತ್ತೆ. ಮೊಹಮ್ಮದ್ ಅಲಿ ಒಂದು ಕಡೆ ಹೇಳ್ತಾರೆ, ನೀನು ಯಾವಾಗ ಸೋತೆ ಅಂದರೆ ಕೆಳಗೆ ಬಿದ್ದಾಗಲ್ಲ, ನೀನು ಕೆಳಗೆ ಬಿದ್ದಾಗ ಎದ್ದೇಳಲಿಲ್ಲ ಅಂದಾಗ ಮಾತ್ರ ಸೋಲೋದು ನೀನು ಅಂತ. ಸೊ ಈ ಥರದ ಮಾತುಗಳು ಎಂಥವ್ರಿಗಾದ್ರೂ ಸಡನ್ನಾಗಿ ಜುಮ್ ಅನ್ಸುತ್ತೆ. ಯಾಕೆಂದರೆ ಎಲ್ಲರೂ ನಮ್ಮ ಲೈಫ್ನ ಸೋಲುಗಳನ್ನು ನಾವು ಸಡನ್ನಾಗಿ ನೋಡ್ಕೊಳಕ್ಕೆ ಶುರು ಮಾಡ್ತೀವಿ. ಸೊ ನಿನಗೆ ನಿನ್ನ ಲೈಫ್ನ ಸೋಲು ಅನ್ನೋದಕ್ಕಿಂತ ಕೆಲವು ಸತಿ ಅದು ಚಾಲೆಂಜಿಂಗ್ ಸಿಚುಯೇಷನ್ಸ್ ಅಷ್ಟೇ. ಅದು ಮೇ ಬಿ ಇವತ್ತು ಆಚೆಗೆ ಬಂದಾಗ ನಾವು ಅದನ್ನು ಪರವಾಗಿಲ್ಲ ಏನೋ ಲೆಸನ್ ಅಂತ ನೋಡೋಷ್ಟು ಮೆಚುರಿಟಿ ಬಂದಿರುತ್ತೆ. ಬಟ್ ಕೆಲವು ಸತಿ ಆ ಟೈಮಲ್ಲಿ ಗೊತ್ತಾಗಿರಲ್ಲ. ಸೊ ಈ ಸೆಂಟೆನ್ಸ್ ಹೇಳಿದಾಗ ವಾಟ್ ಫೇಸ್ ಆಫ್ ನಿನ್ನ ಲೈಫ್ ಡಿಡ್ ಓಪನ್? ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ನಾನು ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್ ದಟ್. ಅಂದರೆ ಇಫ್ ಸಮಥಿಂಗ್ ಈಸ್ ನಾಟ್ ಹ್ಯಾಪ್ನಿಂಗ್ ಆ ಸಿಚುಯೇಷನಲ್ಲಿ, ಇಟ್ಸ್ ನಾಟ್ ಮೆಂಟ್ ಟು ಹ್ಯಾಪನ್. ಅದು ಹಂಗೆ ತೊಗೊಂಡ್ರೂ ಮಾನಸಿಕವಾಗಿ ನಮಗೂ ಒಳ್ಳೇದದು. ಹಾಂ, ಅಂದರೆ ಇದಿರಲ್ಲ, ಆಮೇಲೆ ಕುತ್ಕೊಂಡು ಯೋಚನೆ ಮಾಡ್ತೀವಿ ಗೊತ್ತಾ, ಅಯ್ಯೋ ಅದ್ಯಾಕಾಗಲಿಲ್ಲ ಇದ್ಯಾಕಾಗಲಿಲ್ಲ. ಓಕೆ, ಆಗಲಿಲ್ಲ. ಪ್ರಾಕ್ಟಿಕಲಿ ಸಿಚುಯೇಷನ್ಸ್ನ ಅಕ್ಸೆಪ್ಟ್ ಮಾಡೋದು ಕಲ್ತ್ಕೊಂಡ್ಬಿಟ್ರೆ ಫಸ್ಟು. ರಿಯಾಲಿಟಿ ಇದೇ ಗುರು, ರಿಯಾಲಿಟಿ. ಇವ್ರು ನಿನ್ನ ಈ ಥರ ಟ್ರೀಟ್ ಮಾಡ್ತಿದ್ದಾರೆ, ಇದೇ ರಿಯಾಲಿಟಿ. ಅವ್ರ ಪ್ರಕಾರ ನೀನು ದೊಡ್ಡವನಲ್ಲ, ಓಕೆ ಅದೇ ರಿಯಾಲಿಟಿ ಇರ್ಬೋದು. ಬಟ್ ಈ ಪ್ರೂವ್ ಮಾಡ್ಕೊಳ್ಳೋದಿದೆಯಲ್ಲ ವಾಪಸ್ಸು, ಈ ಪ್ರೂವ್ ಮಾಡ್ಕೊಳ್ಳೋ ಪ್ರೊಸೆಸ್ನಲ್ಲಿ ನಿಮ್ಮ ವಿಷನ್ ಏನೋ ಅನ್ನೋದು ಮರಿಬಾರ್ದು. ಅವ್ರು ಯಾರೋ ಏನೋ ಅಂದ್ರು ಅಂದ್ಬಿಟ್ಟು ಅವ್ರಿಗೆ ಪ್ರೂವ್ ಮಾಡ್ಕೊಂಡು ಕುತ್ಕೊಂಡ್ರೆ ನೀನೇನೋ ಮಾಡಕ್ಕೆ ಹೊಟ್ಟಿದ್ಯಾ, ಕೀಪ್ ಡೂಯಿಂಗ್ ಇಟ್. ಗೋಲ್ ಅಲ್ಲಿರಬೇಕು, ಆ ವಿಷನ್ ಯಾವತ್ತೂ ಬಿಡ್ಬೇಡ, ಮಾಡ್ತಾ ಇರೋ. ಇವತ್ತು ನಿಂಗೆ ರೆಸ್ಪೆಕ್ಟ್ ಕೊಡದೇ ಇರೋನು ಇನ್ನೊಂದು 3 ವರ್ಷ ಬಿಟ್ಬಿಟ್ಟು ಅವನೇ ಬಂದು ಹೇಳ್ತಾನೆ, ಏ ಪ್ರದೀಪ ನಮ್ಮ ಹುಡುಗ ಗುರು, ಅವಾಗೆಲ್ಲ ನಾವೆಲ್ಲ ಹೇಳ್ತಾನೆ, ಚೇಂಜ್ ಆಗ್ತಾನೆ. ಬಟ್ ಡೋಂಟ್ ಹರ್ಟ್ ಹಿಮ್ ಅಥವಾ ಡೋಂಟ್ ಟ್ರೈ ಟು ಪ್ರೂವ್ ಹಿಮ್ ದಟ್ ಐ ಆಮ್ ರೈಟ್, ಯು ಆರ್ ರಾಂಗ್. ಬೇಕಾಗಿಲ್ಲ, ನಿನ್ನ ಪಾಡು ನಿಂಗೆ ಕೆಲಸ ಮಾಡ್ತಾರೆ ಸಾಕು. ಅಲ್ಟಿಮೇಟ್ಲಿ ಏನು ಮಾತಾಡುತ್ತೆ ಕೆಲಸ ಅಷ್ಟೇ. ಜನ ರೆಸ್ಪೆಕ್ಟ್ ಕೊಡೋದೇ ನಾವು ಮಾಡಿರೋ ಕೆಲಸದಿಂದ, ನಾವು ಹೊಟ್ಟೋದ್ಮೇಲೂ ಜನ ನಮ್ಮನ್ನು ನೆನೆಸ್ಕೊಳ್ಳೋದೇ ನಾವು ಮಾಡಿರೋ ಕೆಲಸದಿಂದ. ಕೀಪ್ ಡೂಯಿಂಗ್ ಗುಡ್ ಜಾಬ್. ಹೇಗಿದ್ರಿ ಈ ಸಿಚುಯೇಷನಲ್ಲಿ ನಿಂಗೆ ಹೆಲ್ಪ್ ಮಾಡಬೇಕು ಅನ್ಸುತ್ತೆ, ಅಷ್ಟು ಜನಕ್ಕೆ ಹೆಲ್ಪ್ ಮಾಡು, ನಿನ್ನ ಕೈಲಿ ಏನಾಗುತ್ತೆ ಅದು ಮಾಡ್ತಾ ಇರೋ ಅಷ್ಟೇ. ಸೆಟ್ ಬ್ಯಾಕ್ಸ್ ಆರ್ ಇನ್ಎವಿಟಬಲ್, ಕ್ವಿಟಿಂಗ್ ಈಸ್ ಆಪ್ಷನಲ್. ಕ್ವಿಟ್ ಮಾಡಿದ್ರೆ ಹೊರಟೋಯ್ತದ. ಸೊ ನೆವರ್ ಕ್ವಿಟ್, ಫೈಟ್ ಬ್ಯಾಕ್. ನೋ ವಂಡರ್ ಅನ್ಸ್ಟಾಪಬಲ್ ಟ್ಯಾಟೂ. ಈ ಮಧ್ಯ ಮರ್ಯಾದೆ ಪ್ರಶ್ನೆ ಬಗ್ಗೆ ಸಾಕಷ್ಟು ನೋಡಿದೆ. ನಿನ್ನ ಕನಸುಗಳು ಅದನ್ನು ಹೆಂಗೆ ಹಾಸಿಲ್ ಮಾಡ್ಕೊಳ್ಳೋಕ್ಕೆ ವಾಟ್ ಆ್ಯಟಿಟ್ಯೂಡ್ ಯು ಹ್ಯಾವ್ ಅದನ್ನು ನೋಡ್ತಾ ಇದ್ದೀವಿ. ಬಟ್ ಪರ್ಸ್ನಲಿ ಪ್ರದೀಪ ಏನು ಅನ್ನೋದು ಅಷ್ಟು ಹೆಚ್ಚು ಪ್ರಪಂಚಕ್ಕೆ ಕಾಣಿಸಿಲ್ಲ, ಅಥವಾ ಕಾಣಿಸೋಕ್ಕೆ ನೀನು ಬಿಟ್ಟಿಲ್ಲ, ಗೊತ್ತಿಲ್ಲ. ಇಲ್ಲ, ಅಂದರೆ ಐ ವಾಸ್ ವೆರಿ ಆ್ಯಕ್ಟಿವ್ ಸೋಷಿಯಲ್ ಮೀಡಿಯಾದಲ್ಲಿ. ಗೊತ್ತಿಲ್ಲದಂಗೆ ಐ ಯೂಸ್ ಟು ಪೋಸ್ಟ್ ಲಾಟ್ ಆಫ್ ಥಿಂಗ್ಸ್. ದೆನ್ ಐ ರಿಯಲೈಸ್ಡ್ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು. ಅಂದರೆ ಬೇರೆ ಥರ ಅಂತಲ್ಲ, ನೆಗೆಟಿವ್ ಅಂತಲ್ಲ, ಬಟ್ ಎಲ್ಲೋ ಒಂದು ಕಡೆಗೆ ಓಕೆ ಆಜೆ ಪ್ರದೀಪ ಆರ್ಜೆ ಚೆನ್ನಾಗಿ ಮಾತಾಡ್ತಾನೆ, ಈ ವಿಷಯ ಅವ್ರಿಗೆ ಗೊತ್ತಲ್ವಾ. ಸೊ ಈ ವಿಷಯ ಗೊತ್ತಿರಲಿ ಜನಕ್ಕೆ ಸಾಕು ಅಂತ ಅನ್ನಿಸ್ತು. ಇನ್ನೊಂದು ಕಡೆಗೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಯಾರಿದ್ದಾರೆ ಅವ್ರಿಗೆ ನನ್ನ ಪರ್ಸ್ನಲ್ ಲೈಫು, ನನ್ನ ಇಶ್ಯೂಸು, ನನ್ನ ಡ್ರಾಮಾ, ನನ್ನ ಲೋ ಪಾಯಿಂಟ್ಸು ಇದೆಲ್ಲ ನನ್ನ ಫ್ರೆಂಡ್ಸಿಗೆ ಗೊತ್ತಿರುತ್ತೆ. ಅಲ್ಲಿ ಬೇಕಿರೋ ನನ್ನ ಎನರ್ಜಿ ಸೋರ್ಸ್ ಅದು ಆ್ಯಕ್ಚುಲಿ. ಇವತ್ತಿಗೂ ನನಗೆ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ರೆ 25 ವರ್ಷಗಳಿಂದ ಸುಹಾಸ್ ಅಂತ, ನನ್ನ ಸ್ಕೂಲ್ ಬಡಿ ಅವನು. ಆ್ಯಕ್ಚುಲಿ ಇವತ್ತಿಗೂ ಏನಾರು ಆದರೆ ಅವ್ನು ಇಂಡಸ್ಟ್ರಿ ಅವನಲ್ಲ, ಫೋನ್ ಮಾಡಿ ಒಂದು ಅರ್ಧ ಗಂಟೆ ಮಾತಾಡ್ತೀನಿ. ಈ ಅರ್ಧ ಗಂಟೆಯಲ್ಲಿ ಒಂದು 4-5 ಪಾಯಿಂಟ್ ಹೇಳ್ತಾನೆ ನನ್ನ ಬಗ್ಗೆ. ಮಗ ನಿಂಗೆ ನೆನಪಿದ್ಯಾ, ಇದ್ದಿದ್ದಾಗ ಇದು ಮಾಡಿದ್ದೆ ನೀನು, ಎಲ್ಲ ಮಾಡ್ತೀಯ ಕಣ ನೀನು. ಆಮೇಲೆ ಕ್ವಾಶನ್ ಮಾಡ್ತಾನೆ, ಇದು ಮಾಡಬೇಡ, ಇದು ಹಿಂಗೆ, ಐ ನೋ ಯು, ನಂಗೆ ತುಂಬ ಚೆನ್ನಾಗಿ ಗೊತ್ತು ನೀನು ನನಗೆ, ಈ ಥರದ್ದೆಲ್ಲ ಹೇಳಿದಾಗ ಆ ಥರ ಒಂದು 4-5 ಜನ ಸ್ನೇಹಿತರದೇ ಸಾಕು ಅಂತ ಅನ್ನಿಸ್ತು. ಸೊ ಆ್ಯಕ್ಚುಲಿ ಯಾರು ಫಾಲೋ ಮಾಡಿದ್ರು ಇನ್ಸ್ಟಾಗ್ರಾಮಲ್ಲಿ, ನನಗೆ ಪರ್ಸ್ನಲ್ ಲೈಫ್ ಕಂಪ್ಲೀಟ್ ಕಟ್ ಆಫ್ ಮಾಡಿಬಿಟ್ಟಿದ್ದೀನಿ ಅಲ್ಲಿ. ಸೊ ಒಂದಷ್ಟು ಓಕೆ ಮೊಬೈಲ್ ಫೋಟೋಗ್ರಫಿ ಏನೋ ತೆಗೆದೆ, ಸೂರ್ಯ ಚಂದ್ರ ಎಲೆ ಹೂವು ಏನೋ ಇಷ್ಟ ಆಯಿತು ನನಗೆ, ಆ ಥರ ಅಪ್ಡೇಟ್ಸ್ ಮಾತ್ರ ಇಟ್ಕೊಂಡಿದ್ದೀನಿ. ಬಿಟ್ಟರೆ ಪರ್ಟಿಕ್ಯುಲರ್ ರೀಸನ್ ಅಂದರೆ ಯಾಕಂದರೆ ಇಲ್ಲ, ಬಿಕಮ್ ವೆರಿ ಸೈಲೆಂಟ್. ಅಂದರೆ ನನಗೆ ರೇಡಿಯೋ ಕ್ವಿಟ್ ಮಾಡಿದ್ದು ಇನ್ ಅ ವೇ ಇಟ್ ಎಫೆಕ್ಟೆಡ್ ಮೀ ಬ್ಯಾಡ್ಲಿ. ಅಂದರೆ ಅಲ್ಲಿ ಎವ್ರಿ ಡೇ ಎಷ್ಟು ಮಾತಾಡ್ತಿದ್ದೆ, ಎಷ್ಟು ಎನರ್ಜಿ ಇರ್ತಿತ್ತು ಅಂತ ಹೇಳಿದ್ರೆ, ಸಡನ್ನಾಗಿ ಯು ಆರ್ ನಾಟ್ ಟಾಕಿಂಗ್. ಸಡನ್ಲಿ ಯು ಆರ್ ದೇರ್ ಇನ್ ದಟ್ ಸ್ಪೇಸ್ ವೇರ್ ಯು ಆರ್ ವೆರಿ ಲೋನ್ಲಿ, ಸೈಲೆಂಟ್, ಆ್ಯಂಡ್ ಅದೊಂಥರ ಕಟ್ ಆಫ್ ಮಾಡ್ಬಿಡುತ್ತೆ. ನಾನು ಜನರ ಜೊತೆ ಇಂಟ್ರಾಕ್ಷನ್ ಇಲ್ಲ. ಮಧ್ಯೆ ಪ್ಯಾಂಡಮಿಕ್ ಆಯಿತು, ಮಧ್ಯೆ ಈ ಸಾಕಷ್ಟು ಸ್ಟುಡಿಯೋ ಈ ಥರದ್ದೆಲ್ಲ 1-2-3 ಏನೋ ಆಫೀಸೆಲ್ಲ ಮುಚ್ಚೋಗೋವಂಥ ಪರಿಸ್ಥಿತಿಗೆ ಬಂತು. ಪ್ಯಾಂಡಮಿಕ್ ಟೈಮ್ನಲ್ಲಿ ಎಲ್ಲ ನಿಲ್ಲಿಸ್ಬಿಟ್ವಿ. ಅಂದರೆ ಏನೋ ವಿಷನಲ್ಲಿ ದೊಡ್ಡದಾಗ ಏನೋ ಮಾಡೋಣ ಅಂತ ಹೊರಟಿದ್ವಲ್ಲ, ಟಕ್ಕಂತ ನಿಂದೋಯ್ತು ಎಲ್ಲ ಕೂಡ. ಸೊ ಆಮೇಲೆ ಮತ್ತೆ ಇನ್ನೊಂದು ಕಡೆಗೆ ಎಲ್ಲೋ ಸ್ಯಾಲ್ರಿಗೆ ವಾಪಸ್ ಹೋಗಬೇಕಿತ್ತು. ಸೊ ಈ ಝೋನೆಲ್ಲ ಬಂದಾಗ ವೆಂಟ್ ಟು ವೆರಿ ಸೈಲೆಂಟ್ ಮೋಡ್. ಕಡಿಮೆ ಮಾತಾಡೋಣ, ಕೆಲಸ ಮಾಡ್ತಿರೋಣ. ಸೊ ಆ ಝೋನ್ಲಿದ್ದೀನಿ. ಏನಂದರೆ
ಲೈಫಲ್ಲಿ ಎಲ್ಲರಿಗೂ ಬಟ್ ಇವತ್ತಿಗೂ ಅಂದರೆ ನನಗೆ ಖುಷಿ ಆಗೋದು ಸುಮಾರು ಜನ ವೆನ್ ದೇ ಫೀಲ್ ಲೋ ಅಲ್ವಾ, ದೇ ಆ್ಯಕ್ಚುಲಿ ಕಾಲ್ ಅಥವಾ ಹ್ಯಾವ್ ಎ ಕಾನ್ವರ್ಸೇಷನ್ ನನ್ನ ಜೊತೆಗೆ ಅಂಡ್ ದೇ ಫೀಲ್ ಇಲ್ಲ ಗುರು ನಿನ್ನ ಜೊತೆ ಮಾತ್ರ ನಂಗೇನೋ ಎನರ್ಜಿ ಸಿಗುತ್ತೆ. ಆಯಿತು ಆ ಥರ ಪ್ರದೀಪ ಇವನ್ ದ ವರ್ಲ್ಡ್ ಹ್ಯಾಸ್ ಸೀನ್. ನೀನು ಯಾವಾಗಲೂ ನಿನಗೆ ಗೊತ್ತಿಲ್ಲರೋಂಗೆ ನೀನು ತುಂಬ ಹೆಚ್ಚು ಉಪಯೋಗಿಸ್ತಾ ಇದ್ದಿದ್ದು ಪದ ಬೇಸಿಕಲಿ ಒಂದು. ಆಮೇಲೆ ಇನ್ನೊಂದು ಮ್ಯಾನ್ ಇಲ್ಲ ಮ್ಯಾನ್, ಆ ಮ್ಯಾನ್ ಫೇಸ್ ಒಂದಿತ್ತು ನಿನಗೆ ಎಲ್ಲದಕ್ಕೂ. ಇಲ್ಲ ಮ್ಯಾನ್, ಬಿಡಿ ಮ್ಯಾನ್ ಆ ಥರ ಅಲ್ವಾ. ಸೊ ವಿತ್ ಟೈಮ್ ಐ ಆಮ್ ಶೋರ್ ಪ್ರದೀಪ ನೀನು ಟೆಕ್ನಿಕಲಿ ಬೆಳಿಬೋದು, ಬೇರೆ ಬೇರೆ ಲೈಫ್ನ ಫೇಸಸ್ಗಳು ನಿನ್ನನ್ನು ಬೇರೆ ಬೇರೆ ಥರದ ಜನಗಳನ್ನು ಇಂಟ್ರೊಡ್ಯೂಸ್ ಮಾಡಿಸ್ಬೋದು. ಬಟ್ ಒಳಗಡೆ ದೇರ್ ಇಸ್ ಒನ್ ಪ್ರದೀಪ ಹೂಸ್ ಆಲ್ವೇಸ್ ಸಿಟ್ಟಿಂಗ್ ಇನ್ಸ್ಪೈರಿಂಗ್, ವೆರಿ ಎನರ್ಜೆಟಿಕ್, ವೆರಿ ಹತ್ರ ಇಲ್ಲಿ ಕೂತ್ರೆ ಎದುರುಗಡೆ ಇರೋ ಪರ್ಸನ್ ಆ ಗುರು ನಿನ್ನ ಕೈಲಿ ಆಗುತ್ತೆ ಮಾಡೋ ಗುರು ಅಂತ ಟ್ರಾನ್ಸ್ಫರ್ ಮಾಡೋದಿದೆಯಲ್ಲ ಎನರ್ಜಿ. ಐ ಥಿಂಕ್ ಆ ಥರ ಸುಮಾರು ಜನ ನನಗೆ ಇನ್ಸ್ಪೈರ್ ಮಾಡಿದ್ದಕ್ಕೆ ನಾನು ಐ ಆಮ್ ಏಬಲ್ ಟು ಪರ್ಫಾರ್ಮ್. ಆ ಥರ ಎನರ್ಜಿ ಟ್ರಾನ್ಸ್ಫರ್ ಇದ್ದರೆ ಮಾತ್ರ ಜನಗಳು ಖುಷಿಯಾಗಿರ್ತಾರೆ. ಅಂದರೆ ಬಿಕಾಸ್ ಎಲ್ಲರ ಲೈಫಲ್ಲೂ ಹೈ ಇರುತ್ತೆ, ಲೋ ಇರುತ್ತೆ, ಯಾರೋ ಹರ್ಟ್ ಮಾಡ್ತಾರೆ, ಇನ್ನೊಂದೇನೋ ಆಗಿರುತ್ತೆ ಸಿಚುವೇಶನ್ಸು. ಬಟ್ ಹೌ ವಿ ಬೌನ್ಸ್ ಬ್ಯಾಕ್ ಅನ್ನೋದಿದೆಯಲ್ಲ, ಕೆಲವ್ರಿಗೆ ಕೆಪಾಸಿಟಿ ಇರುತ್ತೆ. ಕೆಲವರಿಗೆ ಕಾಮಾಗಿ ಕೂತ್ಕೊಂಡು ಮೆಡಿಟೇಷನ್ ಮಾಡಿದ್ರೆ ಸರಿ ಹೋಗುತ್ತೆ, ಕೆಲವ್ರಿಗೆ ಯಾರೋ ಪುಸ್ತಕ ಓದ್ಬಿಟ್ರೆ ಸರಿ ಹೋಗುತ್ತೆ, ಕೆಲವ್ರು ಯಾರೋ ಗೋವಾ ಟ್ರಿಪ್ಪು ಅಲ್ಲಿ ಹೋಗ್ಬಿಟ್ಟು ಸಮುದ್ರದ ಹತ್ರ ಆ ಥರ 10 ನಿಮಿಷ ಕೂತ್ಬಿಟ್ರೆ ಸರಿ ಹೋಗುತ್ತೆ. ಅವ್ರವ್ರದ್ದು ಗೊತ್ತಿರುತ್ತೆ ಏನೇನು ಮಾಡ್ಬೋದು. ಬಟ್ ಕೆಲವರಿಗೆ ದೇ ನೀಡ್ ಹೆಲ್ಪ್. ಆ್ಯಂಡ್ ಆ ಥರ ಸುತ್ತಮುತ್ತ ಯಾರು ಕಾಣಿಸ್ದಾಗ ಐ ಥಿಂಕ್ ಇಟ್ಸ್ ಆರ್ ಡ್ಯೂಟಿ ಟು ಮೇಕ್ ಶ್ಯೂರ್ ಆ ಪರ್ಸನ್ನ ಮತ್ತೆ ನಾರ್ಮಲ್ ಝೋನ್ಗೆ ಕರ್ಕೊಂಡು ಹೋಗ್ಬಿಡೋದು. ಆ್ಯಸ್ ಗುಡ್ ಫ್ರೆಂಡ್ಸ್, ತುಂಬ ವೆಲ್ ವಿಷರ್ಸು, ಕೇರ್ ಟೇಕರ್ಸು ಆ ಥರ ಏನೋ ಅನಿಸಿದಾಗ ಅದು ಮಾಡಿ. ಸುತ್ತಮುತ್ತ ಯಾರು ಕಾಣಿಸಿದ್ರೆ ಅದು ದಯವಿಟ್ಟು ಮಾಡಿ, ಹೂವರ್ ಇಟ್ ಈಸ್. ಅಬ್ಸಲ್ಯೂಟ್ಲಿ. ಅದಕ್ಕೆ ರೇಡಿಯೋ ಜಾಕಿನೇ ಆಗಬೇಕಾಗಿಲ್ಲ, ನಿಮ್ಮ ಕೆಪಾಸಿಟಿನಲ್ಲಿ ನೀವು ಮಾಡ್ಬೋದು ಅಂತ ಹೇಳ್ತಾ ಇದೆಯಾ. ಸೊ ಹೌ ಡು ಯು ನಾವು ಚೂಸ್ ಫ್ರೆಂಡ್ಸ್? ಅಂದರೆ ಈ ಫೇಸ್ ಆಫ್ ಲೈಫಲ್ಲಿ ಏನು ಹುಡುಕ್ತಾ ಇದೆಯಾ ಫ್ರೆಂಡ್ಸ್? ಮೆಚುರಿಟಿ ಅಂದರೆ ನನಗೆ ಈ ನಡುವೆ ಲೈಫ್ ಕಾನ್ವರ್ಸೇಷನ್ಸ್ ತುಂಬ ಇಷ್ಟ ಆಗುತ್ತೆ. ಈ ಶೋಕಿ ಇಷ್ಟ ಆಗಲ್ಲ ನನಗೆ. ಐ ಗೊತ್ತಿಲ್ಲ, ಅದೇನೋ ಸಡನ್ನಾಗಿ ಪಾರ್ಟಿಗಳಂತೆ ಅದಂತೆ ಇದಂತೆ ನೆಟ್ವರ್ಕಿಂಗ್ ಅಂತೆ. ಓಕೆ, ಅಂದರೆ ಯು ಶುಡ್ ನೋ ಪೀಪಲ್. ನಂಗೆ ಅದರಿಂದ ಏನೋ ಲೈಫ್ ಬದಲಾಗ್ಬಿಡುತ್ತೆ ಗೊತ್ತಿಲ್ಲ. ಬಟ್ ನನಗೆ ಒಂದಷ್ಟು ಅರ್ಧ ಗಂಟೆ ಕೂತಾಗ ಒಂದಷ್ಟು ವ್ಯಾಲ್ಯೂಸು, ಒಂದಷ್ಟು ರಿಯಲೈಸೇಷನ್ಸು ಆ ಥರದ್ದು ಯಾರೋ ಕಾನ್ವರ್ಸೇಷನ್ಸ್ ಮಾಡಿದಾಗ ಸುಮ್ಮನೆ ಕೇಳ್ತಾ ಇರೋಣ ಅಂತ ಅನ್ಸುತ್ತೆ. ಮೋರ್ ದೆನ್ ಮೀ ಟಾಕಿಂಗ್ ಟು ದೆಮ್ ಅಥವಾ ಇನ್ನೊಂದೇನೋ ಮಾಡೋಕ್ಕಿಂತ ಅವರು ಮಾತಾಡ್ತಾ ಇದ್ದರೆ ಜಸ್ಟ್ ಕೇಳಿಸ್ಕೊಂಡು ಕೂತ್ಕೊಳ್ಳೋಣ ಅಂತ ಆ ಝೋನಲ್ಲಿದ್ದೀನಿ. ಐ ಥಿಂಕ್ ಅದೇ ಥರ ಝೋನಲ್ಲಿರೋ ನಿನಗೆ ನಿನ್ನ ಟೀಮಲ್ಲೇ ಇರುವಂಥ ಒಂದು ಬಿಗ್ಗೆಸ್ಟ್ ವ್ಯಕ್ತಿ ಹೂ ಹ್ಯಾಸ್ ಸೋ ಮಚ್ ಆಫ್ ಡೆಪ್ತ್ ಈ ಎಲ್ಲ ವಿಚಾರಗಳ ಬಗ್ಗೆ ಇಸ್ ರಾಕೇಶ್. ಐ ಥಿಂಕ್ ನಾನು ರಾಕೇಶ್ನ ಪ್ರಪಂಚ ನೋಡೋ ಅಥವಾ ನೋಡ್ತಿರೋ ದೃಷ್ಟಿ ಕಂಪ್ಲೀಟ್ಲಿ ಬೇರೆ. ಅವ್ರ ಜೊತೆ ತುಂಬ ಕಡಿಮೆ ಇಂಟ್ರ್ಯಾಕ್ಷನ್ ಮೊದಲಿದ್ದು. ಬಟ್ ಈ ಸಿನಿಮಾ ಶುರು ಆದಮೇಲೆ ಆ ವ್ಯಕ್ತಿ ಜೊತೆ ಕೂತಾಗ ಒಂದು ಫಿಲಾಸಫಿನ ಎಷ್ಟು ಬ್ಯೂಟಿಫುಲ್ಲಾಗಿ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಂದರೆ ಲೈಕ್ ಬೇಸಿಕ್ ಈಗೋ ಅಂದರೆ ಏನು, ಸ್ಟ್ರೆಸ್ ಅಂದರೆ ಏನು, ನಾವು ಯಾಕೆ ಈ ಥರ ರಿಯಾಕ್ಟ್ ಮಾಡ್ತೀವಿ, ತುಂಬ ವಿಷಯ ಇದೆ. ಆ್ಯಂಡ್ ಅದನ್ನು ತುಂಬ ಸೈಂಟಿಫಿಕ್ಕಾಗಿ ಹೇಳ್ತಾರೆ. ಅದು ಸಖತ್ ಇಷ್ಟ ಆಯ್ತದೆ. ಆ್ಯಂಡ್ ತುಂಬ ಅಬ್ಸರ್ವೇಷನ್ ಇದೆ, ಮಾತಾಡಲ್ಲ. ಲೈಕ್ ನಿಮ್ಮನ್ನು ತುಂಬ ಅಬ್ಸರ್ವ್ ಮಾಡಿರ್ತಾರೆ, ಬಟ್ ಯಾವತ್ತೂ ನಿಮ್ಮ ಬಗ್ಗೆ ಎಲ್ಲೂ ಮಾತಾಡಲ್ಲ. ಆ್ಯಂಡ್ ನಿಮ್ಮ ಹತ್ರನೂ ಹೇಳಿರಲ್ಲ. ಯಾವತ್ತೋ ಒಂದು ಕಾನ್ವರ್ಸೇಷನಲ್ಲಿ ನೀವು ಅವತ್ತು ಈ ಥರ ಕೂತಿದ್ರಿ ಗೊತ್ತಾ ಅಂತ, ಗುರು ಅದನ್ನೆಲ್ಲ ಅಬ್ಸರ್ವ್ ಮಾಡಿದ್ಯಾ ಆ ಥರ ತುಂಬ ಅಬ್ಸರ್ವ್ ಮಾಡ್ತಾರೆ. ಇನ್ನು ಇಷ್ಟ ಆದ್ರೆ ಆ್ಯಕ್ಚುಲಿ ಆಸ್ ಎ ಪರ್ಸನ್ ಇಷ್ಟ ಆದರು. ಆ್ಯಂಡ್ ಈಸ್ ವೆರಿ ಚೇಂಜ್ಡ್ ಪರ್ಸನ್. ನನಗೆ ಪೀಪಲ್ ಯೂಶಲ್ ಜಜ್ಮೆಂಟಲ್ ಫೇಸ್ ಇರುತ್ತೆ ಗೊತ್ತಾ, ಡಿಸೈಡ್ ಮಾಡಿ ಫಿಕ್ಸ್ ಮಾಡಿಬಿಡ್ತೀವಿ ಇವ್ರು ಹಿಂಗೆ ಅಂತ. ಅವ್ರು ಹಂಗಂಗೆ, ಬಟ್ ಕೆಲವು ಸಿಚುವೇಶನ್ಸ್ನಲ್ಲಿ ಆಗಿದ್ದರು. ಅವರು ಅಂತಲ್ಲ, ಎಲ್ಲರೂ ಆ ಸಿಚುವೇಶನಲ್ಲಿ ಏನೋ ಚೆನ್ನಾಗಿತ್ತು, ಸಿಚುವೇಶನಲ್ಲಿ ಹಂಗಿದ್ರು ಅಷ್ಟೇ, ಹಂಗಿದ್ರು. ಬಟ್ ಹಂಗೆ ಇರ್ತಾರೆ ಥ್ರೂ ಔಟ್ ಲೈಫ್, ಇರಲ್ಲ ಆ ಥರ. ಅದು ಓನ್ಲಿ ಇಫ್ ಯು ಸ್ಪೆಂಡ್ ಟೈಮ್ ಅವ್ರ ಜೊತೆಗೆ, ಅಥವಾ ಇಫ್ ಯು ಅಂಡರ್ಸ್ಟ್ಯಾಂಡ್ ಓಕೆ ಈ ವ್ಯಕ್ತಿ ಈ ಥರ, ಅವ್ರದ್ದೊಂದು ಏನೋ ಒಂದು ಝೋನ್ ಇರುತ್ತೆ, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಿರೋ ರೆಸ್ಪೆಕ್ಟ್ ಕೊಟ್ಟಾಗ ಐ ಥಿಂಕ್ ತುಂಬ ಒಳ್ಳೆ ಕನೆಕ್ಷನ್ಸ್ ಬಿಲ್ಡ್ ಆಗುತ್ತೆ. ಒಂದು ಸ್ಪೆಂಡ್ ಮಾಡಿಲ್ಲ ಅಂದ್ರೂ ಎಲ್ಲರೂ ಲೈಫಲ್ಲಿ ಹಂಗೆ ನೋಡ್ರೆ ಚೆನ್ನಾಗಿರುತ್ತಲ್ಲ ಪ್ರದೀಪ. ಈಗ ಆ ಸಿಚುವೇಶನಲ್ಲಿ ಹಂಗಿದ್ರು, ಆಯ್ತು, ಸೊ ವಾಟ್, ಡೋಂಟ್ ಜಡ್ಜ್ ದೆಮ್, ಇಟ್ಸ್ ಓಕೆ. ಮುಂದಕ್ಕೆ ಹೋಗ್ತಾ ಅವ್ರ ಲೈಫ್ ಆ್ಯಂಡ್ ಆ ಟೈಮಲ್ಲಿ ಅವ್ರು ತೊಗೊಂಡಿರೋ ಡಿಸಿಷನ್ ಅದು ಆ್ಯಕ್ಚುಲಿ ರೆಸ್ಪೆಕ್ಟ್ ಇಟ್. ಈಗ ಎಲ್ಲೋ ಬುಕ್ಸ್ ನಿನಗೆ ಎಲ್ಲರದು ಪರ್ಸ್ಪೆಕ್ಟಿವ್ಸ್, ಆಲೋಚನೆಗಳನ್ನು ಹೆಂಗೆ ಎದ್ದೆತ್ತು ತೋರಿಸುತ್ತೆ ಅಂದರೆ ಯಾವುದೋ ಪುಸ್ತಕದಲ್ಲಿ ಓದಿದ್ದು. ಜನ ತುಂಬ ಯಾಕೆ ಎಲ್ಲರೂ ಅಳಿತಾರೆ ಅಂದರೆ ದಟ್ ಇಸ್ ಈಸಿ ಆ್ಯಂಡ್ ಥಿಂಕಿಂಗ್ ಇಸ್ ಟಫ್ ಅಂತ. ಅಲ್ಲೂ ಭಾಳ ಡೀಪ್ ಆಗಿದೆ. ತುಂಬ ಅಳೆದು ಬಿಡ್ತೀವಿ 2 ನಿಮಿಷಕ್ಕೆ. ಅದೇ 2 ನಿಮಿಷಕ್ಕೆ ಅಳೆಯೋ ಬದಲು ಅದೇ 2 ನಿಮಿಷ ಯೋಚನೆ ಮಾಡಿದ್ರೆ ಅವ್ರು ಯಾಕೆ ಹಿಂಗೆ, ದೆನ್ ಯು ವೋಂಟ್ ಪಾಸ್ ಅ ಜಜ್ಮೆಂಟ್ ಅಂತ. ಅಂದರೆ ಆಗಲೇ ಹೇಳ್ತಿದ್ದೆ ಗೊತ್ತಾ, ಬೇಸಿಕ್ ಮರ್ಯಾದೆ ಅನ್ನೋ ವಿಷಯ ಆಯ್ತಲ್ಲ. ನಂಗೆ ಐ ಸ್ಟಿಲ್ ರಿಮೆಂಬರ್, ನಾನು ಆರನಗಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಫುಡ್ಡಲ್ಲಿ ಆ ಕ್ಯಾರೆಕ್ಟರ್ ಹುಟ್ಕೊಂಡಿದ್ದು ವಿಷಯ ಹೇಳ್ತಾ ಇದ್ದೀನಿ. ಒಂದು ಮರದ ಕೆಳಗಡೆ ಕೂತ್ಕೊಂಡು ಒಬ್ಬ ಫುಡ್ ಡೆಲಿವರಿ ಮನೆಯಿಂದ ತಂದರೆ ಊಟ ತಿಂತಾ ಇದ್ದ. ಪಾಸಿಂಗ್ ಸ್ಟೇಟ್ಮೆಂಟ್ ಅದು, ಏನು ಗುರು ಎಲ್ಲರಿಗೂ ಊಟ ಕೊಡ್ತೀಯಾ, ನೀನು ಮನೆಯಿಂದ ತಂದುಬಿಡಿದ್ಯಾ ಅಂತ, ಆಯಿತಾ. ದೆನ್ ಕರೆದ್ಬಿಟ್ಟು ಪಕ್ಕದಲ್ಲಿ ಕೂರಿಸ್ಬಿಟ್ಟು
ಸರ್ ನಾನು ಇಷ್ಟು ದುಡಿತೀನಿ, ಇದಕ್ಕೆ ಮುಂಚೆ ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೆ, ಆಮೇಲೆ ನಾನು ಕೆಲಸ ಕಳ್ಕೊಂಡೆ, ಇವಾಗ ಇದು ಮಾಡ್ತಾಯಿದ್ದೀನಿ, ನಂಗೆ ಈ ಸಾಲ ಇದೆ, ನಮ್ಮ ಮನೇಲಿ ನಾನು ಊಟ ನನ್ನ ಮನೆಯಿಂದ ತಂದರೆ ಇಷ್ಟು ಉಳಿಸ್ತೀನಿ, ಆ ಉಳಿಸೋ 3,000 ರೂಪಾಯಿ ನಾನು ಇದು ಮಾಡ್ತೀನಿ. ನಾನು ಹೆಂಗೆ ರಿಯಲೈಸ್ ಮಾಡಿಸ್ಬಿಟ್ಟೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಲ್ಲೂ ಆ್ಯಕ್ಚುಲಿ ಏನೋ ಇದೆ, ಬಟ್ ವಿ ನೆಗ್ಲೆಕ್ಟ್ ದೆಮ್ ಅಥವಾ ವಿ ಡೋಂಟ್ ಟಾಕ್ ಟು ದೆಮ್. ಇವಾಗ ಯಾವುದೋ ಡೆಲಿವರಿ ಬಂದಾಗ ಒಬ್ಬ ಹುಡುಗ ನಿಮ್ಮ ಮನೆಗೆ ಊಟ ಆಯಿತಾ ಅಂತ ಒಂದು ಸುಮ್ಮನೆ ಕೇಳಿ, ಒಂದು ದೊಡ್ಡ ಸ್ಮೈಲ್ ಇರುತ್ತೆ. ಏಯ್ ಸರ್ ನೀವು ಮಾಡಿ ಸರ್, ಇಮಿಡಿಯೇಟ್ ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಸೊ ಈ ಬೇಸಿಕ್ಸ್ ಮಿಸ್ ಮಾಡ್ಕೊಳ್ತಿದ್ವಿ ಲೈಫಲ್ಲಿ ಅಂತ. ಅಬ್ಸಲ್ಯೂಟ್ಲಿ. ಇವೆಲ್ಲ ಯಾವಾಗ ನಾಪಕಕ್ಕೆ ಬರುತ್ತೆ ಗೊತ್ತಾ, ಈ ನಾನು ನಂದು ಅನ್ನೋದೇನೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ತಾ ನಾನು ಓಕೆ, ಈಗ ಬೇರೆಯವರಿಂದ ಯಾವಾಗಲೂ ಏನು ಹೇಳ್ಕೊಳ್ಳೋದು, ಬೇರೆಯವ್ರಿಗೆ ಹೆಂಗೆ ಕೊಡೋದು, ಚಿಕ್ಕದು ಇದು ಪ್ರದೀಪ ಲೈಫನ್ನು ಹೆಂಗೆ ಚೇಂಜ್ ಮಾಡಿಬಿಡುತ್ತೆ ಅಂದರೆ, ಈಗ ನೆನ್ನೆ ನಾನು ಬ್ಯಾಡ್ಮಿಂಟನ್ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದೆ. ನಂಗೆ ಮಸಾಲೆ ಪುರಿ ಸಾಕೋದು ಇಷ್ಟ. ರೋಡ್ ಸೈಡ್ ಎಲ್ಲ ಕೆಮಿಕಲರ್ ಗಾಡಿ ಇರುತ್ತೋ ನಿಲ್ಲಿಸ್ಬಿಡ್ತೀನಿ ಅಲ್ಲಿ. ಒಂದು ಈಗ ಜಸ್ಟ್ ಕ್ಯೂರಿಯಸ್ ಶುರು ಆದಾಗಿಂದ ನಂದು ಹೆಂಗಂದರೆ, ನಾನು ಮಾತಾಡಿಸ್ತೀನಿ. ಅಲ್ಲಿ ಹೋದೆ, ಆ ಲೇಡಿ ಇದ್ರು, ಕೇಳಿದೆ ಏನಮ್ಮ ಮದುವೆ ಆಗಿದೆ, 2 ಮಕ್ಕಳು, ಗಂಡ ಐರನ್ ಶಾಪ್ ಇಟ್ಕೊಂಡಿದ್ದಾನೆ, ಇವಳು ಮಸಾಲೆ ಪುರಿ ಗಾಡಿ ಹಾಕೋದು. ನಾವು ಎಲ್ಲ ಎಷ್ಟು ಪ್ಲೇಟ್ ಮಾರ್ತೀಯಮ್ಮ ಅದನ್ನು? ಅವಳು ಪಾಪ ಡೈರೆಕ್ಟ್ ಉತ್ತರಗಳು ಗೊತ್ತಿಲ್ಲ. ಅವಳು ವೇ ಆಫ್ ಆನ್ಸರಿಂಗ್ ಈಸ್ ಉಲ್ಟಾ. ಶಿ ಸೈಡ್, ಇಲ್ಲ ಅಕ್ಕ ಅದೊಂದು ಪ್ಯಾಕೆಟಲ್ಲಿ 50 ಇದಿರುತ್ತೆ ಪ್ಲೇಟು, ಅದನ್ನು ನೇತಾಕಿರ್ತೀವಿ, 2 ದಿವಸದಲ್ಲಿ ಖಾಲಿ ಆಗುತ್ತೆ. ಈ ಥರದೇ ಉತ್ತರಗಳು ಅವಳು. ಯಾವುದಕ್ಕೂ ಶಿ ವೋಂಟ್ ಗಿವ್ ಯು ಎ ಫಾರ್ ಆ್ಯಪಲ್ ಎಲ್ಲ ಕೇಳಲ್ದು. ಅವ್ರಿಗೆ ಭಯ, ರ್ಯಾಪಿಡ್ ರಶ್ಮಿ ಪಕ್ಕದಲ್ಲಿ ಏನಾದ್ರು ಪಾನಿಪುರಿ ಅಂಗಡಿ ಸ್ಟಾರ್ಟ್ ಮಾಡಿಬಿಟ್ರೆ ಅಂತ. ಅದೊಂದು ಅದೇ. ನೆಕ್ಸ್ಟ್ ಹಿಂಗೇನೋ ಹೇಳಿದ್ಲು, ಮನೆಯಲ್ಲಿ ಐರನ್ ಮಾಡ್ತಿದ್ಲಂತೆ, 2 ತಿಂಗಳು ಮಾಡಿದ್ಲು, ಎದೆ ನೋವು ಸ್ಟಾರ್ಟ್ ಆಯಿತು, ಅದಕ್ಕೋಸ್ಕರ ಅದು ಭಾರ ಎತ್ತಕ್ಕಾಗಲ್ಲ ಅಂತ. ಇದು ಅಂದರೆ ಎಲ್ಲರಲ್ಲೂ ಒಂಚೂರು ನೀನು ಕೆದಕ್ತಾ ಹೋದರೆ 4 ಆಯಾಮಗಳು ತೆರೆದುಕೊಳ್ತಾ ಹೋಗುತ್ತೆ. ಮತ್ತು ಎಲ್ಲದನ್ನು ಇಟ್ಟು ಏನೋ ಲೈಫ್ನ ಲೀಡ್ ಮಾಡೋಕ್ಕೆ ಬರ್ತಾಳವಳು. 35 ರೂಪಾಯಿ 40 ರೂಪಾಯಿ ಒಂದು ಮಸಾಲೆ ಪುರಿ ಪ್ಲೇಟು, ಅದಕ್ಕೆ ಅವಳು 4 ಅವರ್ ಗಾಡಿ ಹಾಕಬೇಕಲ್ಲಿ. ಆ ಗಾಡಿ 25,000 ಮರದ ಗಾಡಿ, ಪಾನಿಪುರಿ ಗಾಡಿ, ಅದನ್ನ ರೆಡಿ ಮಾಡಿಸಿ ದಿನ ತಳ್ಕೊಂಡು ಹೋಗ್ತಾಳಂತೆ. ಇವೆಲ್ಲ ಕೇಳಿದಾಗ ಒಂದು ಎಷ್ಟೆಷ್ಟು ಹೋರಾಟ ಇದೆ ಆಕ್ಚುಲಿ, ಎವ್ರಿ ಡೇ ಬದುಕಬೇಕು ಅನ್ನೋ ಹೋರಾಟ ಇದೆಲ್ಲ. ಆ ಹೋರಾಟ. ಆಮೇಲೆ ಅದಕ್ಕೆ ನಾವು ಚಿಕ್ಕದು ಏನಾದ್ರು ಮಾಡ್ಬೋದಾ ಅಂತ ನನಗೆ ಹಿಂಗೆಲ್ಲ ಸ್ಕ್ಯಾನರ್ ತೊಗೊಂಡು 1 ಪ್ಲೇಟ್ 2 ಪ್ಲೇಟ್ ತಿಂದು ಆ ಕಡೆ 60 ರೂಪಾಯಿ ಕೊಡಬೇಕಿತ್ತು. ನನಗೇನಂದರೆ ಈ ಥರ ಚಿಕ್ಕ ವಿಚಾರದಲ್ಲೆಲ್ಲ ನನಗೆ ಐ ಥಾಟ್ ಅವಳಿಗೊಂದು 1,000 ರೂಪಾಯಿ ಹಾಕಿ ಬಂದೆ. ನಾನು ಇದನ್ನು ಶೋ ಆಫ್ ಅಂತ ಹೇಳ್ತಾ ಇಲ್ಲ. ನಾನು ಹೇಳೋದು ಆ 1,000 ರೂಪಾಯಿ ನನಗೆ ನಾನು ಮನೆಯಲ್ಲಿ ಕೂತ್ಕೊಂಡು ಏನೋ ಒಂದು 2 ವಿಚಾರದಲ್ಲಿ ಕಳೆದ್ಬಿಟ್ಟಿರ್ಬೋದು. ಆದರೆ ಆ 1,000 ರೂಪಾಯಿ ಅವಳು 4 ಅವರ್ಗೆ ಅವಳು ದುಡಿತಾಳು. ತುಂಬ ಡಿಫ್ರೆನ್ಸ್ ಮಾಡುತ್ತೆ. ಅದನ್ನು ಕೊಡೋ ಶಕ್ತಿ ನನಗಿತ್ತಂದರೆ ಅದನ್ನು ನನಗೆ ಕೊಟ್ಟರೆ ನಾನೇನು ಕಳ್ಕೊಂಡೆ ಅನ್ನೋದಂದರೆ ಈ ಥರ ಚಿಕ್ಕ ರಿಯಲೈಸೇಷನ್ ಇವತ್ತಿಗೆ ಬಂದಿದೆ ನನಗೆ. ಇದೇ 15 ವರ್ಷದ ಮುಂಚೆ ನಾನು ಹಿಂಗಿನ್ನ ಇಲ್ಲ. ಆಟೋ ಡ್ರೈವರ್ ಜೊತೆ ಹೆಂಗೆ ಜಗಳ ಮಾಡಿದೆ ನೋಡಿದೆ ನಾನು. ಹೌದ್ರಿಂದ ನಾನು ಡಿಗ್ರಿ ಕೊಡಬೇಕು. ಐ ಥಿಂಕ್ ದಟ್ ಫೇಸ್ ಆಫ್ ಲೈಫ್ ಇಸ್ ದ್ಯಾಟ್. ನೀನು ಆ ಏಜಿಗೆ ತಕ್ಕಂತೆ ನಿನಗೆ ಅಷ್ಟೇ ಬುದ್ಧಿ ಇರುತ್ತೆ, ಅಷ್ಟೇ ಬಲ್ತಿರ್ತೀಯ ನೀನು. ಇವತ್ತು ಹಿಂಗಿದೆಯಾ ಗೊತ್ತಿಲ್ಲ, ನಾಳೆ ಹೆಂಗೆ. ಸೊ ನಾನು ಇದನ್ನೆಲ್ಲ ಏನಕ್ಕೆ ಹೇಳಿದೆ ಅಂದರೆ, ವ್ಯಕ್ತಿಗತವಾಗಿ ನಮ್ಮ ಎಕ್ಸ್ಪೀರಿಯನ್ಸಸ್ಸು, ನಾವು ಏನು ಮಾಡ್ತೀವಿ, ಎಷ್ಟು ಜೀವನ ನೋಡ್ತೀವಿ, ನಮ್ಮನ್ನು ಯಾವಾಗಲೂ ಬದಲಾಯಿಸೋಕ್ಕೆ ಹೋಗ್ತಾನೆ ಇರುತ್ತೆ, ನಾವು ಬದಲಾಯಿಸೋಕ್ಕೆ ಬಿಟ್ಟರೆ. ಹೌದು. ಸೊ ನೀನು ಈ ಲೈಫ್ನಲ್ಲಿ ಇಲ್ಲಿವರೆಗೂ ಏನು ಅನುಭವ ನಿಂದು? ಐ ಥಿಂಕ್ ಯು ಆರ್ ಆಲ್ಸೋ ನಿಯರಿಂಗ್ 40. ನಾಟ್ ಯೆಟ್ 40. Okay, nearing 40. So how have you understood but I always believed, ಇವಾಗ ಯಾರೋ ಒಬ್ಬರು ನನ್ನ ರೆಕಗ್ನೈಸ್ ಮಾಡಿ ನನಗೆ ಹೆಲ್ಪ್ ಮಾಡಲಿಕ್ಕೆ ನಾನು ಒಂದು ಇಂಡಸ್ಟ್ರಿಗೆ ಸೇರ್ಲಿಕ್ಕೆ ಆಯಿತು ಅಂತ. ಸೊ ಆ ಥರ ನಾವು ಯಾವುದೋ ಒಂದು ಒಳ್ಳೆ ಪೊಸಿಷನ್ಲಿದ್ದೀವಿ ಅಂತ ಹೇಳಿದಾಗ ನಿಮ್ಮ ಸುತ್ತಮುತ್ತ ಒಂದು 10 ಜನಕ್ಕೆ ನೀವು ಹೆಲ್ಪ್ ಮಾಡಿದ್ರೆ ಆ್ಯಂಡ್ ಯಾರ್ದೋ ಒಬ್ಬರು ಲೈಫಿಗೆ ಅದು ಡೆಫಿನೆಟ್ಲಿ ಸಹಾಯ ಆಗುತ್ತೆ. ಅಂದರೆ ನೀವು ಇವತ್ತು ಬೇಸಿಕ್ ಮಿಸ್ ಆಗ್ತಿರೋದೇನು ಅಂತ ಹೇಳಿದ್ರೆ, ನಾನು ಯಾಕೆ ಮಾಡಲಿ, ನೀವು ಹೇಳ್ದಂಗೆ ಒಂದು ಝೋನ್ ಕಟ್ಕೊಂಡು ಬದುಕ್ತಾ ಇದೀವಲ್ವ, ಅದಕ್ಕೆ ಒಂಚೂರು ಓಪನ್ ಅಪ್ ಆದರೆ ಎಲ್ಲರಿಗೂ ಹೆಲ್ಪ್ ಮಾಡಿ ಅಂತೆಲ್ಲ ಹೇಳಲ್ಲ. ನಿಮ್ಮ ಸರ್ಕಲಲ್ಲಿ ಒಂದು 10 ಜನಕ್ಕೆ ನೀವು ಲೈಫ್ನ ಬೆಟರ್ ಮಾಡೋದಕ್ಕೆ ವಾಟ್ ಎವರ್ ಯು ಕ್ಯಾನ್ ಡು, ಫಿನಾನ್ಷಿಯಲಿ ಅಂತೆಲ್ಲ ಹೇಳ್ತಾ ಇರೋದು. ಮೇಕ್ ದಟ್ ಸರ್ಕಲ್ ಬ್ಯೂಟಿಫುಲ್. ಫಸ್ಟ್ ಸರ್ಕಲ್ ಇವಾಗ ನಾವಿದ್ದೀವಿ, ನಮ್ಮ ಸುತ್ತ ಇರೋ ಫಸ್ಟ್ ಸರ್ಕಲ್ಲು ನಮ್ಮ ಫ್ಯಾಮ್ಲಿ, ಅಪ್ಪ ಅಮ್ಮ ತಂಗಿ, ಇದು ನಮ್ಮ ಫ್ಯಾಮ್ಲಿ. ಇದು ನಾವು ಅವ್ರನ್ನ ಚೂಸ್ ಮಾಡಿಲ್ಲ, ಅವ್ರು ನಮ್ಮನ್ನ ಚೂಸ್ ಮಾಡಿದ್ದಾರೆ, ನಾವು ಆ ಫ್ಯಾಮ್ಲಿಯಲ್ಲಿ ಇದ್ದೀವಿ. ಆಯಿತಾ? ಅದನ್ನು ಇಮಿಡಿಯೇಟ್ ನೆಕ್ಸ್ಟ್ ಸರ್ಕಲ್ ಬರೋದು ನಿಮ್ಮ ಗರ್ಲ್ ಫ್ರೆಂಡು, ವೈಫು, ಈ ರಿಲೇಷನ್ಶಿಪ್ಸು, ಇದಿರೋ ಒಂದು ಝೋನು. ವೇರ್ ಪರ್ಸ್ನಲಿ ನೀವೆಲ್ಲ ವಿಷಯಗಳನ್ನ ಹೇಳ್ಕೊಳ್ಳೋಂಥ ಒಂದು ಝೋನ್ ಅದು ಆ್ಯಕ್ಚುಲಿ, ನಿಮ್ಮ ಬೆಸ್ಟ್ ಫ್ರೆಂಡು ಆ ಥರದ್ದು. ಅದ್ರ 3ನೇ ಲೇಯರಲ್ಲಿ ನಿಮ್ಗೆ ಸಿಗೋದು ಈ ಆಫೀಸು, ಕೊಲೀಗ್ಸು, ನಿಮ್ಮದೇನೋ ಪಾರ್ಟಿ, ನಿಮ್ಮದೇನೋ ಗ್ಯಾಂಗು, ಬೈಕಿಂಗ್ ಗ್ಯಾಂಗು, ಬ್ಯಾಡ್ಮಿಂಟನ್ ಗ್ಯಾಂಗು, ಈ ಥರದ್ದು ಹೊಸ ಪರಿಚಯಗಳು. ಅದರ ಔಟ್ರ್ ಲೇಯರಲ್ಲಿ ಇರೋವಂಥದ್ದು ಸೋಷಿಯಲ್ ಮೀಡಿಯಾ. ಅಂದರೆ ನಿಮ್ಗೆ ಡೈರೆಕ್ಟ್ ಕನೆಕ್ಷನ್ ಇಲ್ಲ, ಬಟ್ ನೀವು ಯಾರು ಅಂತ ಅವ್ರಿಗೆ ಗೊತ್ತು. ನೀವೇನೋ ಫೋಟೋ ಹಾಕಿದ್ರೆ ಕೆಳಗಡೆ ಕೆಟ್ಟದಾಗೂ ಕಮೆಂಟ್ ಮಾಡ್ಬೋದು, ಚೆನ್ನಾಗೂ ಕಮೆಂಟ್ ಮಾಡ್ಬೋದು. ಸೊ ಈ ಝೋನುಗಳಲ್ಲಿ ಈ ಮೊದಲ 2 ಝೋನ್ನ ತುಂಬ ಚೆನ್ನಾಗಿ ಕಾಪಾಡ್ಕೊಂಡ್ರೆ, ನಿಮ್ಮ ಫ್ಯಾಮ್ಲಿ, ನಿಮ್ಮ ಆ ಬೆಸ್ಟ್ ಫ್ರೆಂಡ್ಸು, ಅವೆರಡನ್ನ ಸೂಪರಾಗಿ ನೋಡಿಕೊಂಡ್ರೆ, ಅಲ್ಲಿರೋ ಅಷ್ಟು ವ್ಯಕ್ತಿಗಳನ್ನ ನೀವು ಸಕ್ಕದಾಗಿ ನೋಡ್ಕೊಳಕ್ಕಾದ್ರೆ, ಐ ಥಿಂಕ್ ಎಂಟೈರ್ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ. ನನಗೆ ಲೈಫ್ ಇಸ್ ಬಿಟ್ವೀನ್ ದಿ ಸರ್ಕಲ್ಸ್ ಅಂತಲೇ ಅರ್ಥ ಆಗಿರಲಿಲ್ಲ. ನಾನು ಬರೀ ಲೈನ್ ಅಂತ ಒಂದು ಸ್ಟಾರ್ಟಿಂಗು ಎಂಡ್ ಅದೇ ಒಬ್ಬೊಬ್ಬರು ಒಂಥರ ನೋಡ್ತಾರೆ. ಬಟ್ ಚೆನ್ನಾಗಿ ಹೇಳಿದೆ ನೀನು, ಈ 4 ಸರ್ಕಲ್ಗಳು ಥ್ರೂ ವಿಚ್ ಯು ಹ್ಯಾವ್ ಅಂಡರ್ಸ್ಟುಡ್ ಲೈಫ್ ಅಂತ.
ಈ ಮಧ್ಯ ಐ ಮೀನ್ ಇಟ್ ಈಸ್ ಲಿಟಲ್ ಔಟ್ ಆಫ್ ಇದು. ನೀನು ಯಾರು, ನೀನು ಹೇಗೆ ಮಾತಾಡ್ತೀಯ ಅನ್ನೋದಕ್ಕೆ ನಿನ್ನ ಸುತ್ತಮುತ್ತ ಇರೋರು ನಿನ್ನ ಎಷ್ಟು ಲೈಫನ್ನು ನೋಡಿರ್ತೀಯ, ಎಷ್ಟು ಇಂಪಾರ್ಟೆಂಟೋ. ಕೆಲವು ಸತಿ ನೀನು ಓದೋ ಪುಸ್ತಕಗಳು ಅಥವಾ ಯಾರೋ ಪುಸ್ತಕಗಳನ್ನು ಓದಿ ಹೇಳಿರೋ ವಿಚಾರಗಳು ನಿನ್ನ ತಲೆಗೆ ಎಷ್ಟೋಗಿದೆ ಎಲ್ಲನೂ. ಸೊ ಹ್ಯಾಬಿಟ್ಸ್ ಅಂತ ಬಂದಾಗ ವಾಟ್ ಕೈಂಡ್ ಆಫ್ ಅ ಪರ್ಸನ್ ಯು ಆರ್. ಈಗ ಉದಾಹರಣೆಗೆ ದ 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ ಅಂತ ನಾನು ಈ ಥರ ಎಲ್ಲ ಬುಕ್ಸಲ್ಲಿ ಯಾಕೆ ಹೆಚ್ಚು ರೆಫರೆನ್ಸಸ್ ಕೊಡ್ತೀನಿ ಅಂದರೆ, ಈ ಪ್ರಪಂಚದಲ್ಲಿ ಏನೋ ಸಾಧಿಸಿರೋರು ಅಂಥವ್ರದ್ದು ಒಂದು ಈ ಮಜೆ ಕಡದು ಒಂದು ಬೆಣ್ಣೆ ಅಂತ ಇರುತ್ತಲ್ಲ, ಇದೊಂದು ಬೆಣ್ಣೆ ಅಂತ ಕರಿತಿದಾರಲ್ಲ, ಇದು ಯಾಕೆ ಬೆಣ್ಣೆ, ನಮ್ಮ ಲೈಫಿಗೆ ಇದು ಅಪ್ಲೈ ಆಗುತ್ತಾ ಇಲ್ವಾ ಅಂತ ನೋಡ್ಕೋಬೇಕಲ್ಲ. ನಾಟ್ ದ್ಯಾಟ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ಬ್ಲೈಂಡ್ಲಿ ಬಿಕಾಸ್ ಇಟ್ ಇಸ್ ಇನ್ ಅ ಬುಕ್. ಸೊ ಇಲ್ಲೊಂದಿತ್ತು ಮೇಟ್ರಿಕ್ಸು, ಇಟ್ಸ್ ಕಾಲ್ಡ್ ಆ್ಯಸ್ ಐಸನ್ಹೋವರ್ ಮೇಟ್ರಿಕ್ಸ್ ಅಂತ. ಅಂದರೆ ದಿನದಲ್ಲಿ ಅವ್ರು 4, ಈಗ ನೀನು ಸರ್ಕಲ್ ಹೇಳಿದೆಯಲ್ಲ, ಅವ್ರು ಕ್ವಾಡ್ರೆಂಟ್ಸ್ ಅಂತ ಕರೀತಾರೆ. ನೀನು ಸಮಯನ ಹೆಂಗೆ ಖರ್ಚು ಮಾಡ್ತೀಯ ಅಂತ. ಫಸ್ಟ್ ಒಂದು ಬಂದು ಯಾವುದು ತುಂಬ ಅರ್ಜೆಂಟ್ ಮತ್ತು ಇಂಪಾರ್ಟೆಂಟ್ ಇರುತ್ತೋ ಅದು ಫಸ್ಟ್ ಮಾಡಬೇಕಾಗಿರೋ ಕೆಲಸ. ಯಾವುದೋ ಡೆಡ್ಲೈನು, ಎಮರ್ಜೆನ್ಸಿಗೆ ನಿನಗೆ ಮರ್ಯಾದೆ ಪ್ರಶ್ನೆ, ರಿಲೀಸಿಗೆ ಏನೇನು ಬೇಕೋ ಎಕ್ಸಾಂಪಲ್. ಅದೇ ಥರ ಸೆಕೆಂಡು ಶೆಡ್ಯೂಲ್, ಯಾವುದೋ ಇಂಪಾರ್ಟೆಂಟು ಬಟ್ ಅರ್ಜೆಂಟ್ ಅಲ್ಲ, ಚೆನ್ನಾಗಿದೆ ಅದು, ಇಟ್ಸ್ ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್. ಎಕ್ಸಾಂಪಲ್ ರಿಲೇಷನ್ಶಿಪ್ಸಲ್ಲಿ ಏನೋದು ಪರ್ಸ್ನಲ್ ಗ್ರೋತು ಅದೆಲ್ಲ. ಮತ್ತು ಮುಂದಿಂದು ಡೆಲಿಗೇಟ್, ನನಗೆ ಬೇಡ ಅವ್ನು ಮಾಡಲಿ, ನಾನು ತಲೆ ಹಾಕೋ ಅವಶ್ಯಕತೆ ಇಲ್ಲ. ಅರ್ಜೆಂಟ್ ಬಟ್ ನಾಟ್ ಇಂಪಾರ್ಟೆಂಟ್, ಅರ್ಜೆಂಟ್ ಬಟ್ ನಾಟ್ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಯಾವುದೋ ಮೇಲ್ ಬಂತು, ಕೊಲಾಬ್ರೇಷನ್ ಅದು ಇದು ಅಂತೆಲ್ಲ ಬರುತ್ತಲ್ಲ. ಲಾಸ್ಟ್ ಒನ್ ಬಂದು ಎಲಿಮಿನೇಟ್. ಇದು ಯಾವುದು ಹತ್ರನೂ ಸುಳ್ಯಾಗಿ ಬಿಡಬಾರ್ದು. ಅದು ಬೇಸಿಕ್ಲಿ ಎಕ್ಸೆಸಿವ್ ವಾಚಿಂಗ್ ಆಫ್ ಸೋಷಿಯಲ್ ಮೀಡಿಯಾ ಎಕ್ಸಾಂಪಲ್ಗಳು ಕೊಡ್ತಾ ಇರೋದು, ಅಥವಾ ಪ್ಲೇಯಿಂಗ್ ವಿಡಿಯೋ ಗೇಮ್ಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ಈ ಥರ ಈ ಥರ ನೀವು ಸಮಯನ ಈಗ 15 ಅವರ್ ನಾನು ಎದ್ದಿರ್ತೀನಿ ಅಂದರೆ ನಾನು ಅದನ್ನು ಹೆಂಗೆ ಖರ್ಚು ಮಾಡ್ತೀನಿ ಅಂತ ಒಂದೊಂದು ಪ್ರಪಂಚದಲ್ಲಿ ಬೇರೆಯವರು ಬೇರೆ ಬೇರೆ ಟೆಂಪ್ಲೇಟ್ಸ್ಗಳು ಹಾಕೊಂಡಿದ್ದಾರೆ. ನಿನ್ನ ಹ್ಯಾಬಿಟ್ಸ್ ಏನು, ನೀನು ಸಮಯನ ಹೆಂಗೆ ನೋಡ್ತೀಯಾ? ಐ ಥಿಂಕ್ ಲಾಸ್ಟ್ ಒಂದು 7-8 years ಇಂದ ವಾಟ್ ಐ ರಿಯಲೈಸ್ಡ್ ಇಸ್ ಐ ಹ್ಯಾವ್ ನಾಟ್ ಸ್ಪೆಂಡ್ ಟೈಮ್ ನನ್ನ ಮೇಲೆ ತುಂಬ. ಅಂದರೆ 24 hours ಎಲ್ಲನೂ ಏನೋ ಮಾಡ್ಲಿಕ್ಕೆ ಹೊಟ್ಟಿದ್ದೀನಿ, ಇನ್ನೊಂದೇನೋ ಮಾಡ್ತೀನಿ, ಆ ಕಡೆ ಇಟ್ಟಿದ್ದೇನೆ. ಬಿಟ್ಟರೆ ನನ್ನನ್ನು ನಾನು ಪ್ಯಾಂಪರ್ ಮಾಡ್ಕೊಳ್ಳೋಕ್ಕೆ ನಾನು ಹ್ಯಾವ್ ನಾಟ್ ಟೇಕನ್ ಅ ಬ್ರೇಕ್. ಇಮ್ಯಾಜಿನ್ 2017 ಇದುವರೆಗೂ ಐ ಹ್ಯಾವ್ ನಾಟ್ ಗಾನ್ ಔಟ್. ಒಂದು ವೆಕೇಶನ್ ಅಂತಲ್ಲ, ನಾನು ಬೆಂಗಳೂರು ಬಿಟ್ಟು ಆಚೆ ಹೋಗಿಲ್ಲ. ಅಯ್ಯೋ, ಯಾಕೆ ಗೊತ್ತಿಲ್ಲ. ಅಂದರೆ ಬ್ಯುಸಿ ಇದ್ದೀನಿ ಅಂತ ಸೂಪರು ಅದು ಅಂತನೂ ಅಲ್ಲ, ಬಟ್ ಅದೆಲ್ಲ ಒಂದು ಕಡೆಗೆ ಆ ಥರದ್ದು ಸುಮಾರು ವಿಷಯಗಳಲ್ಲಿ ಐ ಹ್ಯಾವ್ ಇಗ್ನೋರ್ಡ್ ಮೈ ಸೆಲ್ಫ್. ತುಂಬ ಲೇಟ್ ರಿಯಲೈಸೇಷನ್ ಆಗಿದ್ದು ಹೆಲ್ತ್ ವೈಸು ಪ್ಯಾಂಡಮಿಕ್ ಆದಮೇಲೆ. ಅಲ್ಲಿಂದ ಮುಂದಕ್ಕೆ ಆ್ಯಸ್ ಎ ಪರ್ಸನ್ ನನ್ನ ಹ್ಯಾಬಿಟ್ಸು, ದ ವೇ ಐ ಲುಕ್ ಅಟ್ ಲೈಫ್ ಇಸ್ ಟೋಟ್ಲಿ ಚೇಂಜ್ಡ್. ಕಾಮಾಗಿರ್ತೀನಿ, ಯಾವುದಕ್ಕೂ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಯಾರೋ ಏನೇ ಅಂದರೂ ಕೂಡ ಒಂದು ಸ್ಮೈಲ್ ಇರುತ್ತೆ. ಅಂದರೆ ಇಮಿಡಿಯೇಟ್ ಯಾವುದಕ್ಕೂ ರಿಯಾಕ್ಟ್ ಮಾಡೋಕ್ಕೆ ಹೋಗ್ತಿಲ್ಲ. ಅದು ಬಿಟ್ಟರೆ ಈ ಟೆಕ್ನಾಲಜಿ ವೈಸ್ ಅಪ್ಡೇಟ್ ಆಗೋಕ್ಕೆ ತುಂಬ ಇಷ್ಟ. ಈ AI ರೈಟ್ ನೋ ಇರೋ ಅಡ್ವಾನ್ಸ್ಮೆಂಟ್ಸ್ನಲ್ಲಿ ಏನು ಬೇಕಾದ್ರೂ ಮಾಡಬಹುದು. ಆ ರೇಂಜಿಗೆ ಅದು ಟೆಕ್ನಾಲಜಿ ಬೆಳೀತಾ ಇದೆ. ಸೊ ಐ ವಾಂಟ್ ಟು ಬಿ ಅಪ್ಡೇಟೆಡ್. ಸೊ ಎವ್ರಿ ಡೇ ಬೇಸಿಸ್ ಮೇಲೆ ಐ ಆಮ್ ಲರ್ನಿಂಗ್ ನ್ಯೂ ಟೂಲ್ಸ್. ಸೊ ಹಾಗೆ ಐ ವಾಂಟ್ ಟು ಬಿ ಅಪ್ಡೇಟೆಡ್. ಅದು ಬಿಟ್ಟರೆ ಈ ಲಾಸ್ಟ್ 1 year ಇಟ್ಸ್ ಬೀನ್ ಲೈಕ್ ತುಂಬ ಹೆಕ್ಟಿಕ್ ಸ್ಕೆಡ್ಯೂಲ್ಸ್ ಎಲ್ಲ ತಲೆ ಮೇಲೆ ಹಾಕ್ಕೊಂಡು ಎವ್ರಿ ಡೇ ಬೇಸಿಸ್ ಮೇಲೆ ಇದ್ಬಿಟ್ರೆ ಏನೂ ಯೋಚನೆ ಮಾಡ್ತಿಲ್ಲ, ಹಾಗಿದೆ. ಸೊ ಇದಾದಮೇಲೆ ಒಂದು ಒಳ್ಳೆ ಬ್ರೇಕ್ ತೊಗೋಬೇಕು ಅಂತ ಆಸೆ ಇದೆ. ಒಂದು ತಿಂಗಳು ಎಲ್ಲೂ ಕಾಣಿಸ್ಕೊಳ್ದಿರಾ ಫೋನ್ ಸ್ವಿಚ್ ಆಫ್ ಮಾಡಿ ಮಾಯ ಬಿಡಬೇಕು ಅಂತ. ಸೊ ಪ್ರೊಡಕ್ಟಿವಿಟಿಗೆ ಪ್ರದೀಪಾಸ್ ಇದು ಪ್ರಪಂಚಕ್ಕೆ ತುಂಬ ಇದೆ. ಈಗ ಈ ಪೊಮೊಡೋರೋ ಟೆಕ್ನಿಕ್ ಅಂತೆ, 25 ನಿಮಿಷ ಕೆಲಸ ಮಾಡಿ ಕಂಟಿನ್ಯೂಸ್ ಆಗಿ 5 ನಿಮಿಷ ಬ್ರೇಕ್ ತೊಗೊಳ್ಳಿ. ಅಥವಾ ಈಗ 2 ನಿಮಿಷ ಟೆಕ್ನಿಕ್ ಅಂತ ಒಂದಿದೆ. ಯಾವುದೇ ಕೆಲಸ 2 ನಿಮಿಷದೊಳಗೆ ಆಗತ್ತಂದರೆ ಇಮಿಡಿಯೇಟಾಗಿ ಮಾಡಿಬಿಡಿ. ಅಥವಾ ಈಟ್ ದಟ್ ಫ್ರಾಗ್ ಅಂತ ಒಂದು ಟೆಕ್ನಿಕ್ ಇದೆ. ಅದು ಈ ಕಷ್ಟದ ಕೆಲಸನ ಫಸ್ಟ್ ಮಾಡಿ ಮುಗಿಸ್ಬಿಡಿ. ಸೊ ನಿಂದೇನು ಹ್ಯಾಕ್, ಪ್ರೊಡಕ್ಟಿವಿಟಿ ಹ್ಯಾಕ್? 2 ಇದೆ. ಅಂದರೆ ನಾವು ನಮ್ಮ ಮೈಂಡ್ನ ಕಂಟ್ರೋಲ್ ಮಾಡೋದು ಆ್ಯಂಡ್ ನಮ್ಮ ಮೈಂಡ್ ನಮ್ಮನ್ನ ಕಂಟ್ರೋಲ್ ಮಾಡೋದು, 2 ಬೇರೆ ಬೇರೆ ವಿಷಯ. ನಮ್ಮ ಮೈಂಡ್ ನಮ್ಮನ್ನ ಕಂಟ್ರೋಲ್ ಮಾಡಿದಾಗ, ಇವಾಗ ನಾನು ಇಲ್ಲೆಲ್ಲೋ ಕೂತೀನಿ, ಅದು ಮೈಂಡ್ ಇನ್ನೊಂದೇನೋ ಥಾಟ್ ಪುಷ್ ಮಾಡ್ತಾ ಇರುತ್ತೆ. ಗುರು ಅವ್ನು ಹಿಂಗೆ ಮಾಡ್ಬಿಟ್ಟ, ಗುರು ಹಿಂಗೆ ಆಗೋಯ್ತು, ಗುರು ಇನ್ನೊಂದು 10 ವಿಂಡೋ ಓಪನ್ ಆಗಿರುತ್ತೆ. ನನಗೇನಂದರೆ ಇಲ್ಲಿ ಇರೋಕ್ಕಾಗಲ್ಲ ನಾನು. ಆ್ಯಂಡ್ ನಮ್ಗೆ ರೇಡಿಯೋಲ್ಲಿ ತುಂಬ ನಾವು ಕಲ್ತಿರೋದೇನು ಅಂದರೆ, ಆ ಕ್ಷಣಕ್ಕೆ ನೀನು ಮೈಕ್ ಆನ್ ಮಾಡಿದಾಗ ಗುರು ಎಲ್ಲ ಸ್ವಿಚ್ ಆಫ್ ಆಗ್ಬೇಕು. ನೀನು ಏನು ಮಾತಾಡ್ತಿದ್ಯಾ ನಿಂಗೆ ಗೊತ್ತಿರಬೇಕು. ಬಿಕಾಸ್ ಒಂದು ವರ್ಡ್ ರಾಂಗ್ ಆದರೂ ಎಡ್ವರ್ಟ್ ಆಗುತ್ತೆ. ಲೈವ್ ಇರ್ತೀವಿ ರೇಡಿಯೋಲ್ಲಿ. ಸೊ ಐ ಥಿಂಕ್ ಆ 10 ವರ್ಷ ಮೈಂಡ್ ಹೆಂಗೆ ಪ್ರೋಗ್ರಾಮ್ ಆಗಿದೆ ಅಂದರೆ, ನಿನಗೆ ಪ್ರಿಯಾರಿಟಿ ಗೊತ್ತು, ರೈಟ್ ನೋ ನಾನು ಇಲ್ಲಿದ್ದೀನಿ, ಇದು ನನ್ನ ಕೆಲಸ, ಅದು ಆಮೇಲೆ ನೋಡ್ಕೊಳ್ಳೋಣ. ಸೊ ಈ ಥರದ್ದು ಮೈಂಡ್ನ ಕಂಟ್ರೋಲ್ ಮಾಡೋವಂಥ ವಿಷಯಗಳನ್ನ ಜಾಸ್ತಿ ಡೆವಲಪ್ ಮಾಡ್ಕೊಂಡ್ರೆ ಜನ. ಇವಾಗ ಐ ಶುಡ್ ಟೆಲ್ ಮೈ ಮೈಂಡ್, ಗುರು ನನಗೆ ಈ ಥರ ಬೇಕು, ನೀ ಈ ಥರ ಕೆಲಸ ಮಾಡು. ಐ ಶುಡ್ ಕಂಟ್ರೋಲ್ ದ ಥಾಟ್ಸ್. ಯು ಶುಡ್ ಕಂಟ್ರೋಲ್ ದ ಮೈಂಡ್, ನಾಟ್ ದ ಮೈಂಡ್ ಕಂಟ್ರೋಲ್. ಥಾಟ್ಸ್ ಎಸ್ಪೆಷಲಿ ಮೈಂಡ್ ಅನ್ನೋದಕ್ಕೆ ಥಾಟ್ಸ್ ಶುಡ್ ನಾಟ್ ಕಂಟ್ರೋಲ್ ಮೀ. ಅಂದರೆ ಅವಾಗ ಯಾಕೆ ಎಮೋಷ್ನಲ್ ಆಗ್ತೀವಿ, ಯಾಕೆ ಇಮಿಡಿಯೇಟಾಗಿ ಎನರ್ಜಿ ಲೂಸ್ ಆಗುತ್ತೆ, ಇಸ್ ಬಿಕಾಸ್ ಸಮಥಿಂಗ್ ಎಲ್ಸ್ ಈಸ್ ಈಟಿಂಗ್ ಅಪ್ ನಿಂದ ಎಂಟೈರ್ ಎನರ್ಜಿ. ರಾದರ್ ನೀನು ಓಕೆ ಇದು ನನ್ನ ಪ್ರಿಯಾರಿಟಿ ಅಲ್ಲ, ಆಮೇಲೆ ನೋಡ್ಕೊಳ್ತೀನಿ, ಆಗಲೇ ಹೇಳಿದೆ ಆ ಥರ ಲಿಸ್ಟ್ ಡೌನ್ ಮಾಡ್ಕೊಂಡ್ರೆ ಇದು ಸದ್ಯಕ್ಕೆ ಇದು ನೀನೇನೋ ಮಾಡೋಕ್ಕೆ ಹೊಟ್ಟಿದ್ಯಾ, ಮರಿಬೇಡ. ಯಾವಾಗಲೂ 2 ಥಿಯರಿ ಈಸ್ ವಾಟ್ ಐ ಫಾಲೋ. ನೀನು ಯಾರೋ, ನೀನು ಎಲ್ಲಿಂದ ಬಂದಿದ್ಯಾ, ನೀನು ಏನು ಮಾಡಬೇಕು ಅಂತಿದ್ಯಾ,
ಯಾವುದೇ ಸಿಚುವೇಷನಲ್ಲಿ ಯಾರೇ ಇದ್ದರೂ ಈ 3 ಕ್ವೆಶ್ಚನ್ ಕೇಳ್ಕೊಳ್ಳಿ. ನೀನು ಯಾರು ತುಂಬ ಡಿಫೈನ್ ಮಾಡುತ್ತೆ. ನೀನು ಇಂಥವ್ರ ಮಗ, ನಿಂದು ಇಂಥ ಊರು, ನೀನು ಇಂಥ ಪರಿಸ್ಥಿತಿಯಿಂದ ಇವತ್ತು ಇಂಥ ಪರಿಸ್ಥಿತಿಗೆ ಬಂದಿದೆಯಾ, ನೀನು ಯಾರೋ, ನಿನ್ನ ಎಮೋಷನ್ಸ್ ಏನೋ, ನಿನ್ನ ಝೋನ್ ಏನೋ, ನಿನ್ನ ಬ್ರೇಕ್ ಪಾಯಿಂಟ್ ಏನೋ ನಿನಗೆ ಗೊತ್ತಿರಬೇಕು. ನೀನು ಯಾರೋ ಅನ್ನೋದು ನಿಂಗೆ ಗೊತ್ತಿರಬೇಕು. ಸೊ ಏನು ಮಾಡೋಕ್ಕೆ ಹೊರಟಿದ್ಯಾ ಅನ್ನೋದು ಒಂದು ಡೆಸ್ಟಿನಿ ಇದೆಯಲ್ಲ, ಅದು ಕ್ಲಿಯರ್ ಇರಬೇಕು. ಸರಿ ಕಷ್ಟ ಬರುತ್ತೆ, ಎಲ್ಲ ಬರುತ್ತೆ, ಓಕೆ ನೀ ಅಲ್ಲೇನೋ ಹೋಗ್ಬೇಕು ಅಂತಿದ್ಯಾ, ನಿಲ್ಲಿಸ್ಬಿಡ, ಹೋಗ್ತಾರೆ ಅಲ್ಲಿಗೆ ಏನೋ ಒಂದು ಆಗುತ್ತೆ ಅದು. ಸೊ ಅಲ್ಲಿಗೆ ಹೋಗಬೇಕು ಅಂದರೆ ಇವಾಗ ಏನು ಮಾಡಬೇಕು ಅಂತಿದೆಯಲ್ಲ ಅದು ಇವಾಗ ಮಾಡು. ಯಾವುದೇ ಸಿಚುವೇಷನಲ್ಲಿ ಯಾರೇ ಇರಲಿ, 3 ಕ್ವೆಶ್ಚನ್ ಐ ಥಿಂಕ್ ತುಂಬ ಕ್ಲಾರಿಟಿ ಕೊಡುತ್ತೆ ಅವ್ರಿಗೆ. ಇದನ್ನೇ ನಿನ್ಗೆ ಹೇಳ್ಕೊಟ್ಟಿದ್ದು ಯಾರು, ಲೈಫೇನಾ ಅಥವಾ? ಐ ಥಿಂಕ್ ನಾನು ಕಲ್ತ್ಕೊಂಡೆ. ಅಂದರೆ ಪ್ರತಿ ಸಿಚುವೇಷನಲ್ಲೂ ಕೂಡ ಓಕೆ, ನೀನೇನೋ ಮಾಡೋಕ್ಕೆ ಟ್ರೈ ಮಾಡ್ತಿದ್ಯಾ, ಚಾಲೆಂಜಸ್ ಬರ್ತಿದೆ, ಬಟ್ ಮರಿಬೇಡ, ನೀ ಅಲ್ಲಿ ಹೋಗಬೇಕು ಅಂತಿದ್ಯಾ ಹೋಗು, ವಾಟ್ ಎವರ್ ಇಟ್ ಈಸ್, ಅದು ಮರಿಬಾರ್ದು ಯಾವತ್ತು ಅಂತಷ್ಟೇ. ವಾಟ್ ಹ್ಯಾಸ್ ಆಕ್ಸೆಸ್ ಟಾಟ್ ಯು? ಅಂದರೆ ಈ ಜರ್ನಿನಲ್ಲಿ ಯು ಮೆಟ್ ಪಾಪ್ಯುಲರ್ ಸಿನಿಮಾ ಸ್ಟಾರ್ಸ್, ಪಾಪ್ಯುಲರ್ ಡಿರೆಕ್ಟರ್ಸ್, ಪಾಪ್ಯುಲರ್ ಪ್ರೊಡಕ್ಷನ್ ಹೌಸಸ್, ಬಿಗ್ ಟಿ ವಿ ಚಾನಲ್ ಹೆಡ್ಸ್. ಇದೆಲ್ಲ ನೋಡಿದಾಗ ಏನೇನು ಎಳ್ಕೊಂಡಿದೆಯಾ ಎಲ್ಲರಿಂದನೂ? ಯಾರನ್ನ ತುಂಬ ಇಮಿಡಿಯೇಟಾಗಿ ನೆನೆಸ್ಕೊಳ್ತೀವಿ. ಅಂದರೆ ಇವಾಗ ಯಾರನ್ನ ಮೀಟ್ ಮಾಡಿದಾಗ ಏನು ಕಲ್ತಿದ್ದೀವಿ ಅಂತೆಲ್ಲ ಬಂದಾಗ ಇಟ್ಸ್ ಹಂಬಲ್ನೆಸ್ ನಾನು ಹೇಳ್ತಿರೋದು. ಇವಾಗ ನೀವು ಏನು ಕೆಲಸ ಮಾಡ್ತೀರಾ, ಯಾವ ಹುದ್ದೆಯಲ್ಲಿದ್ದೀರಾ, ಅದು ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಜರ್ನಿ. ಬಟ್ ಎಂಡ್ ಆಫ್ ದ ಡೇ ನೀವು ಮನುಷ್ಯನೇ, ನಾನು ಮನುಷ್ಯನೇ. ಬಟ್ ಆ ವ್ಯಕ್ತಿ ಆ ಪೊಸಿಷನ್ಲಿದ್ದರೂ ಕೂಡ ನಿಮ್ಮನ್ನು ಹೇಗೆ ಮಾತಾಡ್ಸಿರ್ತಾನೆ ಅನ್ನೋದೊಂದು ಇರುತ್ತೆ ಗೊತ್ತಾ, ಆ ಹಂಬಲ್ನೆಸ್. ಲೈಕ್ ಇವಾಗ ಎಲ್ಲೋ ಸಿಕ್ಕಿದಾಗ ನಾನು ನಿಮ್ಮ ಶೋ ಕೇಳ್ತಿದ್ದೆ ರೀ, ತುಂಬ ಚೆನ್ನಾಗಿ ಮಾತಾಡ್ತೀರಾ, ಒಂದು ಹಂಬಲ್ನೆಸ್. ಹೇಳೋ ಅವಶ್ಯಕತೆ ಇರಲ್ಲ ಅವ್ರಿಗೆ ಆ್ಯಕ್ಚುಲಿ. ಬಟ್ ಅದು ಹೇಳಿದಾಗ ಈಸ್ ಐಸ್ ಬ್ರೇಕರ್ ಅಂತಾರಲ್ಲ, ಇಮಿಡಿಯೇಟಾಗಿ ನಾನು ನೀನು ಬೇರೆ ಅಲ್ಲ, ನಾವೆಲ್ಲ ಒಂದೇ ಅನ್ನೋದೊಂದು ಒಂದು ಚಿಕ್ಕ ಕಂಫರ್ಟ್ ಲೆವೆಲ್ ಕೊಡ್ತಾರಲ್ವ. ಸೊ ಆ ಥರ ತುಂಬ ಹಂಬಲ್ ಇದ್ದಾಗ ಆ ಥರ ವ್ಯಕ್ತಿಗಳು ತುಂಬ ಇಷ್ಟ ಆಗ್ತಾರೆ. ತುಂಬ ಆ್ಯಕ್ಟರ್ಸ್ ಅದನ್ನು ಮಾಡಿದಾರಾ? ಕೆಲವರು ಅಂದರೆ ಅದೇನಾಗುತ್ತೆ, ಹಿಂದೆ ಒಂದು ಮುಂದೆ ಒಂದು ಚಿಕ್ಕ ಪ್ರಪಂಚ ಅಲ್ವಾ. ಸೊ ಬೇಡ ಅಂದರೂ ಎಲ್ಲಿಂದನೋ ಇನ್ನೊಂದೇನೋ ಬರುತ್ತೆ, ಹಿಂಗಂತೆ ಹಂಗಂತೆ. ಅಷ್ಟೇ ಹೌದಾ, ಓಕೆ, ಅವ್ರ ಹತ್ರ ಅಂದ್ಕೊಂಡ್ರೆ ಅಂದ್ಕೊಳ್ಳಿ, ಪರವಾಗಿಲ್ಲ. ತುಂಬ ಹಂಬಲ್ ಆಗಿದ್ದಾಗ, ತುಂಬ ಟ್ರಾನ್ಸ್ಪರೆಂಟ್ ಇದ್ದಾಗ ತುಂಬ ರೆಸ್ಪೆಕ್ಟ್ ಜಾಸ್ತಿ ಇರುತ್ತೆ. ಲೈಫ್ನ ಕುತೂಹಲಗಳು ಯಾವ್ಯಾವ ಕಡೆಗೆ ಎಳ್ಕೊಂಡು ಹೋಗುತ್ತೆ? ಇನ್ನೂ ಏನೇನು ಹಸುವನ್ನು ಇಟ್ಕೊಂಡಿದ್ಯಾ? ಈ ಸದ್ಯಕ್ಕಿಲ್ಲ, ಸಿಂಪಲ್ ಲೈಫ್ ಬೇಕು ಅಂತ ತುಂಬ ಆಸೆ ಇರೋದು. ಒಂದು ಈ ನೀರು ಇರುತ್ತಲ್ಲ, ಒಂದು ಲೇಕ್, ತುಂಬ ಸಲ ಇದು ಕನ್ಸಲ್ಲಿ ಬರುತ್ತೆ, ಯಾಕೆಂದು ಗೊತ್ತಿಲ್ಲ. ಒಂದು ಲೇಕ್ ಇದೆ, ಒಂದು ಚಿಕ್ಕ ಮನೆ ಇದೆ, ಆ್ಯಂಡ್ ನಾನು ನನ್ನ ಹೆಂಡತಿ, ಒಂದು ಪುಟ್ಟ ಮಗು, ಒಂದು ಚಿಕ್ಕ ನಾಯಿ ಮರಿ. ಇದು ತುಂಬ ಸಲ ಕನ್ಸಲ್ಲಿ ಬರುತ್ತೆ. ಅಂದರೆ ಇಟ್ಸ್ ಬೀನ್ ಪುಷಿಂಗ್ ಟುವರ್ಡ್ಸ್ ದಟ್, ಸೇಯಿಂಗ್ ದಟ್ ಹ್ಯಾವ್ ಎ ಸಿಂಪಲ್ ಲೈಫ್, ಸಿಂಪಲ್ ಬ್ಯೂಟಿಫುಲ್ ಲೈಫ್, ಖುಷಿಯಾಗಿರೋ ಆರಾಮಾಗಿ. ಅಚೀವ್ಮೆಂಟ್ಸ್ ಎಲ್ಲ ಓಕೆ, ದಟ್ಸ್ ಯರ್ ಹಂಗರ್, ಇನ್ನೊಂದಿನ ಮಾಡ್ತೀನಲ್ಲ ಓಕೆ. ಬಟ್ ಎಂಡ್ ಆಫ್ ದ ಡೇ ನೀನು ಮನೆಗೆ ವಾಪಸ್ ಬಂದಾಗ ನಿನ್ಗೊಂದು ಸಮಾಧಾನ, ನಿಂಗೊಂದು ನೆಮ್ಮದಿ. ಆರ್ ಯು ಹ್ಯಾಪಿ, ಆರ್ ಯು ರಿಲ್ಯಾಕ್ಸ್ಡ್, ಆರ್ ಯು ದ ಸೇಮ್ ಪರ್ಸನ್, ನೆನ್ನೆ ಇದ್ದಲ್ಲ ಅದೇ ಥರನೇ ಇವತ್ತು ಇದೆಯಾ? ಸೊ ಆ ಕ್ವೆಶನ್ಸ್ ನಮಗೆ ನಾವು ಹಾಕ್ಕೊಂಡಾಗ ಐ ಥಿಂಕ್ ಶುಡ್ ಬಿ ಮೋರ್ ರಿಲ್ಯಾಕ್ಸ್ಡ್ ಅಂತ. ಸೊ ಇಷ್ಟು ಕಾನ್ವರ್ಸೇಷನಲ್ಲಿ ನಾರ್ಮಲಿ ಬೈ ನಾವು ಗೆಸ್ಟ್ಗಳು ಇಲ್ಲ ದೇವ್ರ ಬಗ್ಗೆ ಎಲ್ಲೋ ಒಂದು ಮಾತಾಡಿರ್ತಾರೆ, ಇಲ್ಲ ನಾವೊಂದು ಫನ್ನಿ ಇನ್ಸಿಡೆನ್ಸ್ ಇದೆ ಇಲ್ಲ. 2020 ದೇವರು ಅಂದರೆ ನೆಗ್ಲೆಕ್ಟ್ ಅಂತಲ್ಲ, ಬಟ್ ಐ ಆಲ್ವೇಸ್ ಬಿಲೀವ್ ದಟ್ ದೇವರು ಅಂದರೆ ಒಂದು ಎನರ್ಜಿ. ಅಂದರೆ ಅದು ಇದೇ ರೂಪದಲ್ಲಿ ಬರಬೇಕು ಅಂತ ಏನಿಲ್ಲ, ಒಂದು ಎನರ್ಜಿ. ಯೂನಿವರ್ಸ್ ನಿಮಗೆ ಗೊತ್ತಿಲ್ಲದಂಗೆ ಎನರ್ಜಿ ಕೊಡುತ್ತೆ. ಸನ್ನಿಂದ ಬರುತ್ತಾ, ಮೂನಿಂದ ಬರುತ್ತಾ, ಅಥವಾ ಯಾವುದೋ ಪಕ್ಕದಲ್ಲಿರೋ ವ್ಯಕ್ತಿಯಿಂದ ಬರುತ್ತಾ, ಒಂದು ಎನರ್ಜಿ ಅದೊಂದು ಟ್ರಾನ್ಸ್ಫರ್ ಆಗುತ್ತೆ. ಆ್ಯಂಡ್ ಈ ದೇವರು ಅನ್ನೋ ಕಾನ್ಸೆಪ್ಟಲ್ಲಿ ಅಷ್ಟು ಜಾಸ್ತಿ ಬಿಲೀವ್ ಮಾಡ್ತಿರಲ್ಲ. ಬಟ್ 2020 ವಾಸ್ ಅ ವೆರಿ ಬ್ಯಾಡ್ ಇಯರ್ ನನ್ನ ಲೈಫಲ್ಲಿ. ಒಂದು ಪ್ಯಾಂಡಮಿಕ್ ನಡೀತಿದೆ, ಆ್ಯಂಡ್ ಐ ವಾಸ್ ಗೋಯಿಂಗ್ ಥ್ರೂ ಲಾಟ್ ಆಫ್ ಥಿಂಗ್ಸ್ ಅಟ್ ಒನ್ಸ್. ಲೈಕ್ ಒಂಥರ ಅದು ಎಲ್ಲ ಸೇರಿ ಒಟ್ಟು ಒಂದು ಸರಿ ಬರುತ್ತೆ ಅಂತಾರಲ್ಲ, ಸೊ ಆ ಥರ. ಆ ಟೈಮ್ನಲ್ಲಿ ಸಡನ್ನಾಗಿ ಒಂಥರ ಐ ವೆಂಟ್ ವೆರಿ ಬ್ಲ್ಯಾಂಕ್. ನನ್ನ ಪಕ್ಕದ ಮನೆಯವರು ಈ ವಾಸ್ ಸೈಕಾಟ್ರಿಸ್ಟ್. ಈ ಸೆಡ್ ವೈ ಡೋಂಟ್ ಯು ಟ್ರೈ ದ ಸ್ಪಿರಿಚುವಲ್ ವೇ ಅಂತ. ಹಿ ಜಸ್ಟ್ ಪುಷ್ಡ್ ಎನ್ ಐಡಿಯಾ, ಸ್ಟಾರ್ಟ್ ಬಿಲೀವಿಂಗ್ ಇನ್ ಸಮಥಿಂಗ್. ನೀವು ಮೆಡಿಟೇಷನ್ ಮಾಡು, ಕಾಮ್ ಡೌನ್ ಮಾಡು, ಥಾಟ್ಸ್ ಕಟ್ ಮಾಡು, ಈ ಥರದ್ದೇನೋ ಒಂದು ಪುಷ್ ಮಾಡುತ್ತೆ ತಲೆಗೆ. ಆವಾಗ ಯೋಚನೆ ಬಂದೆ, ಕರೆಕ್ಟ್ ಅಲ್ವಾ? ಅಂದರೆ ಈ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಯು ಜಸ್ಟ್ ನೀಡ್ ಸಮ್ ಪಾಯಿಂಟ್. ಲೈಕ್ ಒಂಥರ ಈ ಒಂದು ಗುರು ಮೇಲೆ ನಂಬಿಕೆ ಇಡು ಅಂತ ಹೇಳ್ತಾರಲ್ಲ, ಆ ಥರದ್ದು. ಸರಿ ಓಕೆ, ದೇವ್ರನ್ನ ನಂಬಬೇಕು ಅನ್ನೋ ತಲೆಗೆ ಬಂದಿದೆ. ಯಾವ ದೇವ್ರನ್ನ ಅಂಥೇಳಿ ನನ್ನ ಫ್ರೆಂಡ್ ಶ್ರೀಶಾ ಅಂತಿದ್ದಾನೆ, ಕಾಲ್ ಮಾಡಿ ತುಂಬ ಫನ್ನಿಯಾಗಿ ಕೇಳಿದೆ. ಈ ಥರ ತುಂಬ ವರ್ಷ ಆದಮೇಲೆ ಒಂದು ದೇವ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ, ಯಾವ ದೇವ್ರನ್ನ ನಂಬಲಿ ಗೊತ್ತಾಗ್ತಿಲ್ಲ ಅಂತ. ನನಗೆ ಹೀ ವಾಸ್ ಸ್ವೀಟ್ ಎನಫ್. ಅಂದರೆ ಐ ಶುಡ್ ಟೆಲ್ ಯು ದಿಸ್ ಆ್ಯಕ್ಚುಲಿ ಫನ್ನಿ. 10 ಫೋಟೋ ಕಳಿಸಿದ್ರು ಆಯಿತಾ. ದೆನ್ ಈ ಫಸ್ಟ್ ಫೋಟೋ ಇದೆಯಲ್ವಾ, ಇವರು ಈ ಥರ, 2ನೇ ಫೋಟೋ ಇದೆಯಲ್ವಾ, ಇವರು ಎನರ್ಜಿ ಮತ್ತು ಸ್ಟ್ರೆಂತ್ ಎಲ್ಲ ಕೊಡ್ತಾರೆ, ಈ 3ನೇ ಫೋಟೋ ಇದೆಯಲ್ವಾ, ಇವರು ಈ ಥರ ಮಾಡ್ತಾರೆ. ಸೊ ಇದನ್ನೆಲ್ಲ ನೋಡಿದಾಗ ಎಲ್ಲ ದೇವರಲ್ಲೂ ಕೂಡ ಒಂದೇನೋ ನಮ್ಮ ಖುಷಿಗೆ ನಾವು ಅದನ್ನು ಒಂದು ರೀತಿ ಪ್ರೆಸೆಂಟ್ ಮಾಡ್ಕೊಂಡಿದ್ದೀವಿ.
ಅಂದರೆ ಈ ದೇವರು ಹಿಂಗಿರಬೇಕು ಅನ್ನೋದು ನಮ್ಮ ಇಮ್ಯಾಜಿನೇಷನ್ ನಾವು ಪ್ರೆಸೆಂಟ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಕೆಲವರೇ ಮಾತ್ರ ತುಂಬ ಹ್ಯೂಮನ್ ಕನೆಕ್ಷನ್ ಇರೋ ದೇವರುಗಳು. ಓಕೆ, ನಮ್ಮ ಥರನೇ ಕಾಣಿಸ್ತಾರೆ ಇವರು ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಒಬ್ಬರನ್ನ ಬಿಲೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಜಸ್ಟ್ ದಟ್ ಆ ಒಂದು ಒಳ್ಳೆ ಮೂರ್ತಿಗೋಸ್ಕರ ಹುಡುಕ್ತಾ ಇದ್ದೆ. ಆ್ಯಂಡ್ ಚೆನ್ನೈನಲ್ಲಿ ಯಾರೋ ಒಬ್ಬರು ತುಂಬ ಡೀಟೇಲಿಂಗ್ ಆಗಿ ಮಾಡಿರೋದು ಒಂದು ಮೂರ್ತಿ ಕಾಣಿಸ್ತು. ಯಾಕೆ ಗೊತ್ತಿಲ್ಲ, ಇಮಿಡಿಯೇಟ್ಲಿ ಫೆಲ್ ಇನ್ ಲವ್ ವಿತ್ ದಟ್. ಅದು ಪಟ್ ಅಂತ ಅನಿಸ್ದೆ. ಇವತ್ತಿಗೂ ಮನೇಲಿ ಅದಿದೆ. ಇವತ್ತಿಗೂ ಒಂದು 10 ನಿಮಿಷ ಅದರ ಎದುರುಗಡೆ ಕೂತ್ಕೊಂಡು ಏನೂ ಯೋಚನೆ ಮಾಡಲ್ಲ. ಇಟ್ಸ್ ನಾಟ್ ಮೆಡಿಟೇಷನ್, ಇಟ್ಸ್ ನಾಟ್ ತುಂಬ ಸ್ಪಿರಿಚುವಲ್ಲು ದೇವರು ಅನ್ನೋದಲ್ಲ. ಇಟ್ಸ್ ಲೈಕ್ ಅ ಫ್ರೆಂಡ್. ಐ ವಾಂಟ್ ಟು ಟಾಕ್ ಟು ದಟ್ ಪರ್ಸನ್ ಆ್ಯಂಡ್ ಐ ಟೆಲ್ ಹಿಮ್ ವಾಟ್ ಐ ಆಮ್ ಗೋಯಿಂಗ್ ಥ್ರೂ. ದಟ್ 5 ನಿಮಿಷ 10 ನಿಮಿಷ ಝೋನ್ ನನಗೆ ತುಂಬ ಹೆಲ್ಪ್ ಮಾಡುತ್ತೆ. ತುಂಬ ಕಾಮ್ ಡೌನ್ ಆಗಿ ತುಂಬ ವಿಷಯಗಳಲ್ಲಿ ಐ ಥಿಂಕ್ ಇಟ್ಸ್ ಹೆಲ್ಪ್ ಮೀ. ಏನು ಹೆಸರು ದೇವ್ರದು? ಸಾಯಿಬಾಬಾ ಅಂತ. ಓಕೆ. ಅಂದರೆ ನಾನಲ್ಲೇ ತುಂಬ ಡೆಪ್ತಲ್ಲಿ ರಿಸರ್ಚ್ ಮಾಡೋಕ್ಕೆ ಹೋಗಲಿಲ್ಲ. ಅಂದರೆ ಇವ್ರು ಯಾರು, ಏನು ಮಾಡಿದ್ದಾರೆ, ಏನು ಪವಾಡ, ಆ ಥರ ಎಲ್ಲ ರಿಸರ್ಚ್ ಮಾಡೋಕ್ಕೆ ಹೋಗಲಿಲ್ಲ. ಇವತ್ತು ನನ್ನ ಕಣ್ಣೆದುರುಗಡೆ ಅದು ಕಾಣಿಸ್ತಿದ್ದಾರೆ. ನಾನು ಇಲ್ಲಿ ಕೂತಾಗ ಐ ಕ್ಯಾನ್ ಟಾಕ್ ಟು ದಟ್ ಪರ್ಸನ್ ಅನ್ನೋ ಫೀಲಿಂಗ್. ಶಿರ್ಡಿ ಸಾಯಿಬಾಬಾ. ಹಾಂ, ಬಟ್ ಆ ಥರದೊಂದು ಕನೆಕ್ಷನ್ನಲ್ಲಿ ಈ ರೀಸೆಂಟ್ ಲಾಸ್ಟ್ 3-4 ಇಯರ್ಸ್ನಲ್ಲಿ ತುಂಬ ಹೆಲ್ಪ್ ಮಾಡಿದೆ. ನೈಸ್. ಹಾಗಾಗಿ ದುಡ್ಡು, ದೇವರು, ದಾಯಿಂದನೇ ಶುರು ಆಗುವಂಥದ್ದು ಇನ್ನೊಂದು. ಕೆಲವು ಸತಿ ಗ್ರಾಚಾರ ಕೆಟ್ಟರೆ ದರಿದ್ರ ಎಲ್ಲವೂ. ಸೊ ದೇವರಾಯಿತು. ಆಲ್ಸೋ ಇನ್ ದ ಹೋಲ್ ಕಾನ್ವರ್ಸೇಷನ್ ನೋವೇರ್ ಡಿಡ್ ಐ ಹಿಯರ್ ಮೆನ್ಷನ್ ಆಫ್ ಮನಿ. ಅಂದರೆ ಇನ್ ಟರ್ಮ್ಸ್ ಆಫ್ ದುಡ್ಡು ಎಲ್ಲರನ್ನೂ ಸೆಳೆಯುತ್ತೆ, ಎಲ್ಲರನ್ನೂ ಒಂದು ಮೂರ್ತಿ ಅಂತ ನಮ್ಮದೇ ಆದಂಥ ಒಂದು ಪರ್ಸ್ನಾಲಿಟಿಯಿಂದ ಕ್ರಿಯೇಟ್ ಮಾಡುತ್ತೆ. ಸೊ ನಿನ್ನ ಲೈಫಲ್ಲಿ ದುಡ್ಡಿನ ಇಂಪಾರ್ಟೆನ್ಸ್ ಎಷ್ಟಿತ್ತು? ಅಂದರೆ ಡ್ಯೂ ಕಮ್ ಫ್ರಮ್ ಅ ಫ್ಯಾಮಿಲಿ ವೇರ್ ಇನ್ ದುಡ್ಡು ವಾಸ್ ಅ ಅವಶ್ಯಕತೆನಾ, ಅಥವಾ ಫ್ರಮ್ ಅ ಡೀಸೆಂಟ್ ಅಂದರೆ ನಿನ್ನಿಂದಲೇ ಏನೋ ಸಂಸಾರ ನಡಿಬೇಕು ಅನ್ನೋ ಥರದ್ದು? ಅಂದರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ವೈಸ್ ನೋಡಿದ್ರೆ ಅಪ್ಪ ವಾಸ್ ಎ ಟೀಚರ್, ಆಮೇಲೆ HM ಆಗಿದ್ದರು. ಅದಾದಮೇಲೆ ಬೆಂಗಳೂರಿಗೆ ಹೋದರೆ ನಮ್ಮ ಮಕ್ಳಿಗೆ ಒಳ್ಳೆ ಎಜುಕೇಷನ್ ಸಿಗುತ್ತೆ ಅಂತ ಡಿಸೈಡ್ ಮಾಡಿಕೊಂಡು ಬೆಂಗಳೂರಿಗೆ ಕರ್ಕೊಂಬಂದವರು. ಅವತ್ತೇನಾದ್ರು ನಾವಪ್ಪ ಸಾಕು ಇಲ್ಲೇ ಇದ್ದೀವಿ, ಆರಾಮಾಗಿದ್ದೀವಿ, ಟೀಚರ್ ಕೆಲಸ ಇಷ್ಟೇ ಸಾಕು ಅಂತೇನೋ ಇದ್ದಿದ್ರೆ ನಾವು ಇವತ್ತಿಗೂ ನಮ್ಮ ಊರಿನಲ್ಲೇ ಇರಬೇಕಾಗಿತ್ತು. ನಿಮ್ಮೂರು ಚಿಕ್ಕಬಳ್ಳಾಪುರಲ್ಲಿ ಹಳೆ ಪೆರೇಸಂದ್ರ ಅಂತ. ಸೊ ಆ ಊರಿಂದ ಬೆಂಗಳೂರಿಗೆ ಬಂದಾಗ ನನಗೆ ಕನ್ನಡನೂ ಬರ್ತಿರ್ಲಿಲ್ಲ. ಈ ಸ್ವಲ್ಪ ತೆಲುಗು ಮಿಕ್ಸ್ ಕನ್ನಡ ಇರುತ್ತಲ್ಲ, ಬರ್ತದೆ ಓದ್ತದೆ. ಅಂಕಲ್ ಆಂಟಿ ಶಿಫ್ಟ್ ಆಗಬೇಕು ಅಂದರೆ ಒಂದು ಅಷ್ಟು ವರ್ಷ ತೊಗೊಳ್ತು. ಸೊ ಈ ಅಷ್ಟು ವರ್ಷಗಳಲ್ಲಿ ಅಪ್ಪ ಒಂದಷ್ಟು ಟೆಕ್ಸ್ಟ್ ಬುಕ್ಸ್ ಆಫೀಸಲ್ಲಿ ಕೆಲಸ ಮಾಡಿದ್ರು, ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಇನ್ನೊಂದಷ್ಟು ಹುದ್ದೆ ಬಂತು. ರಿಟೈರ್ಡ್ ಆಗುವಷ್ಟರಲ್ಲಿ ಹಿ ವಾಸ್ ಎ ಜಾಯಿಂಟ್ ಡೈರೆಕ್ಟರ್. ಅಂದರೆ ಒಬ್ಬ ನಾರ್ಮಲಾಗಿ ಟೀಚರಾಗಿ ಕೆಲಸ ಮಾಡಿದವರು ಒಂದು ಎಜುಕೇಷನ್ ಸಿಸ್ಟಮ್ನಲ್ಲಿ ಜಾಯಿಂಟ್ ಡೈರೆಕ್ಟರ್ ಆಗಿ ಬೆಳಿಬೇಕು ಅಂತ ಹೇಳಿದ್ರೆ ಅವ್ರದ್ದೇನೋ ಒಂದು ಜರ್ನಿ ಇದೆ. ಆ್ಯಂಡ್ ತುಂಬ ಕಲಿಸಿರೋದು ಅವರು ಡಿಸಿಪ್ಲಿನ್. ಇವತ್ತಿಗೂ ನೆನಪಿದೆ. ಅವ್ರ ಆಫೀಸಲ್ಲಿ ಹೋಗ್ಬಿಟ್ಟು ಏನೋ ಒಂದು ಪೆನ್ ಎತ್ಕೊಂಡ್ಬಂದಿದ್ದೆ ಒಂದಿನ, ಬೈದ್ಬಿಟ್ಟಿದ್ರು ಆಫೀಸ್ದು, ಅದು ಯಾಕೆ ತರ್ತೀಯ ಅಂತ. ಅಂದರೆ ಅವ್ರ ಕೊನೆ ದಿನ ಕೂಡ ಅವ್ರ ವರ್ಕಿಂಗ್ ಡೇ, ಅವ್ರಿಗೆ ಜೀಪ್ ಇತ್ತು. ಮನೆಗೆ ಡ್ರಾಪ್ ಮಾಡ್ಕೊಳ್ಳೋಕೆ ಜೀಪ್ ತೊಗೊಳ್ಳಿಲ್ಲ ಅವ್ರು ಆ್ಯಕ್ಚುಲಿ. ಇಲ್ಲ ನಾನು ಹೋಗ್ತೀನಿ, ಮುಗೀತು ನನ್ನ ಕೆಲಸ, ಇದು ಮುಗೀತು ನಂದು, ನಾನು ಹೋಗ್ತೀನಿ ಅಂತೇಳಿ ಕ್ಯಾಬಲ್ಲಿ ವಾಪಸ್ ಬಂದವರು. ಸೊ ಅಷ್ಟು ಪ್ರಿನ್ಸಿಪಲ್ಸ್ನ ಐ ಥಿಂಕ್ ಒಂದು ಝೋನ್ ಇರುತ್ತಲ್ವ, ಆ ಥರ ಬೆಳೆಸ್ಬಿಟ್ಟಿದ್ದಾರೆ. ನನಗೆ ಐ ಆಲ್ವೇಸ್ ಫೀಲ್ ಮನಿ ಈಸ್ ಅ ಬೈ ಪ್ರಾಡಕ್ಟ್. ಅಂದರೆ ನೀನು ಮಾಡೋ ಕೆಲಸ ಕರೆಕ್ಟಾಗಿ ನೀನು ಮಾಡ್ತಿದ್ರೆ ಯಾವ ಬರುತ್ತೆ, ಇವತ್ತಿಲ್ಲದೆ ಇರಬಹುದು ಬಟ್ ಮುಂದೆ ಬರುತ್ತೆ. ಸೊ ಆ ಥರ ಸಿಚುವೇಷನ್ಸ್ನಲ್ಲಿ ಐ ಥಿಂಕ್ ಐ ಪುಷ್ ಮೈ ಸೆಲ್ಫ್. ಬಿಕಾಸ್ ಅದೇ ನಾವೆಲ್ಲ ರೇಡಿಯೋಲಿದ್ದಾಗ ಓಕೆ ಸ್ಯಾಲ್ರಿ ಬರುತ್ತೆ ಇಷ್ಟೇ ಸಾಕು, ಆ ಝೋನಿಗೆ ಸೆಟ್ಲ್ ಆಗಲಿಲ್ಲ. ಇನ್ನೊಂದಿನೋ ಮಾಡೋಣ ಅಂತ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟೆ. ಸೊ ಅದಕ್ಕೆ ಒಂದಷ್ಟು ಜನ ಸ್ನೇಹಿತರು ಹೆಲ್ಪ್ ಮಾಡಿದ್ರು ಆ ಟೈಮಲ್ಲಿ. ಇಲ್ಲ ನೀನೇನೋ ಯೋಚನೆ ಮಾಡ್ತಿದ್ದೆ, ಕರೆಕ್ಟ್ ಇದು ಮಾಡೋಣ ಅನ್ನೋ ಥರದ್ದು ಹೆಲ್ಪ್ ಮಾಡಿದ್ರು. ಜೊತೆಗೆ ಇದ್ದಿದ್ದಕ್ಕೆ ಆಯಿತು ಸುಮಾರು ವಿಷಯಗಳು, ಇಲ್ಲಾಂದ್ರೆ ಆಗ್ತಿರಲಿಲ್ಲ. ಸೊ ಇವತ್ತಿಗೂ ಆ ಬ್ಯಾಕ್ಗ್ರೌಂಡಿಂದ ಬಂದು ಒಂದು ಸಿನಿಮಾ ಮಾಡಿದ್ದೀನಿ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಜಸ್ಟ್ ಮೈ ಮನಿ. ಅಂದರೆ ಲಾಟ್ ಆಫ್ ಪೀಪಲ್ ಹೂ ಹ್ಯಾವ್ ಟ್ರಸ್ಟೆಡ್. ನಂಬಿಕೆ, ನಾನು ಕತೆ ನಂಬಿದ್ದೆ, ನನ್ನ ಟೀಮ್ನ ನಂಬಿದ್ದೆ, ನನ್ನ ಇನ್ನೊಬ್ಬರು ಒಂದಷ್ಟು ಜನ ನಂಬಿದ್ದಾರೆ. ಎಲ್ಲ ಒಂದು ನಂಬಿಕೆ ಮೂಲಕನೇ ಒಂದು ಕಟ್ಟಿದ್ದೀವಿ, ಒಂದು ಪ್ರಾಡಕ್ಟ್ ಕಟ್ಟಿದ್ದೀವಿ. ಆ್ಯಂಡ್ ಜನ ನಾವು ಮಾಡಿರೋ ಪ್ರಾಡಕ್ಟ್ನ ನಂಬಿದ್ರೆ ಐ ಥಿಂಕ್ ಹಾಕಿರೋಂಥ ದುಡ್ಡು ವಾಪಸ್ ಬಂದ್ರೂ ಎಲ್ಲರದು ವಿಷನ್ ಇರೋದು ಮತ್ತು ಇನ್ನೇನು ವಾಪಸ್ ತೊಗೊಂಡಲ್ಲ, ಇದರಲ್ಲಿ ಇನ್ನೊಂದು ಸಿನಿಮಾ ಮಾಡೋದು ವಾಪಸ್ ಬರ್ತೀವಿ. ಐ ಥಿಂಕ್ ಈ ತಂಡ ಆ ಥರದ್ದು ಒಂದಷ್ಟು ಸಿನಿಮಾಗಳನ್ನ ಮಾಡಿದ್ರೆ ಇನ್ನೊಂದಷ್ಟು ನಂಬಿಕೆನ ಗಟ್ಟಿ ಮಾಡಿಸ್ಕೊಳಕ್ಕಾದ್ರೆ ಮುಂದೆ ಯಾವತ್ತೋ ಒಂದಿನ ದುಡ್ಡು ಬಂದೇ ಬರುತ್ತೆ. ಹಾಗಾಗಿ ಈಗ ಮಾತ್ರ ಇದು ಮರ್ಯಾದೆ ಪ್ರಶ್ನೆ. ಮರ್ಯಾದೆನ ತೆಗೆದ್ರೆ ಲೈಫ್ ಕೊನೆವರೆಗೂ ಉಳ್ಕೊಳ್ಳೋದು. ಮರ್ಯಾದೆನ ಯಾರು ತೆಗಿಬಾರ್ದು, ಯಾರು ತೆಗಿಬಾರ್ದು. ಆ ಮರ್ಯಾದೆನ ಸೈಡಿಗೆ ಇಟ್ಟರೆ ಕೊನೆಗೆ ಲೈಫ್ಗಂತ ಉಳ್ಕೊಳ್ಳೋದು ವಾಟ್ ನೆಕ್ಸ್ಟ್ ಅನ್ನೋ ಇದಕ್ಕೆ ಬರೀ ಪ್ರಶ್ನೆ. ಎಸ್. ಆ್ಯಂಡ್ ಆಲ್ಸೋ ಒಂದು ಅಬ್ಸರ್ವ್ ಮಾಡಿದೆ ಪ್ರದೀಪ, ನೀನು ಇಡೀ ಕಾನ್ವರ್ಸೇಷನಲ್ಲಿ ನಿನಗೆ ಗೊತ್ತಿಲ್ಲದಿರೋ ಹಾಗೆ ಯಾರನ್ನೂ ಹಂಗೆ ಟ್ರೀಟ್ ಮಾಡಬೇಡಿ, ಯಾರನ್ನೂ ಹಂಗೆ ಟ್ರೀಟ್ ಮಾಡಬೇಡಿ ಅನ್ನೋದು ಒಂದು 5ರಿಂದ 8 ಸತಿ ಬಂತು. ಇಸ್ ದೇರ್ ಎನಿ ರೀಸನ್ ಫಾರ್ ದ್ಯಾಟ್? ಬಿಕಾಸ್ ಇಲ್ಲ, ಐ ಥಿಂಕ್ ಲಾಟ್ ಆಫ್ ಇವತ್ತು ಆಗ್ತಿರೋ ಕನ್ಫ್ಯೂಷನ್ಸು ಗಲಾಟೆಗಳು ಇಸ್ ಬಿಕಾಸ್ ಆಫ್ ದಟ್ ಒನ್ ಪರ್ಟಿಕ್ಯುಲರ್ ರೀಸನ್. ಅಂದರೆ ಮರ್ಯಾದೆ ರಿಲೇಟೆಡ್ ನಾನು ಹೇಳ್ತಿರೋಂಥದ್ದು. ಯಾರಿಗೋ ಗೊತ್ತಿಲ್ಲ, ಯಾರೋ ಒಂದು ಸ್ಪಾರ್ಕ್ ಕ್ರಿಯೇಟ್ ಮಾಡಿರ್ತಾರೆ, ಮಾಡಿಬಿಡು ನೋಡೋಣ ಅಂತ. ಅದು ಚಾಲೆಂಜಾಗಿ ತೊಗೊಂಡ್ರೆ ಮಾಡೇ ಮಾಡ್ತಾರೆ.
ಪ್ರೂವ್ ಮಾಡಬೇಕು ಅಂತಲ್ಲ, ಸರಿ ಆಯಿತು ಮಾಡ್ತೀನಿ ನಾನು ಮಾಡಿ ತೋರಿಸ್ತೀನಿ ತಡಿ. ಅದೇ ಅವ್ರಿಗೆ ಪ್ರೂವ್ ಮಾಡೋಕ್ಕೆ ಅಂತಲ್ಲ, ನನ್ನ ಜರ್ನಿ ಇದು ಚಾಲೆಂಜ್ ಬೇರೆ ಹಾಕಿದ್ದೆ, ಸರಿ ನಾನು ಮಾಡ್ತೀನಿ. ಸೊ ಆ ಥರ ವಿಷಯಗಳಲ್ಲಿ ಐ ಥಿಂಕ್ ದ ವರ್ಲ್ಡ್ ವಿಲ್ ಬಿ ಮೋರ್ ಬ್ಯೂಟಿಫುಲ್ ಅಂತ ಅಷ್ಟೆ. ಎಲ್ಲ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಟ್ಟಾಗ, ಟ್ರೀಟ್ ದೆಮ್ ಈಕ್ವಲ್, ಟ್ರೀಟ್ ದೆಮ್ ಆ್ಯಸ್ ಹ್ಯೂಮನ್ಸ್, ಐ ಥಿಂಕ್ ತುಂಬ ಚೆನ್ನಾಗಿರುತ್ತೆ. ಕೆಲವು ಸತಿ ಎಲ್ಲರೂ ಹಾಗೆ ಮಾಡಿಬಿಟ್ರೆ ಈ ಕಡೆ ಕೆಲವು ಸತಿ ಅವಮಾನ ಮಾಡೋದ್ರಿಂದಲೇ ಎಷ್ಟೋ ಸಾಧಕರಾಗ್ಬಿಟ್ಟಿರ್ತಾರಲ್ಲ, ನಾನು ಆ ಥರ ಯೋಚನೆ ಮಾಡ್ತಾ ಇದ್ದೆ. ಬಟ್ ನೀವೇ ಈಗೋ ಎಲ್ಲರಿಗೂ ಇರುತ್ತೆ, ಎಲ್ಲಿ ತೋರಿಸ್ಬೇಕು ಅಂತ ಗೊತ್ತಿರಬೇಕು. ಅದು ನಿಜ. ಎಲ್ಲ ಕಡೆಗೆ ನೀವು ಹಂಗೆ ಓಡಾಡ್ತೀನಿ ಅಂತ ಹೇಳಿದ್ರೆ ಆಯಿತು ಬಿಡಪ್ಪ ಅಂತ ಇಗ್ನೋರ್ ಮಾಡ್ತೀವಿ. ಎಲ್ಲರಿಗೂ ಇರುತ್ತೆ ಈಗೋ, ಇರಲ್ಲ ಅಂತ ಈಗೋ ಇಲ್ದಿರೋ ಮನುಷ್ಯನೇ ಇಲ್ಲ. ಅದು ಆ್ಯಕ್ಚುಲಿ ಎಲ್ಲಿ ಎಷ್ಟು ಯಾಕೆ ಗೊತ್ತಿರಬೇಕಷ್ಟೆ. ಅವಶ್ಯಕತೆ ಇದ್ದರೆ ಯು ಶುಡ್ ಗೆಟ್ ಇನ್ ಟು ದಟ್ ಝೋನ್. ಇಲ್ಲ ಅಂತೇಳಿದ್ರೆ ಐ ಥಿಂಕ್ ಯು ಶುಡ್ ಬಿ ಪೀಸ್ಫುಲ್, ಹ್ಯಾಪಿ. ಹರ್ಟ್ ಮಾಡಬಾರ್ದು ಅನ್ನೋದು ವಿಷಯ ಅಷ್ಟೇ. ನಾನು ಹರ್ಟ್ ಆಗಿದ್ದೀನಿ ಅನ್ನೋದಲ್ಲ ವಿಷಯ. ಬಟ್ ನನಗೆ ಕೆಲವು ಕಡೆಗೆ ಗೊತ್ತಿಲ್ಲ, ಅಂದರೆ ಐ ಹ್ಯಾವ್ ಟು ಟೆಲ್ ಯು, ಸುಮಾರು ಕಡೆಗೆ ಈ ಬೇಕು ಅಂತ ಆಟಾಡ್ಸಿರೋ ವಿಷಯಗಳಿದೆ. ನಂಗೆ ಆ ವ್ಯಕ್ತಿ ಯಾಕೆ ಆ ಥರ ಮಾಡ್ದೆ ಅಂತ ತುಂಬ ಸಲ ಯೋಚನೆ ಮಾಡಿದಾಗ ಆ್ಯಕ್ಚುಲಿ ಅವ್ನಿಗೆ ರೀಸನೇ ಇರಲಿಲ್ಲ. ಅಂದರೆ ಇದು ಪ್ರೊಫೆಷ್ನಲ್ ಲೈಫ್ ಪ್ರೊಫೆಷ್ನಲ್ ಅಲ್ಲ, ಯಾರ ಜೊತೆ ಅಸೋಸಿಯೇಟ್ ಆದಾಗ ಅದು ರಿಸಾಲ್ವ್ ಆಗ್ಬೋದಾಗಿತ್ತು ಕೆಲವು ಸಿಚುವೇಶನ್ಸ್ನ. ಬಟ್ ದೇ ಪುಟ್ಟಸ್ ಇನ್ ಟು ಅ ಸಿಚುವೇಶನ್ ವೇರ್ ಅವ್ರಿಗೆ ಗೊತ್ತು ಇದರಿಂದ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತು. ಬಟ್ ಆದರೂ ಅದಕ್ಕೆ ರಿಯಾಕ್ಟ್ ಮಾಡಿದಿರಾ ಎವ್ರಿ ಡೇ ಅದನ್ನು ಅಬ್ಸರ್ವ್ ಮಾಡೋದಿದೆಯಲ್ಲ, ಎಂಥ ಸ್ಯಾಡಿಸ್ಟ್ ಲೈಫ್ ಇದು ಅಂತ ಅನಿಸುತ್ತೆ. ದೊಡ್ಡ ವ್ಯಕ್ತಿ ಆಗಿರ್ಬೋದು ಲೈಫಲ್ಲಿ, ಸರಿ ಓಕೆ, ಬಟ್ ನಿಂಗೆ ಬೇಸಿಕ್ ಹ್ಯುಮ್ಯಾನಿಟಿ ಇಲ್ಲ ಅಂತ ಹೇಳಿದ್ರೆ ನೀ ಎಂಥ ದೊಡ್ಡ ಸ್ಟಾರ್ ಆಗಿ ಏನು ಉಪಯೋಗ ನೀನು ಅಂತ. ಈ ಥರದ್ದು ಕೆಲವು ವಿಷಯಗಳು. ಆ್ಯಂಡ್ ಇನ್ನೊಬ್ರು ಯಾರೋ ಓಕೆ ನೀನು ಯಾವುದೋ ಹುದ್ದೆಯಲ್ಲಿದೆಯಾ, ನೀನು ಅದು ಆ್ಯಕ್ಚುಲಿ ಮಾಡ್ಬೋದಾಗಿತ್ತು, ಬಟ್ ನೀನು ಬೇಕು, ನೀನು ಯಾವುದೋ ಒಂದು ಸಣ್ಣ ಈಗೋಯಿಂದ ನೀನು ಅದನ್ನು ಮಾಡಲಿಲ್ಲ ಅವತ್ತು, ಅದು ಆ್ಯಕ್ಚುಲಿ ಯಾರಿಗೋ ಎಫೆಕ್ಟ್ ಆಯಿತು, ಬಟ್ ನಿಂಗೆ ಗೊತ್ತು ಅದು ಆಗ್ತಿದೆ ಅಂತ, ಆಗಲಿ ಬಿಡು ಅನ್ನೋದು ಇದೆಯಲ್ಲ, ಅದು ನಿನ್ನ ಸಣ್ಣ ಈಗೋ. ಸೊ ಇದು ಈ ಅಬ್ಸರ್ವೇಷನ್ಸ್ ಇದೆಯಲ್ಲ ಲೈಫಲ್ಲಿ, ಅದಕ್ಕೆ ಮರ್ಯಾದೆ ಪ್ರಶ್ನೆ ಅಂತ ಯಾಕೆ ಫಸ್ಟ್ ಸಿನಿಮಾ ಚೂಸ್ ಮಾಡಿದ್ದು ಅದೇ. ಅರೆ ನಮ್ಮದು ಮರ್ಯಾದೆ ಪ್ರಶ್ನೆ, ನಿಂದು ಮರ್ಯಾದೆ ಪ್ರಶ್ನೆ, ಎಲ್ಲರದು ಮರ್ಯಾದೆ ಪ್ರಶ್ನೆ. ಐ ಥಿಂಕ್ ಮರ್ಯಾದೆ ಇಸ್ ಸಮಥಿಂಗ್ ದಟ್ ದುಡ್ಡು ಕೊಟ್ಟರೆ ಸಿಗಲ್ಲ, ಏನು ಬೇಕಾದ್ರೂ ಸಿಗುತ್ತೆ, ಸಿಗಲ್ಲ. ಇದು ನೀನು ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ನಿಂಗೆ ಮರ್ಯಾದೆ ಸಿಗುತ್ತೆ. ಹೌದು, ಅದು ನೀನು ಮಾಡೋ ಕೆಲಸಗಳ ಮೇಲೆ, ನಿನ್ನ ಮೇಲೆ, ನಿನ್ನ ಪರ್ಸ್ನಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಶುಡಂಟ್ ಬಿ ಡೆಸ್ಟ್ರಾಯ್ಡ್ ಅನ್ನೆಸೆಸರಿಲಿ ಅನ್ನೋದು ಹೌದು ಇಸ್ ವಾಟ್ ಯುವರ್ ಮೆಸೇಜಸ್. ಹೌದು, ಅಮೇಝಿಂಗ್ ಪ್ರದೀಪ್. ಐ ಗೆಸ್ ಇಲ್ಲಿವರೆಗೂ ಒಂದಷ್ಟು ಚಾಪ್ಟರ್ಸ್ ಆಫ್ ಯುವರ್ ಲೈಫ್ನ ಮತ್ತೆ ಮೆಲುಕು ಹಾಕೋದ್ರ ಮೂಲಕ ಖುಷಿ ಆಯಿತು. ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಈ ಪರ್ಟಿಕ್ಯುಲರ್ ಶೋ ನಾನು ಐ ವಾಚ್ ಆಲ್ ದ ಎಪಿಸೋಡ್ಸ್ ಆಯಿತಾ. ಖುಷಿಯಾಗೋದೇನು ಅಂದರೆ ಎಷ್ಟೋ ಇಂಟರ್ವ್ಯೂಗಳಲ್ಲಿ ಹೇಳ್ಕೊಳಕ್ಕೆ ಆಗದೇ ಇರೋವಂಥ ಕೆಲವು ಇದನ್ನು ರಶ್ಮಿ ಶೋಲ್ಲಿ ನಾನು ಹೇಳ್ಬೋದು ಅನ್ನೋದೊಂದು ಕಂಫರ್ಟ್ ಝೋನು ಆಯಿತಾ. ಒಂದು ಆ್ಯಂಡ್ ಈ ರೆಗ್ಯುಲರ್ ಏನೋ ಒಂದು ಕ್ವೆಶನ್ಸ್ ಕೇಳೋಕ್ಕಿಂತ ಆ ವ್ಯಕ್ತಿದೊಂದೇನೋ ಲೈಫ್ ಓಪನ್ ಮಾಡಿ ಮಾತಾಡೋ ಅಷ್ಟು ಇವತ್ತು ಈ ಶೋ ಬೆಳ್ಕೊಂಡಿದೆ. ಅಂದರೆ ಈ ಥರದ್ದು ಯಾವುದೂ ಶೋ ಇಲ್ಲ ಕನ್ನಡದಲ್ಲಿ, ಯಾವುದೂ ಇಲ್ಲ. ಆ್ಯಂಡ್ ಗೊತ್ತಿಲ್ಲ ಮುಂದೆ ಮಾಡಿದ್ರು ಕೂಡ ಜನ ಹೇಳ್ತಾರೆ ರಶ್ಮಿ ಅವ್ರು ಮಾಡ್ತಿದ್ರಲ್ಲ ಅದೇ ಥರ ಮಾಡ್ತಿದ್ದಾರೆ ಅಂತ ಹೇಳ್ಬೋದೇನೋ ಗೊತ್ತಿಲ್ಲ. ಬಟ್ ಆ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದ್ದಕ್ಕೆ, ಬಿಕಾಸ್ ದ ಎಂಟೈರ್ ಇಂಡಸ್ಟ್ರಿ ಸೋ ಜಜ್ಮೆಂಟಲ್, ಇವ್ರು ಹಾಗೆ ಇವ್ರು ಹಿಂಗೆ ಅಂತಿದೆಯಲ್ಲ. ಬಟ್ ಅವ್ರ ಹಿಂದೆ ಇರುವಂಥ ಕೆಲವು ವ್ಯಕ್ತಿತ್ವಗಳನ್ನ ಓಪನ್ ಮಾಡಲಿಕ್ಕೆ ಐ ಥಿಂಕ್ ದಿಸ್ ಶೋ ಹಸ್ ರಿಯಲಿ ಹೆಲ್ಪ್ಡ್. ಥ್ಯಾಂಕ್ ಯು ಪ್ರದೀಪ್. ಐ ಥಿಂಕ್ ಆ ಜರ್ನಿನ ಕೆಲವುದು ಮಾಡಿಸುತ್ತೆ. ಆ್ಯಂಡ್ ನನಗಂತೂ ಇವತ್ತಿಗೆ ಅರ್ಥ ಆಗ್ತಾ ಇರೋದು ಇಷ್ಟೇ, ನನ್ನ ಕೈನಲ್ಲಿ ಇದು ಆಗ್ತಾ ಇದೆ, ಇವತ್ತಿದೆ ನಾಳೆದು ಗೊತ್ತಿಲ್ಲ, ಜಸ್ಟ್ ಗೋ ವಿತ್ ದ ಫ್ಲೋ ಅಂತ. ಆ್ಯಂಡ್ ಈ ಒಂದು ಜಾಗಕ್ಕೆ ಬಂದು ಅಫ್ಕೋರ್ಸ್ ಅಷ್ಟೇ ಚೆನ್ನಾಗಿ ನಿಮ್ಮ ಲೈಫನ್ನು ಓಪನ್ ಮಾಡೋದ್ರ ಮೂಲಕ ಕೆಲವುದು ಒಳ್ಳೊಳ್ಳೆ ಪಾಠಗಳನ್ನು ಇಲ್ಲಿ ಬಿಟ್ಟು ಹೋಗ್ತಾರೆ ಜನ. ಅದನ್ನು ನಮಗೆ ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ಅದನ್ನು ಕಲಿಯೋಕ್ಕೆ ಸಿಗುತ್ತೆ. ಅದಕ್ಕಿಂತ ಇನ್ನೇನು ಬೇಕಂತ ಅನ್ಸುತ್ತೆ. ದಟ್ಸ್ ದ ಬ್ಯೂಟಿ ಆಫ್ ಜಸ್ಟ್ ಕ್ಯೂರಿಯಸ್ ಅನ್ಸುತ್ತೆ. ದಟ್ಸ್ ವೈ ಕಾನ್ಷಿಯಸ್ಲಿ ಐ ವಾಂಟೆಡ್ ಟು ನೇಮ್ ದಿಸ್ ಶೋ ಅರೌಂಡ್ ವಾಟ್ ದ ಶೋ ಹ್ಯಾಸ್ ಟು ಆಫರ್ ಆ್ಯಂಡ್ ನಾಟ್ ಅರೌಂಡ್ ಅನದರ್ ರ್ಯಾಪಿಡ್ ರಶ್ಮಿ ಶೋನೋ. ಅಷ್ಟೂ ಎಲ್ಲ ಬಿಟ್ಟು ಯಾಕೆ ಆ ಶೋ ಶುಡ್ ಬಿ ದ ಹೀರೋ ಅಂತ ಅದಕ್ಕೆ ಕ್ಯೂರಿಯಾಸಿಟಿ ಶುಡ್ ಬಿ ಅಲೈವ್ ಅನ್ನೋದಕ್ಕೆ ಮಾಡಿದ್ದು. ಸೊ ನಿನ್ನ ಮುಂದಿನ ಕುತೂಹಲಗಳು ಸಿನಿಮಾ ಜೊತೆಗೆ? ಒಂದು ಸಿನಿಮಾ ರಿಲೀಸ್ ಮಾಡ್ತಿರೋದು ಆ್ಯಂಡ್ ಒಂದು ಸಿನ್ಸಿಯರ್ ರಿಕ್ವೆಸ್ಟ್ ಜನಕ್ಕೂ ಕೂಡ, ಅಂದರೆ ಈಗ ಯೂಟ್ಯೂಬಲ್ಲಿ ಹಾಡುಗಳಿದೆ, ಟ್ರೈಲರ್ ಇದೆ, ಇದೆಲ್ಲ ನೋಡಿದಾಗ ಒಂದು ಟೀಮ್ ಎಫರ್ಟ್ಸ್ ಇಷ್ಟ ಆದಾಗ ಇವ್ರೇನು ಮಾಡಿರಬಹುದು ಅನ್ನೋ ಒಂದು ಜಸ್ಟ್ ಕ್ಯೂರಿಯಸ್ ನಿಮ್ಮಲ್ಲೂ ಇದ್ದರೆ ಸೊ ಥಿಯೇಟ್ರಿಗೆ ಬನ್ನಿ. ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಎಂಟೈರ್ ಟೀಮ್ಗೆ. ಅದೊಂದು ರಿಕ್ವೆಸ್ಟ್. ಅದನ್ನು ನಾವು ಪ್ರಮೋಷನ್ ಅಂತಲ್ಲ, ಬಟ್ ಕನ್ನಡ ಸಿನಿಮಾಗಳು ಮಾಡ್ತಿದ್ದೀವಿ, ಬಟ್ ಎಲ್ಲೋ ಒಂದು ಕಡೆಗೆ ಒಂದು ಅಷ್ಟು ಜನಕ್ಕೆ ತಲುಪುವಂಥದ್ದು ವಿಷಯ ಇದೆಯಲ್ಲ. ಇವಾಗ ನಾನೇನೋ ಸಿನಿಮಾ ನೋಡ್ಕೊಂಬಂದೆ, ನಿಂಗೇನೋ ಇಷ್ಟ ಆಯಿತಾ, ಅದು ನನ್ನ ಸರ್ಕಲ್ದಲ್ಲಿ ಒಂದು ಅಷ್ಟು ಜನಕ್ಕೆ ಇದು ಸಗಲ ಮಾಡಿದ್ದಾರೆ ಹೋಗಿ ನೋಡು ಅನ್ನೋದು ಇರುತ್ತಲ್ಲ, ಆ ಮೊಮೆಂಟಮ್ ಕ್ರಿಯೇಟ್ ಮಾಡಿದ್ರೆ ಮಾತ್ರ ಆ್ಯಸ್ ಅನ್ ಇಂಡಸ್ಟ್ರಿ ಇಟ್ ವಿಲ್ ಆ್ಯಕ್ಚುಲಿ ಫ್ಲೋ. ಬರೀ ನಮಗೆ ಅಂತಲ್ಲ, ಯಾವುದೇ ಒಳ್ಳೆ ಪ್ರಾಡಕ್ಟ್ ಮಾಡಿದಾಗ ಒಂದು ವರ್ಡಲ್ಲಿ ಡಿಫೈನ್ ಮಾಡ್ತೀವಿ, ಓಕೆ ನೋಡ್ಬೋದು. ಬಟ್ ಏನೋ ಒಂದು ಕೆಲವು ಅಂಶಗಳು ಚೆನ್ನಾಗಿರುತ್ತಲ್ವ, ಅದನ್ನು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳನ್ನ ಹೋಗ್ಳೋಕೆ ನಮ್ಮ ಹತ್ರ ಟೈಮ್ ಇದೆ. ನಮ್ಮ ಸಿನಿಮಾಗಳನ್ನ ನಾವು ಆ್ಯಕ್ಚುಲಿ ಒಂಚೂರು ನಿಲ್ಲಿಸ್ಕೋಬೇಕಾಗಿರೋ ಪರಿಸ್ಥಿತಿ ಇದೆ ಸದ್ಯಕ್ಕೆ. ಐ ಥಿಂಕ್ ಆ್ಯಸ್ ಎ ರೆಸ್ಪಾನ್ಸಿಬಿಲಿಟಿ
ಎಲ್ಲನೂ ಅಂತಲ್ಲ, ನಾನು ಹೇಳ್ತೀನಿ ನಿಮ್ಮ ಕಾಂಟೆಂಟ್ ಇಷ್ಟ ಆಯಿತಾ, ಯಾರ್ದೋ ಟ್ರೈಲರ್ ಇಷ್ಟ ಆಯಿತಾ, ಒಂದು ನೀವು ಮಾಡೋ ಒಂದು ಚಿಕ್ಕ ಶೇರು, ಒಂದು ಸ್ಟೋರಿ ಹಾಕುವಂಥದ್ದು, ಅವ್ರು ನಿಮ್ಗೆ ಪರಿಚಯ ಇಲ್ಲದೆ ಇರ್ಬೋದು, ಬಟ್ ಯಾರೋ ಒಬ್ರಿಗೆ ಅದು ಹೆಲ್ಪ್ ಆಗ್ತಿರುತ್ತೆ. ಸೊ ಒಳ್ಳೆ ಕಾಂಟೆಂಟ್ ಸಿಕ್ಕಿದಾಗ, ಒಳ್ಳೆ ವಿಷಯಗಳು ಸಿಕ್ಕಿದಾಗ, ಆ್ಯಂಡ್ ಎಸ್ಪೆಷಲಿ ಈ ಎಂಟರ್ಟೈನ್ಮೆಂಟ್, ಈ ಸಿನಿಮಾ ಬಿಸ್ನೆಸ್ನಲ್ಲಿ ಹೆಲ್ಪ್ ಮಾಡಿ. ಆ್ಯಸ್ ಅನ್ ಇಂಡಸ್ಟ್ರಿ ಇಟ್ ನೀಡ್ಸ್ ಅ ಲಿಟಲ್ ಪುಷ್. ವಿಶಿಂಗ್ ಯು ದ ಬೆಸ್ಟ್ ಆ್ಯಂಡ್ ಐ ಹೋಪ್ ಟ್ರೇಲರನ್ನು ನೋಡಿ ನಿನ್ನ ಮಾತನ್ನೆಲ್ಲ ಕೇಳಿ ಮರ್ಯಾದೆ ಪ್ರಶ್ನೆ ಥಿಯೇಟ್ರಿಗೆ ಬರ್ಬೇಕು ನೀವೀಗ. ನಮ್ಮ ಮರ್ಯಾದೆ ಪ್ರಶ್ನೆ ಇಲ್ಲ, ಬಟ್ ಫ್ರ್ಯಾಂಕ್ಲಿ ಏನು ಅನಿಸ್ತು ಟ್ರೇಲರ್? ನೋ, ಐ ಮೀನ್ ಮೇಕಿಂಗ್ ಆಗಿರಲಿ, ಫಸ್ಟೇ ಹೇಳೋದಲ್ಲ, ಇವತ್ತೆಲ್ಲರೂ ಹಿಡಿದಿಟ್ಟು ಕೂಡಿಸ್ಬೇಕು, ಹೇಗೆ ಎಲ್ಲ ಡೈಲಾಗ್ಸು ಇಲ್ಲ ಅಂದರೆ ಆ್ಯಕ್ಟರ್ಸು ಎಲ್ಲ ಅದನ್ನು ಪ್ರೆಸೆಂಟ್ ಮಾಡಿರೋ ರೀತಿ, ಇಟ್ ಲುಕ್ಸ್ ಲೈಕ್ ಏನೋ ಹಳೆ ಒಂದಷ್ಟು ಸಿನಿಮಾಗಳದ್ದು ಆ ಟೋನ್ ಇರುತ್ತಲ್ಲ, ಅದು ಯಾವುದೂ ಕಾಣಿಸ್ಲಿಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಜನಸಾಮಾನ್ಯರ ಎಮೋಷನನ್ನು ಹಿಡಿದಿದೆಯಲ್ಲ. ಒಂದು ಮಾಲಲ್ಲಿ ಕೆಲಸ ಮಾಡೋ ಹುಡುಗಿ, ಈ ಕಡೆ ಝೊಮ್ಯಾಟೋದು, ದ್ಯಾಟ್ ಈಸ್ ವೆರಿ ಎಮೋಷ್ನಲಿ ಕನೆಕ್ಟಿಂಗ್ ಅಂತ ಅನ್ನಿಸ್ತು. ಬಟ್ ಅದರಿಂದ ನೆಕ್ಸ್ಟ್ ಸೆಕೆಂಡ್ ಹಾಫ್ ವೇರೆನ್ ರಿವೆಂಜ್ದು ಹೇಗಿರುತ್ತೆ ಅನ್ನೋದು, ಐ ಮೀನ್ another cinematic experience which I'll definitely watch. ಬನ್ನಿ ಥಿಯೇಟ್ರಿಗೆ ಬನ್ನಿ. ಡೆಫಿನೆಟ್ಲಿ ಕಣೋ. ಇಲ್ಲ, ವಿಲ್ ಆಲ್ ಸಿಟ್ ಟುಗೆದರ್ ಅಂಡ್ ವಾಚ್. ಅದೊಂದು ಆಸೆ ಇದೆ. ಅಂದರೆ ಇವಾಗ ಎಲ್ಲ ರೇಡಿಯೋದವರು ಅಟ್ಲೀಸ್ಟ್ ಇಫ್ ದಟ್ ಬಿಕಮ್ಸ್ ನಮ್ದೆಲ್ಲ ಒಂದು ಮೀಟ್ ಪಾಯಿಂಟ್ ಅಲ್ವಾ, ಅಂದರೆ ಗೆಟ್ ಟುಗೆದರ್ ಥರ ಎಲ್ಲ ಆರ್ಜೆಗಳು ಒಟ್ಟು ಕೂತ್ಕೊಂಡು ಒಂದು ಸಿನಿಮಾ ನೋಡೋದು, ಇಟ್ ವಿಲ್ ಬಿ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅದು. ವೈ ನಾಟ್? ಆ್ಯಂಡ್ ಆಲ್ಸೋ ಈಗ ಯು ಸೇಯಿಂಗ್ ಸಮಥಿಂಗ್, ಸುದೀಪ್ ಸರ್ ಏನೋ ರಿಲೀಸ್ ಮಾಡ್ತಾ ಇದ್ದಾರಾ? ಟ್ರೈಲರ್ ಒಂದು ಡಿಜಿಟಲ್ ಲಾಂಚ್ ಮಾಡ್ತಿದ್ದಾರೆ. ಆ್ಯಂಡ್ ಅದು ಬಿಟ್ಟು ಎಂಟೈರ್ ಇಂಡಸ್ಟ್ರಿಗೆ ಒಂದ್ಸಲಿ ಥ್ಯಾಂಕ್ಸ್ ಹೇಳಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ನಾವು ಒಂದು ಮರ್ಯಾದೆ ಪ್ರಶ್ನೆ ಟೈಟಲ್ ಲಾಂಚ್ ಮಾಡ್ಬೇಕಾದ್ರೆ ಎವ್ರಿಬಡಿ ಸಪೋರ್ಟೆಡ್. ಎಷ್ಟು ಕ್ಯೂರಿಯಾಸಿಟಿ ಇತ್ತು ಅಂತ ಹೇಳಿದ್ರೆ, ಪೀಪಲ್ ಇಸ್ ಟು ಕಾಲ್, ಎಲ್ಲರೂ ಹಾಕ್ತೀರ ನಾನೇನು ಹಾಕಲಿ ಅಂತ. ಅಂದರೆ ಇಟ್ಸ್ ನಾಟ್ ಲೈಕ್ ನಿನ್ನ ಸಿನಿಮಾ ನಾನೇ ಪ್ರಮೋಟ್ ಮಾಡಲಿ, ಆ ಥರ ಬರಲಿಲ್ಲ. ಅದೇನೋ ಒಂದು ಆ ಫ್ರೆಂಡ್ಶಿಪ್ಪು, ಅದೇನೋ ಒಂದು ಖುಷಿಯಲ್ಲಿ ಅದನ್ನು ಸೆಲೆಬ್ರೇಟ್ ಮಾಡಿದ್ರು. ಆ್ಯಂಡ್ ಈ ಟ್ರೈಲರು ಕೂಡ ಸುಮಾರು 200 ಇಂದ 250 ಜನ ಅಟ್ ಎ ಟೈಮ್ ಅಪ್ಲೋಡ್ ಮಾಡೋಣ ಅನ್ನೋದು ಒಂದು ಪ್ಲ್ಯಾನು. ಐ ಥಿಂಕ್ ದ ಎಂಟೈರ್ ಇಂಡಸ್ಟ್ರಿ ಹ್ಯಾಸ್ ಡನ್ ದಟ್ ಆ್ಯಂಡ್ ಥ್ಯಾಂಕ್ಸ್ ಟು ದೆಮ್. ಗೊತ್ತಿಲ್ಲ, ಅದನ್ನು ವೆರಿ ಗ್ರೇಟ್ಫುಲ್. ಆ್ಯಂಡ್ ಹೂವರ್ ಹಸ್ ಸಪೋರ್ಟೆಡ್, ಹೂವರ್ ಹಸ್ ಸೆಟ್ ಗುಡ್ ಥಿಂಗ್ಸ್. ಅದೇ ಒಂದು ಝೋನ್ ಇದೆ, ಇಲ್ಲ ಗುರು ಇವ್ನು ಬೆಳಿಬೇಕು, ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀನಿ, ಇವ್ನಿಗೇನೋ ಒಂದು ಒಳ್ಳೇದಾಗಬೇಕು. ಆ ಝೋನಲ್ಲಿ ತುಂಬ ಜನ ಅದನ್ನು ಪುಷ್ ಮಾಡ್ತಿದ್ದಾರೆ. ಬಟ್ ಅದು ಖುಷಿ ಆಗುತ್ತೆ. ಜಸ್ಟ್ ಥ್ಯಾಂಕ್ ಯು. ಅದು ನೀನು ಉಳಿಸ್ಕೊಂಡಿರೋದು, ನೀನು ಬೆಳೆಸ್ಕೋಬೇಕು ಅಂತ ಆಸೆ ಪಟ್ಟಿರೋದು. ಮುಂದೇನೂ ಉಳಿಸ್ಕೊಳ್ತೀನಿ. ಎಸ್, ನೋಡು, ಉಳಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ, ಅನ್ಫಾರ್ಚುನೇಟ್ಲಿ ಪುಸ್ತಕ ಟೈಟಲ್ ಇಸ್ ದಿ ಆರ್ಟ್ ಆಫ್ ಲೆಟಿಂಗ್ ಗೋ. ಐ ಥಿಂಕ್ it's a book which talks about move beyond the hurt, find emotional freedom and restore your inner peace ಅಂತ. ಈ ಬುಕ್ ಫಸ್ಟ್ ಇದು ಇತ್ತು, ಕೈ ಬಂತು. ಐ ಆಮ್ ಗಿವಿಂಗ್ ದಿಸ್ ಟು ಯು ಪ್ರದೀಪ್. ಏನೋ ಇರುತ್ತೆ ನನಗೆ ಅದರಲ್ಲಿ, ಫಸ್ಟ್ ಅದಕ್ಕೆ ಸಿಕ್ಕಿದೆ ಅಂತ ಹೇಳಿದ್ರೆ ಏನೋ ಇರುತ್ತೆ ಅದರಲ್ಲಿ. ಲೈಕ್ ಆ್ಯಸ್ ಯು ಟಾಕಿಂಗ್ ಅಬೌಟ್ ಲೆಟಿಂಗ್ ಗೋ ಅಲ್ವಾ, ಅಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್ ಅಂತ ಹೇಳಿದೆಯಲ್ಲ ನೀವು. ಅಂದರೆ ಯಾವುದಕ್ಕೆ ಅಟ್ಯಾಚ್ ಆಗ್ತೀವಿ, ಯಾವುದರಿಂದ ಡಿಟ್ಯಾಚ್ ಆಗಬೇಕು, ಆ ಡಿಟ್ಯಾಚ್ ಆಗೋದಕ್ಕೆ ಒಂದು ಪ್ರೋಸೆಸ್ಸು, ಅಟ್ಯಾಚ್ ಆಗೋದಕ್ಕೆ ಒಂದು ಪ್ರೋಸೆಸ್ ಇದೆಯಲ್ಲ. ಐ ಥಿಂಕ್ ಇದು ತುಂಬ ಡೀಪಾಗಿರೋ ಒಂದು ಜರ್ನಿ ಅದು. ಈಸಿ ಕಳ್ಕೊಂಡಾಗ ಅವತ್ತು ತುಂಬ ಕಲ್ಲಾಗ್ಬಿಟ್ಟಿದ್ದೆ. ಡಿಟ್ಯಾಚ್ಮೆಂಟ್ ಇಸ್ ದ ಫೌಂಡೇಶನ್ ಆಫ್ ಅಟ್ಯಾಚ್ಮೆಂಟ್ ಅಂತ ಅವತ್ತು ನನಗೆ ನಾನು 2013 ಹೇಳ್ಕೊಂಡು ಏನೋ ಮುಂದಕ್ಕೆ ಬಂದಿದ್ದೆ. ಐ ಡೋಂಟ್ ನೋ, ಬಟ್ ಕೆಲವು ಸತಿ ಅನ್ಸುತ್ತೆ ಯಾವುದೂ ಅಷ್ಟು ಸೀರಿಯಸ್ ಆಗೂ ಆಗಬಾರ್ದು. ಜಸ್ಟ್ ಗೋ ವಿತ್ ದ ಫ್ಲೋ. ಅಟ್ಯಾಚ್ ಆಗ್ಬೇಕಾದ್ರೆ ಅಟ್ಯಾಚ್ ಆಗಿ, ಡಿಟ್ಯಾಚ್ ಆಗ್ಬೇಕಾದ್ರೆ ಡಿಟ್ಯಾಚ್ ಆಗಿ, ಹ್ಯಾಪಿ ಆಗಿರಿ ಅನ್ಕೊಂಡು. ನಾವು ಆರ್ಜೆಗಳಲ್ವ, ಮಾತು ಬರೋ ಫ್ಲೋನೇ ಬೇರೆ, ಬರವಣಿಗೆಯಲ್ಲಿ ಬರೋ ಫ್ಲೋನೇ ಬೇರೆ. ಡಿಯರ್ ಪ್ರದೀಪ, ಕೀಪ್ ದಟ್ ದೀಪ ಇನ್ ಯು ಅಲೈವ್. ನಾವು ಯು ನೋ ವಾಟ್ ಆರ್ ಹೂ ದಟ್ ದೀಪ ಇಸ್ ಅಂತ ಬರ್ತೀನಿ. ದೀಪ ಎಲ್ಲಿದೆಯಮ್ಮ? ಆ್ಯಂಡ್ 3 ವ್ಯಕ್ತಿತ್ವಗಳನ್ನು, 3 ವ್ಯಕ್ತಿಯನ್ನು ನಾಮಿನೇಟ್ ಮಾಡು. ಯಾರನ್ನು ನಾನು ಪ್ಲಸ್ ಕ್ಯೂರಿಯಸ್ಗೆ ಕರ್ಕೊಂಬರ್ಬೇಕು? ಒಂದು ಟೆಲಿವಿಷನಲ್ಲಿ ತುಂಬ ಡೇರ್ಡೆವಿಲ್ ಮುಸ್ತಫಾ ಅವರು, ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣ ಅವರು. ಅಂದರೆ ಈಸ್ ಸೋ ಬೋಲ್ಡ್ ವೆನ್ ಈ ಸ್ಪೀಕ್ಸ್ ಅಬೌಟ್ ಏನೋ ಪರ್ಟಿಕ್ಯುಲರ್ ಟಾಪಿಕ್ಸ್. ಅಂದರೆ ಜನಗಳ ಪರವಾಗಿ ಏನೋ ಒಂದು ಮಾತಾಡ್ತಿರ್ತಾರೆ. ಬಟ್ ಆ್ಯಸ್ ಅ ವ್ಯಕ್ತಿ, ಅವ್ರ ಲೈಫು, ಅವ್ರ ಫಿಲಾಸಫಿ ತುಂಬ ವೇದಿಕೆಗಳಲ್ಲಿ ಅದನ್ನು ಹೇಳಲಿಕ್ಕೆ ಅವ್ರಿಗೆ ಆಗಿರಲ್ಲ, ಅಥವಾ ಪ್ರಾಬ್ಲಿ ಆ ಥರ ಕ್ವಶನ್ಸ್ ಅವ್ರಿಗೆ ಯಾರೂ ಕೇಳಿರಲ್ಲ. ಇಲ್ಲ, ಈ ಸೀಟ್ನಲ್ಲಿ ಕೂತಾಗ ಅವ್ರದ್ದು ಇನ್ನೊಂದು ಫೇಸ್ ಆಫ್ ಲೈಫ್ ನೋಡೋದಕ್ಕೊಂದು ಆಸೆ. ಹಾಂ, ಅಂದರೆ ಆ ಸ್ಟೇಜಿಗೆ ಬಂದು ಒಂದು ಚಾನಲ್ನ ಕಟ್ಟಿ ನಿಂತು ತೋರಿಸ್ತೀನಿ ಅಂತ ನಿಂತಿರಲ್ಲ, ಅವ್ರದ್ದೊಂದು ಮರ್ಯಾದೆ ಪ್ರಶ್ನೆ ಇದೆ ಅದರಲ್ಲಿ. ಅಂದರೆ ಅವ್ರು ಆಗಿದ್ದೊಂದು ಸಿಚುವೇಷನಲ್ಲಿ ಅವ್ರು ವಾಪಸ್ ಬಂದು ಒಂದು ಇಡೀ ಚಾನಲ್ನ ಕಟ್ಟಿ ಇವತ್ತು ಅಲ್ಲಿಗೆ ಹೋಗಿ ನಿಲ್ಲಿಸ್ಬೇಕಾದ್ರೆ ದಿಸ್ ಇಸ್ ಅ ಹ್ಯೂಜ್ ಜರ್ನಿ ವಾಟ್ ಈ ವೆಂಟ್ ಥ್ರೂ. ರಂಗ ಆ್ಯಂಡ್ ರಘು ಅವ್ರು ನನಗೆ ತುಂಬ ಇಷ್ಟ. ಅಂದರೆ ಆ್ಯಸ್ ಎ ಕಾಮಿಡಿಯನ್ ನಾವು ಎಷ್ಟೇ ನೋಡಿ ಆನ್ ಸ್ಕ್ರೀನ್ ಅಪ್ರಿಷಿಯೇಟ್ ಮಾಡ್ಬೋದು, ಬಟ್ ಆ ವ್ಯಕ್ತಿ ಮತ್ತು ಅವ್ರದ್ದು ಫಿಲಾಸಫೀಸ್ ಇದೆಯಲ್ಲ, ಅವ್ರ ಜೊತೆ ಒಂದು ಹಾಫ್ ಆನ್ ಅವರ್ ಕೂತ್ರು ಕೂಡ ಇಟ್ಸ್ ಎ ಟೋಟಲ್ ಡಿಫ್ರೆಂಟ್ ಲೈಫ್ ಅವರು ಮಾತಾಡುವಂಥದ್ದು.
ಆ್ಯಂಡ್ ಯಶ್ ಅವ್ರ ಜೊತೆಗೆ ಈ ರೀಸೆಂಟ್ ಇದರಲ್ಲಿ ಸುಮಾರು ಇಂಟ್ರ್ಯಾಕ್ಷನ್ಸ್ ಆಗ್ತದೆ. ಆ್ಯಂಡ್ ಎವ್ರಿ ಟೈಮ್ ಅವ್ರ ಜೊತೆ ಕೂತಾಗ ದ ವೇ ಹಿ ಪುಷಸ್ ಎನರ್ಜಿ, ಅಂದರೆ ಅದು ಸಿಂಪಲ್ ನಾನು ಮಾಡ್ತೀನಿ ನಿಮ್ಮ ಕೈಲಿ ಆಗಲ್ಲ, ಎಲ್ಲರ ಕೈಲ ಆಗುತ್ತೆ ಮಾಡೋಣ ಅಂತ ಬರ್ತಲ್ಲ ಅದು. ಸೊ ಅದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಆ ಥರದ್ದೊಂದು ಎನರ್ಜಿ ಐ ಥಿಂಕ್ ಮಾಡಿರೋ ಕೆಲಸಗಳಲ್ಲಿ ಆಲ್ರೆಡಿ ಅದನ್ನು ವೇದಿಕೆಗಳಲ್ಲಿ ಹೇಳಿದ್ದಾರೆ. ಬಟ್ ಅಪಾರ್ಟ್ ಫ್ರಮ್ ವರ್ಕ್ ಎಲ್ಲ ಸೈಡ್ಗಿಟ್ಟು ವಾಟ್ ಡಸ್ ಈ ಗೋ ಥ್ರೂ ಅಂತಿದೆಯಲ್ಲ, ಎಂಡ್ ಆಫ್ ದಿ ಯುವರ್ ರಾಕ್ ಸ್ಟಾರ್ ಸೂಪರ್ ಸ್ಟಾರ್ ಓಕೆ, ಬಟ್ ಎಂಡ್ ಆಫ್ ದ ಡೇ ಒಬ್ಬನೇ ಕೂತಾಗ ಹೌ ಇಸ್ ಯುವರ್ ಲೈಫ್, ಹೌ ಆರ್ ಯು? ಸೊ ಈ ಕ್ವಶನ್ಸ್ ಅವರಿಗೆ ಹೋದರೆ ಏನು ಆನ್ಸರ್ ಕೊಡ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ. ಸೊ ಈ 3 ಜನ. ದಿಸ್ ಇಸ್ ಫಾರ್ ಯು ಕಣೋ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ನಿದ್ದೆ ಮಾಡು. ರೀಪೋಸ್ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ ಇದೆ. ಎಷ್ಟು ಜನಕ್ಕೆ ಮ್ಯೂಸಿಕನ್ನು ಪ್ಲೇ ಮಾಡಿರೋ ಕೈ ಇದು. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ಟೈಮ್, ಎಸ್, ನಿನ್ನಲ್ಲಿರೋ ಆ ಕಣ್ಣಲ್ಲಿರೋ ಸ್ಪಾರ್ಕು ನಿನ್ನೆಲ್ಲ ಒಳ್ಳೊಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗಲಿ. ಆ್ಯಂಡ್ ಡೂ ವೆಲ್. ಎಸ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ಆಲ್ವೇಸ್ ಬೀಯಿಂಗ್ ಸ್ವೀಟ್. ಅಂದರೆ ರೈಟ್ ಫ್ರಮ್ ದ ಬಿಗಿನಿಂಗ್ ಆಫ್ ದ ರೇಡಿಯೋ ಜರ್ನಿ. ಈ ಕಾಲೇಜಲ್ಲಿ ಈ ಬೆಸ್ಟ್ ಫ್ರೆಂಡ್ ಇರ್ತಾರೆ ಗೊತ್ತಾಗ, ಮಚ ಹಂಗಲ್ಲ ಮಚ ಹಿಂಗಲ್ಲ ಮಚ ಅನ್ಕೊಂಡು ಹೇಳಿದ್ದು ಇವತ್ತವರೆಗೂ ಐ ಥಿಂಕ್ ಅದೇ ಫೀಲಿಂಗ್ ಇದೆ. ಎಷ್ಟೋ ವರ್ಷ ಆದಮೇಲೂ ಕೂಡ ಯು ಬಿನ್ ವೆರಿ ಸಪೋರ್ಟಿವ್. ಅಂದರೆ ಮಾಡಿರೋ ಸುಮಾರು ವಿಷಯಗಳಲ್ಲಿ, ಅಪಾರ್ಟ್ ಸಿನಿಮಾ ಅಂತಲ್ಲ, ಸಿನಿಮಾದ ಈಗ ಆಗಿರೋ ಜರ್ನಿ. ಬಟ್ ಎಲ್ಲೋ ಒಂದು ಕಡೆ ಫೋನ್ ಮಾಡಿ ಮಾತಾಡಿದ್ರು ಕೂಡ ದ ವೇ ಯು ಟಾಕ್ ಅಬೌಟ್ ರಿಯಾಲಿಟಿ ಅಲ್ವಾ, ಇದು ಹಿಂಗೆ ಇರೋದು, ಇಷ್ಟ ಕಣೋ ಲೈಫು, ತಲೆ ಕೆಡ್ಸ್ಕೊಬೇಡ ಅಂತಿರುತ್ತಲ್ವ, ಆ ವಿಷಯಗಳಲ್ಲೂ ಕೂಡ ರಶ್ಮಿ ಐ ಥಿಂಕ್ ತುಂಬ ಇಷ್ಟ ಆಗ್ತಾರೆ. ಆ್ಯಂಡ್ ಥ್ಯಾಂಕ್ ಯು, ಕೀಪ್ ಡೂಯಿಂಗ್ ದಿಸ್ ಗುಡ್ ವರ್ಕ್. ಥ್ಯಾಂಕ್ಸ್ ಕಣೋ. ಅಂಟಿಲ್ ನೆಕ್ಸ್ಟ್ ಟೈಮ್. ಅಫ್ಕೋರ್ಸ್ ದ್ಯಾಟ್ ವಾಸ್ ಪ್ರದೀಪ್. ಆ್ಯಂಡ್ ಅವನ ಒಂದು ಜರ್ನಿ, ಲೈಫ್ನ ಹೇಗೆ ನೋಡಿದ್ದಾನೆ, ಹೇಗೆ ನೋಡಬೇಕಂತ ಆಸೆ ಪಡ್ತಾನೆ, ಆ್ಯಂಡ್ ಎವ್ರಿಥಿಂಗ್ ದಟ್ ಕೇಮ್ ಇನ್ ಬಿಟ್ವೀನ್. ಸೊ ನಮ್ಮ ಈ ಸಂಭಾಷಣೆಯ ಯಾವ ಭಾಗ ನಿಮಗೆ ಭಾಳ ಇಷ್ಟ ಆಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಅಫ್ಕೋರ್ಸ್ ಪ್ರತಿದಿನ ಒಂದು ಆ ವಾಯ್ಸಲ್ಲಿರೋ ಜೋಶು, ಆ ಜೋಶಿಗೆ ಕೊಡ್ತಾ ಇರೋ ಹೋಶು, ಅದೆಲ್ಲ ಇವತ್ತು ನೀವು ನೋಡಿದ್ರಿ. ಆ್ಯಂಡ್ ಆ ಒಂದು ಸೀಟಲ್ಲಿ ನೆಕ್ಸ್ಟ್ ಯಾರನ್ನು ನೀವು ನೋಡೋಕ್ಕೆ ಇಷ್ಟಪಡ್ತೀರಾ ಸಜೆಷನ್ಸಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಂಟಿಲ್ ನೆಕ್ಸ್ಟ್ ಟೈಮ್ ಏನನ್ನು ಹೇಳಿ, ಲೈಫಲ್ಲಿ ನಾವು ಯಾವತ್ತೂ ಚಿಕ್ಕದಕ್ಕೆ ತಲೆ ಕೆಡಿಸ್ಕೊಂಡು ಲೈಫ್ ಇಷ್ಟೇನಾ ಅಂತೀವಿ. ಆದರೆ ಕೆಲವು ಸತಿ ಈ ಥರದ ದೊಡ್ಡ ದೊಡ್ಡ ವ್ಯಕ್ತಿಗಳ ಜರ್ನಿನ ನೋಡಿದಾಗ ನಾವು ಯಾವುದಕ್ಕಪ್ಪ ಅಳ್ತಾ ಇದ್ದೀವಿ ಅನಿಸುತ್ತೆ. ಈ ಉದಾಹರಣೆಗೆ ಥಾಮಸ್ ಎಡಿಸನ್ ಎಲ್ರಿಗೂ ಗೊತ್ತು ಬಲ್ಬ್ ಕಂಡಿಡಿದ್ರು ಅಂತ. ಬಲ್ಬ್ ಕಂಡಿಡಿಯೋಕ್ಕೆ ಮುಂಚೆ ಎಷ್ಟು ಸತಿ ಸೋತರು ಯಾರಿಗೂ ಗೊತ್ತಿಲ್ವೇ? 1000 ಸತಿ ಸೋತಿದ್ದಾರೆ. ಯಾವುದೋ ಎಕ್ಸ್ಪ್ಲೋಷನಲ್ಲಿ ಕಿವಿ ಕೇಳಿಸಿಲ್ಲ. ಅದಾದಮೇಲೇನೂ ಮೋಷನ್ ಪಿಕ್ಚರ್, ಕ್ಯಾಮ್ರಾ, ಫೋನೋಗ್ರಫಿ ಈ ಥರದ್ದೆಲ್ಲ ಮಾಡಿದ್ರು. ಈ ಥರ ಹಳೆ ಎಕ್ಸಾಂಪಲ್ಸನ್ನು ಹೊಸ ಥರದಲ್ಲಿ ಯಾಕೆ ಮತ್ತೆ ನಾಪಿಸ್ತಾ ಇರ್ತೀವಿ ಅಂದರೆ, ಇದು ನಮಗೊಂದು ರಿಮೈಂಡರ್ ಆಗಲಿ, ಯಾವಾಗ ಬಿಟ್ಕೊಡ್ಬೇಕು ಅಥವಾ ಯಾವುದಕ್ಕೆ ತಲೆ ಕೆಡಿಸ್ಕೋಬೇಕು ಅನ್ನೋದು. ಈ ಥರ ಘಟನೆಗಳು ಯಾವಾಗಲೂ ನಮಗೆ ಒಂದು ಅರಿವನ್ನು ಒಳಗಡೆ ಜೊತೆಗೆ ಇಟ್ಟಿರಲಿ. ಸೊ ದ್ಯಾಟ್ ಈಸ್ ಇವತ್ತಿನ ಎಂಡ್ ನೋಟ್ಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ನಾವು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್. ಅಫ್ಕೋರ್ಸ್ ನಂದು ಆ್ಯಸ್ ಯೂಶುವಲ್ ಕೊನೆ ಡೈಲಾಗ್, ಲೈಫಲ್ಲಿ ಏನು ಕಳ್ಕೊಂಡ್ರು ನೀವು ಕೂಡ ಕುತೂಹಲನ ಮಾತ್ರ ಕಳ್ಕೋಬೇಡಿ. ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ಥ್ಯಾಂಕ್ಸ್ ಪ್ರದೀಪ. ಥ್ಯಾಂಕ್ ಯು ಸೊ ಮಚ್.